ಎಲ್ಲರೂ ನನ್ನನ್ನು ಕೊಂಡಾಡುವವರೇ. ಎಲ್ಲಿಯ ತನಕ ಅಂತ ಕೇಳಿದ್ರೆ ಭೂಲೋಕದಲ್ಲಿ ನಮ್ಮಲ್ಲಿ ನಮಗಿರುವಷ್ಟು ಪ್ರಚಾರ ಬೇರೆಯವರಿಗೆ ಉಂಟ ಅಂತ ಕೇಳಿದ್ರೆ ಇಲ್ಲ. ಅಯ್ಯೋ ಕುಬೇರನ ಸಂತಾನದವ ಅಂತ ಹೇಳುವುದು. ಈಗಲೂ ನನಗೆ ದೊಡ್ಡ ಹೊಟ್ಟೆಯೇ ಇರುವುದು, ಈಗಲೂ ಸಣ್ಣ ಕಣ್ಣೇ ಇರುವುದು, ಈಗಲೂ ಪಿಂಗಳಾಕ್ಷನೆ, ನನಗಿರುವುದು ತ್ರಿಪಾದ 3 ಪಾದ ಕೇವಲ ಅಷ್ಟೇ ಅಂತ ಕೇಳಿದ್ರೆ ಅಲ್ಲ, ನನಗಿರುವುದು 8 ವಕ್ರವಾದಂತಹ ದಾಡೆ. ಇಷ್ಟ ಇದ್ರೂ ನನ್ನನ್ನು ಚಂದ ಅಂತ ಹೇಳಿದ್ರಲ್ಲ, ಈಗಲೂ ಯಾಕೆ ಚಂದ ಅಂತ ಹೇಳಿದ್ರು ಅಂತ ಕೇಳಿದ್ರೆ ನಮ್ಮಲ್ಲಿ ಅಷ್ಟುಂಟು ಅದಕ್ಕೆ ಚಂದ ಅಂತ ಹೇಳ್ತಾರೆ. ನಿಮ್ಮಲ್ಲಿ ದುಡ್ಡೊಂದು ಉಂಟು, ಸಂಪತ್ತೊಂದು ಉಂಟು, ನೀವು ಏನು ಬೇಕಾದ್ರೂ ಮಾಡಿ, ನೀವು ಮಾಡಿದ್ದೆಲ್ಲ ಚಂದ. ದಿಕ್ಕುಗಾಣದೆ ದಿಕ್ಕಾಪಾಲಾಗಿ ಓಡಾಡ್ತಾ ಇದ್ದ ನೀನು ಈಗ ಒಂದು ದಿಕ್ಕಿಗೆ ಅಧಿಪತಿಯಾಗಿ ಮೆರೆದಾಡ್ತಾ ಅಲ್ಲ. ಈಗ ನೀವು ನಮ್ಮನ್ನ ಹೊಗಳುವುದ ಸತ್ಯ, ಹೊಗಳುವುದೇ ಅಲ್ಲ, ಕೆಲವು ಕಡೆ ನಡಿಲಿಕ್ಕುಂಟು. ಏನು ಅದು ಸನ್ಮಾನ ಭಾಷಣ ಅಂತ ಭೂಲೋಕದಲ್ಲಿ ಕರೀತಾರಂತೆ. ನೋಡಿ, ನೀವು ನಿಮ್ಮದೊಂದು ಈ ವೇಷ ನೋಡಿದ್ರೆ ಬೇಸರ ಆಗುವುದು ಅಂತ ಹೇಳಿದ್ರೆ ವೇಷ ಅಲ್ಲ ಏನಾಗಿದೆ ಅಲ್ಲ, ನಾನು ಹೇಳುದು ನೀವು ಇರುವುದು, ಬೇರೆಯವರು ಹೇಳುದು ಅಯ್ಯೋ ಅವನದ್ದೊಂದು ಆ ವೇಷವೇ, ಜನ ಹೇಳುವುದು. ಕೆಲವರು ಇವತ್ತಿನವರೆಗೆ ಎಲ್ಲರೂ ಶಿವನ ಆವೇಶವೇ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಹಲವರು ಹೇಳುವುದು ವೇಷವೇ ಅಂತ, ಕೆಲವರು ಹೇಳುವುದು ಹಾಗೆ, ಹಲವರು ಹೇಳುವುದು ಹೀಗೆ, ಅಯ್ಯೋ ಆವೇಶವೇ. ಭೂಲೋಕದಲ್ಲಿ ನಿಮಗೆಲ್ಲ ಒಂದೊಂದು ನೈವೇದ್ಯ ಮಾಡುದು ನೋಡಿದ್ರೆ ನನಗೊಂದೊಂದು ಸಲ ಬೇಸರ ಆಗುವುದು ಅಂತ. ಯಾಕೆ? ದೇವರಿಗೆ ಅದು ಕೊಡಬೇಕು ಇದು ಕೊಡಬೇಕು ಅಂತ ಅವರು ಆಲೋಚನೆ ಮಾಡುವುದು, ಮತ್ತೆ ಮಾಡುವ ಹೊತ್ತಿಗೆ ಅವರಿಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಮನೆಯಲ್ಲಿ ಮಾಡಿದ ಒಂದು ಸ್ವಲ್ಪ ಅನ್ನ ಇರ್ತದ ತಂದ್ರು, ಅದನ್ನೊಂದು ಸಣ್ಣ ಪಾತ್ರೆಯಲ್ಲಿ ಹಾಕಿದ್ರು, ಮತ್ತೆ ಒಂದು ಸ್ವಲ್ಪ ಬೆಲ್ಲ ಉಂಟು ಅಂತ ಅದನ್ನ ಸೇರಿಸಿದ್ರು, ಮತ್ತೆ ದೇವರೇ ಇದೇ ಪಾಯಸ ಅಂತ ನಿನಗೆ ನೈವೇದ್ಯ ಮಾಡಿದ್ರು, ಮತ್ತೆ ಅದನ್ನಾದ್ರೂ ನಿನಗೆ ಕೊಡ್ತಾರ ಕೇಳಿದ್ರು ತಿನ್ನುವುದವರೇ. ಈಗ ಗೊತ್ತಾಯ್ತದ? ನಿನ್ನ ಒಟ್ಟಾರೆ ಮಾತಿನಲ್ಲಿ ನನಗೆ ಅರ್ಥ ಆದದ್ದು ಏನು? ಅಧಿಕ ಉಂಟು ನನ್ನಲ್ಲಿ, ಉಂಟು, ಅದು ಇದ್ದದ್ದು ತೋರಿಸಬೇಕು ನಿಮಗೆ. ಒಂದು ನಿನ್ನನ್ನು ತಿನ್ನುವುದಕ್ಕೆ ಅವನೇ ಸರಿ, ನನ್ನವನ್ನು ತಿನ್ನುವುದಕ್ಕೆ ಬಿಡಿಸಿ, ಅಲ್ಲಿ ಬೇಡದಿದ್ದಲ್ಲಿ ನೀವು ಕುಡಿಸಬೇಡಿ. ಬಾರೋ ಗಣಪ ಪ್ರಮತರರಿಪ ಗೌರಿ ತನಯನೇ, ಎಷ್ಟು ಸಾಧ್ಯತೆ ಉಂಟು ಅಂತ ಕೇಳಿದ್ರೆ ಈಗ ನಿನ್ನ ಅಪ್ಪನನ್ನೇ ಈಗ ನೋಡಿಕೊಳ್ಬೇಕಾ? ನೋಡಿಕೊಳ್ಳುವುದು ಅಂದ್ರೆ ವ್ಯವಸ್ಥೆ ಅಲ್ಲ, ರೂಢಿಯಲ್ಲಿ ಹಾಗೊಂದು ಬೇರೆ ಅರ್ಥ ಉಂಟಂತೆ. ಅಲ್ಲ ಅದು ಬೇರೆ, ನಾನು ಹೇಳಿದ ಹಾಗಲ್ಲ, ಒಂದು ವ್ಯವಸ್ಥೆ ಕೊಡಬಹುದಾದಷ್ಟು. ನಿಮ್ಮಲ್ಲಿ ಎಷ್ಟೆಲ್ಲ ಹಗರಣ ಉಂಟು, ಅಲ್ಲ ಹರನಗಣ ಉಂಟು, ಅಲ್ಲ ನಮ್ಮಲ್ಲಿರುವುದು ಹರಗಣಗಳು. ಅಲ್ಲ ಒಂದೊಂದು ಸಲ ಹೇಳುವುದಕ್ಕೆ ಬಾರದೇ ಇದ್ದಾಗ ಕೆಲವೊಮ್ಮೆ ಹಗರಣ ಆಗುವುದಿರ್ತದೆ. ಹಾಗೆಲ್ಲ ಹೋಗುವುದು ಸ್ವಲ್ಪ ವಿಳಂಬ, ಅಲ್ಲ ಅದು ತೊಂದರೆ ಇಲ್ಲ. ನನಗೆ ಸತ್ಯ ಹೇಳ್ಬೇಕಾ? ವಿಳಂಬವಾಗಿ ಹೋಗುವವರೇ ಪ್ರಚಾರಕ್ಕೆ ಬೇಕು. ಈಗ ವೇಗವಾಗಿ ಹೋಗುವವರ ಕೈಲಿ ಪ್ರಚಾರಕ್ಕೆ ಆದ್ರೂ ಸರಿ ಹೇಳಲಿಕ್ಕೂ ಇಲ್ಲ, ಯಾರಿಗೆ ಗೊತ್ತಾಗುವುದು ಇಲ್ಲ. ಕುಬೇರ ಅಂತ ಹೇಳುವಾಗ ಪ್ರಚಾರಕ್ಕೆ ಹೋಗುವಾಗ ವಿಳಂಬದವರು ಬೇಕು, ಕೆಲಸ ಮಾಡ್ಲಿಕ್ಕೆ ಮಾತ್ರ ವೇಗದಲ್ಲಿ ಮಾಡುವವರು ಬೇಕು. ಎಲ್ಲವನ್ನು ತಿಂದು ಪಾತ್ರೆಯನ್ನು ಮಾತ್ರ ಉಳಿಸಿದ್ದೇನೆ, ಪಾತ್ರೆಯನ್ನು ತಿಂದೆ ಅಂತಾದ್ರೆ ಮತ್ತೆ ಹಾಕುವುದಕ್ಕಿಲ್ಲ ಅಂತ ಉಳಿಸಿಕೊಂಡದ್ದು. ಹಾಗಾಗಿ ಮುನಿ ಸುತನಾದಂತಹ ಆ ಕುಬೇರನನ್ನು ನಿನ್ನ ಮುನಿಸುತನವನ್ನು ಬಿಟ್ಟು ಹರಸುವಂತಹ ಕಾಲ ಈಗ ಬಂದಿದೆ ಮಗು. ಯಾವಾಗ ಪ್ರೀತಿಯಿಂದ ನಾವು ಆರಾಧಿಸುತ್ತೇವೆಯೋ ಆಗ ಓಡೋಡಿ ಬರುವವನು ಶಿವ. ಧನಮದದಿಂದಲೋ ಜನಮದದಿಂದಲೋ ಅಧಿಕಾರ ಮದದಿಂದಲೋ ಶಿವ ಒಲಿಯುವುದಿಲ್ವಲ್ಲ, ಇಲ್ಲವೇ ಇಲ್ಲ. ಹಾಗಾಗಿ ಇಂತಹದ್ದೊಂದು ನಾಟಕವನ್ನು ಮಾಡಬೇಕಾಯಿತು. ಶ್ರೀ ಗುರು ಗಣಪತಿಭ್ಯಾಂ ನಮಃ. ನಮಿಸುವೇನು ಗುರು ಶಂಕರಾರ್ಯರ ನಮಿಸುವೇನು ಗುರು ಶಂಕರಾರ್ಯರ ಸುಮುಖ ಗಣಪನ ವರದೆ ದುರ್ಗೆಯ ಅಮಲ ಶ್ರೀ ಹರಿ ಆಂಜನೇಯರ ಅಮಲ ಶ್ರೀ ಹರಿ ಆಂಜನೇಯರ ಚಂದ್ರಶೇಖರನ ಉತ್ತರವ ಪಾಲಿಸುವ ಸೋಮನು ಉತ್ತರವ ಪಾಲಿಸುವ ಸೋಮನು ವಿತ್ತಗಧಿಪತಿಯಾಗಿ ಮೆರೆವನು ವಿತ್ತ
ಮೆರವನು ಬತ್ತದೀಗ ಸಿರಿಸಾಗರವು ಬತ್ತದೀಗ ಸಿರಿಸಾಗರವು ನೆನೆಯುತ್ತಲಿರಲು ಬತ್ತದೀಯ ಸಿರಿಸಾಗರವು ನೆನೆಯುತ್ತಲಿರಲು ಬಳಿರೇ ಪರಾಕ್ರಮ ಕಂಠೀರವ. ಸಂತೋಷ ಆಯ್ತು, ಆದ್ರೆ ನೀವು ಯಾಕೆ ಹೀಗೆ ಹೇಳ್ತೀರಿ ಎನ್ನುವುದು ಅರಿವು ನನಗೆ ಸರಿ ಉಂಟು. ಏನು? ನೀವೆಲ್ಲ ನಮಗೆ ಕೊಡುವುದಲ್ಲ, ನೀವು ನಮ್ಮಲ್ಲಿರುವಂತಹ ಸಂಪತ್ತಿಗೆ ಇಷ್ಟು ಕೊಡುವುದು ಎನ್ನುವ ಕಲ್ಪನೆ ನಮಗೆ ಸರಿ ಉಂಟು. ಒಂದು ಕತೆ ಹೇಳಬೇಕು ನಿಮಗೆ. ಒಂದು ದೊಡ್ಡದಾದಂತಹ ಕಾರ್ಯಕ್ರಮದ ವ್ಯವಸ್ಥೆ ಆಗಿದೆ. ಒಂದು ವಿಶೇಷವಾದಂತಹ ವ್ಯಕ್ತಿ ಹಿಂದುಗಡೆಯಲ್ಲಿ ಕುಳಿತಿದ್ದಾನೆ. ವೇದಿಕೆಯಲ್ಲಿದ್ದವರೆಲ್ಲ ಇಳಿದು ಹೋಗಿ ಅವನಿಗೆ ನಮಸ್ಕಾರ ಹಾಕುವುದಕ್ಕೆ ತೊಡಗಿದ್ದಾರೆ. ನಮಸ್ಕಾರ ಮಾಡಿದಂತ ಹೊತ್ತಿಗೆ ಅವ ಹೇಳಿದ್ದು, ಆಯ್ತು ಅದನ್ನು ಎಲ್ಲಿ ಸೇರಿಸಬೇಕು ಅಲ್ಲಿಗೆ ಸೇರಿಸ್ತೇನೆ. ಯಾರು ನಮಸ್ಕಾರ ಹಾಕಿದ್ರು ಅವ ಹೇಳಿದ್ದದೊಂದೇ, ಎಲ್ಲಿಗೆ ಸಲ್ಲಿಸಬೇಕು ಅಲ್ಲಿಗೆ ಸಲ್ಲಿಸ್ತೇನೆ ಅಂತ. ಇದನ್ನ ನೋಡಿ 2 ಜನಕ್ಕೆ ಆಶ್ಚರ್ಯ ಆಯ್ತು ಹೊಸಬರಿಗೆ. ಏನಪ್ಪ ಇವ ಹೀಗೆ ಹೇಳ್ತಾನಲ್ಲ ಅಂತ ಪಕ್ಕದವನಲ್ಲಿ ಪ್ರಶ್ನೆ ಮಾಡಿದ್ರು. ಆ ಪಕ್ಕದಲ್ಲಿರುವಂತಹ ವ್ಯಕ್ತಿ ಯಾರು ನಮಸ್ಕಾರವನ್ನ ಪಡೀತಾ ಇದ್ನೋ ಅವನಿಗೆ ಆತ್ಮೀಯನಾಗಿದ್ದ. ಅವ ಹೋಗಿ ಪ್ರಶ್ನೆ ಮಾಡಿದಂತೆ, ಅಲ್ಲಿರುವವರಿಗೆ ಕೆಲವರಿಗೆ ಸಮಸ್ಯೆ ಆಗಿದೆ, ನಮಸ್ಕಾರ ಕೊಟ್ಟರೆ ನೀವು ಪ್ರತಿ ನಮಸ್ಕಾರ ಕೊಡುವುದಿಲ್ಲ, ಎಲ್ಲಿಗೆ ಸೇರಿಸಬೇಕು ಅಲ್ಲಿಗೆ ಕೊಡ್ತೇನೆ ಅಂತ ಹೇಳ್ತೀರಿ, ಏನು ಅಂತ ಅರ್ಥ ಆಗ್ಲಿಲ್ಲ ಅಂತ. ಆಗ ಆಗರ್ಭ ಶ್ರೀಮಂತ ಹೇಳಿದ್ದು, ನೀವು ನಮಸ್ಕಾರ ಕೊಡುವುದು ನನಗಲ್ಲ, ನನ್ನಲ್ಲಿರುವ ಸಂಪತ್ತಿಗೆ ನೀವು ನಮಸ್ಕಾರ ಕೊಡ್ತಾ ಇದ್ದೀರಿ, ಹಾಗಾಗಿ ಮನೆಯಲ್ಲಿ ಇರುವಂತಹ ಸಂಪತ್ತಿಗೆ ನೀವೆಲ್ಲ ಕೊಟ್ಟ ನಮಸ್ಕಾರವನ್ನು ಹೋಗಿ ಕೊಡ್ತೇನೆ ಅಂತ ಹೇಳಿದ್ದು. ಅದಕ್ಕಾಗಿ ಅಲ್ವಾ ಜನಸಾಮಾನ್ಯರಲ್ಲಿ ಹೇಳುವ ಮಾತು, ಏನು? ಎಲ್ಲವೂ ಬಂದು ಆಶ್ರಯಿಸುವುದು ಯಾವುದನ್ನ ಅಂತ ಕೇಳಿದ್ರೆ, ಸೇರುವುದು ಎಲ್ಲಿ ಅಂತ ಕೇಳಿದ್ರೆ, ಎಲ್ಲಿ ಕಾಂಚಾಣ ಉಂಟು ಅಲ್ಲಿಗೆ ಬಂದು ಸೇರುತ್ತದೆ, ಅನುಮಾನವೇ ಇಲ್ಲ. ಯಾವ ಹೊತ್ತಿಗೆ ಧನಪತಿತ್ವವನ್ನ ಕುಬೇರನಾದಂತಹ ನಾನು ಪಡೆದನು, ಅಲ್ಲಿಂದ ನಮ್ಮ ಸ್ಥಾನಮಾನವೇ ಬೇರೆ ಆಗಿದೆ. ಹುಟ್ಟಿದಂತಹ ಹೊತ್ತಿಗೆ ಕುಬೇರ ಕುತ್ಸಿತವಾದಂತಹ ದೇಹವನ್ನ ಉಳ್ಳವ, ನೋಡುವುದಕ್ಕೆ ದೊಡ್ಡದಾದ ಹೊಟ್ಟೆ, ಸಣ್ಣ ಸಣ್ಣ ಕೈಕಾಲು, ವಿಶೇಷವಾದಂತಹ ಕಣ್ಣು. ಇದನ್ನ ನೋಡಿದಂತಹ ನಮ್ಮ ತಂದೆಯವರಿಗೆ ವಿಶ್ವವಸುಗೆ ಏನೋ ಒಂದು ರೀತಿಯಾದಂತಹ ಖೇದ ಮನಸ್ಸಿನಲ್ಲಿ, ಏನು ಮಾಡಬೇಕಪ್ಪ ಇಂಥದ್ದೊಂದು ಮಗ ಹುಟ್ಟಿಕೊಂಡಿದ್ದಾನಲ್ಲ ಅಂತ. ಆದರೂ ಕೂಡ ತನ್ನಲ್ಲಿರುವಂತಹ ಮಂತ್ರ ಪ್ರಭಾವದಿಂದ ಇವನನ್ನ ಸರಿ ಮಾಡಬೇಕು ಅಂತ ಹೊರಟಾಗ ಸೌಮ್ಯ ಸ್ವಭಾವವುಳ್ಳವನು ದೇಹವುಳ್ಳವನು ಆಗಬೇಕು ಎನ್ನುವಂತಹ ಕಾರಣದಿಂದ ಸೋಮ ಎನ್ನುವುದಾಗಿ ಕರೆಯುವುದಕ್ಕೆ ತೊಡಗಿದ್ರು. ಅವರ ಒಂದು ಆಶೀರ್ವಾದವೋ ಏನೋ, ನಂತರದಲ್ಲಿ ನನ್ನ ಏನೋ ಒಂದು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಏನು, ವಿಶೇಷವಾದಂತಹ ಸರಿಯಾದ ಸೌಂದರ್ಯವನ್ನು ಪಡೆದದ್ದು ಹೌದು, ಸೋಮನಾದೆ. ನಂತರದಲ್ಲಿ ಪ್ರಶ್ನೆ ಮಾಡಿದ್ದು, ಅಪ್ಪ ನಾನು ಏನನ್ನಾದ್ರೂ ಒಂದು ಸಾಧನೆ ಮಾಡಬೇಕು, ಎತ್ತರಕ್ಕೆ ಏರಬೇಕು, ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಹೇಳಿದ್ರು, ಹೋಗು ಮಗನೇ, ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಆಚರಿಸು ಅಂತ ಹೇಳಿದ್ರು. ತಪಸ್ಸನ್ನು ಆಚರಿಸಿದೆ, ಬೇಕಾದದ್ದನ್ನು ಪಡೆದೆ. ಆ ಹೊತ್ತಿಗೆ ವರವೊಂದು ಸಿಕ್ಕಿದ್ದೇನು ನಮಗೆ ಅಂತ ಕೇಳಿದ್ರೆ, ಉತ್ತರದಾಯಿತ್ವ ಎನ್ನುವುದು ನಮಗೆ ಬರಬೇಕು, ಈಗಾಗಲೇ ಇದ್ದಾರೆ ಕೆಲವರು, ಅದರ ಜೊತೆಯಲ್ಲಿ ನೀನು ಸೇರಿಕೊಳ್ಳಬೇಕು, ಉತ್ತರ ದಿಕ್ಕಿಗೆ ಇರಬೇಕು ನೀನು ಅಂತ ಹೇಳಿದ. ಸಂಪತ್ತಿಗೆಲ್ಲ ನೀನು ಅಧಿಪತಿಯಾಗು ಎನ್ನುವುದಾಗಿ ಆಶೀರ್ವಾದವನ್ನು ಮಾಡಿದ. ಇಷ್ಟೆಲ್ಲ ಪಡೆದ ಮೇಲೆ ಒಂದು ಸರಿಯಾಗಿ ನಾನು ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುವುದಕ್ಕೆ ಬೇಕಾಗಿ ಒಂದು ಸ್ಥಳ ಬೇಕೋ ಬೇಡೋ ನೆಲೆ ನಿಲ್ಲುವುದಕ್ಕೆ. ಅಪ್ಪನಲ್ಲಿ ಮತ್ತೆ ಮರು ಪ್ರಶ್ನೆಯನ್ನ ಮಾಡಿದ್ರೆ, ಯಕ್ಷ ರಾಕ್ಷಸ ಗಂಧರ್ವ ಕಿಂ ಪುರುಷರಿಗೆಲ್ಲ ನೀನು ಈ ಹೊತ್ತಿಗೆ ಅಧಿಪತಿಯಾಗಿದ್ದಿ, ನಿಜವಾದ ಜನ ಅಂತ ಹೇಳಿದ್ರೆ ಯಾವುದು? ಜನಸ್ಥಾನ. ಅಲ್ಲಿಗೆ ನೀನು ಹೋಗಬೇಕು ಮಗನೇ. ಹಾಗಾದ್ರೆ ಯಾವುದು ಜನಸ್ಥಾನ? ಜನ ಅಂತ ಹೇಳಿದ್ರೆ ರಾಕ್ಷಸರು. ಈಗೆಲ್ಲ ಜನರು ಅಂತ ಹೇಳಿದ್ರೆ ಬೇರೆ ಆಗಿದೆ, ಆದ್ರೆ ಮೊದಲೆಲ್ಲ ಜನ ಅಂತ ಹೇಳಿದ್ರೆ ರಾಕ್ಷಸರೇ ನಮಗೆಲ್ಲ. ಜನಸ್ಥಾನ ಅಂತ ಹೇಳಿದ್ರೆ ಅದು ಲಂಕೆಯಲ್ಲಿದ್ದವರು ಮೂಲದಲ್ಲಿ, ಅಲ್ಲಿಗೆ ನೀನು ಹೋಗು ಅಂತ ಹೇಳಿದ್ದು. ಅಲ್ಲಿ ಹೋಗಿ ನಾನು ಹೀಗೆ ಜೀವನವನ್ನ ಕಳೆಯುವಂತ ಹೊತ್ತಿಗೆ ಏನು ನನ್ನ ಅಪ್ಪನಿಗೆ ಮತ್ತೆ
ಮದುವೆ ಆದ ಅವ ಅದಕ್ಕೆ ತೊಂದರೆ ಆದದ್ದಲ್ಲ, ಹುಟ್ಟಿಕೊಂಡ್ರಲ್ಲ ಬೇಡದ ಸಂತಾನ ಬಂದು ಬಂದು ಮತ್ತೆ ನನಗೆ ಬಿಟ್ಟು ಕೊಡಬೇಕು ಅಂತ ಮೇಲೆ ಬಂದದ್ದಲ್ವ. ಆ ಹೊತ್ತಿಗೆ ಅಪ್ಪನಲ್ಲಿ ಮತ್ತೆ ಮರು ಪ್ರಶ್ನೆಯನ್ನ ಮಾಡಿದ್ರೆ, ಹೋಗು ಪರಮೇಶ್ವರನ ಕುರಿತಾಗಿ ತಪಸ್ಸನ್ನ ಆಚರಿಸು ಅಂತ ಹೇಳಿದ್ರು. ಆಚರಿಸಬೇಕು ಎನ್ನುವಂತಹ ಕಾರಣದಿಂದ ಸರಸ್ವತಿ ನದಿ ತೀರದಲ್ಲಿ ಹೋಗಿ 1000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ದಾಯಿತು. ಅದೇ ಜಾಗವೇ ಅಲ್ವ ಈ ಹೊತ್ತಿಗೂ ಜನ ಕೊಂಡಾಡುವುದು ಕುಬೇರ ತೀರ್ಥ ಅಂತ ಕೊಂಡಾಡುತ್ತಾರೆ. ಒಂದು ಸಂತೋಷ, ನಮ್ಮ ಹೆಸರಿನಲ್ಲಿ ಒಂದು ತೀರ್ಥ ಉಂಟಲ್ಲ ಭೂಲೋಕದಲ್ಲಿ ಅಂತ ಅಲ್ವಾ. ತಪಸ್ಸಿನ ಪರಿಣಾಮವಾಗಿ ಆದದ್ದೇನು ಅಂತ ಹೇಳಿದ್ರೆ, ನಿನಗೊಂದು ಇರುವುದಕ್ಕೆ ಸರಿಯಾದ ಸ್ಥಳ ಬೇಕು ಅಲ್ವಾ, ಯೋಚಿಸಬೇಕಾದದ್ದಿಲ್ಲ. ನಿಜವಾದ ಅರ್ಹತೆಯುಳ್ಳಂತಹ ವ್ಯಕ್ತಿಯಾದಂತಹ ನೀನು ಬಂದು ನಿಲ್ಲಬೇಕಾದದ್ದು ನನ್ನ ಸಮಾನವಾಗಿ ಅಂತ ಹೇಳಿದ್ದು. ಇನ್ನು ಮುಂದೆ ನನಗೂ ನಿನಗೂ ಸ್ನೇಹ ಅಂತ ಹೇಳಿದ್ದಲ್ವ, ಸ್ನೇಹಿತರು ಅಂತ ಹೇಳಿ ಆದ ಮೇಲೆ ಒಂದು ಸರಿಯಾದ ಸ್ಥಾನಕ್ಕೆ ಬೇಕಾಗಿ ಜಾಗವನ್ನ ಕೊಟ್ಟದ್ದಲ್ಲಿ ಅಂತ ಕೇಳಿದ್ರೆ, ಕೈಲಾಸಗಿರಿಯ ತಪ್ಪಲಿನಲ್ಲಿರುವಂತಹ ಗಂಧಮಾದನ ಪರ್ವತ, ಮೂರು ದೊಡ್ಡ ದೊಡ್ಡ ಶಿಖರಿಗಳೆಲ್ಲ ಉಂಟಿಲ್ಲಿ. ಅದರ ತನ್ಮಧ್ಯದಲ್ಲಿ ಅಲಕ ಎನ್ನುವಂತಹ ನಗರವನ್ನು ನಿರ್ಮಿಸಿಕೊಂಡಿರುವಂತಹ ಆಶೀರ್ವಾದವನ್ನ ಮಾಡಿದ್ದಾಯಿತು. ಬಂದೆ ವಿಶೇಷವಾದಂತಹ ಪಟ್ಟಣವೊಂದನ್ನು ನಿರ್ಮಿಸಿದೆ. ನೋಡಿ ಸ್ವಾಮಿ, ಇಂಥದ್ದೊಂದು ಪಟ್ಟಣ ಎನ್ನುವುದು ಎಲ್ಲಾದ್ರೂ ಸಿಗ್ಲಿಕ್ಕೆ ಉಂಟ? ಎಲ್ಲಾ ಕಡೆಯಲ್ಲಿ ಅದಕ್ಕೊಂದು ಆಧಾರ ಎನ್ನುವುದಾಗುಂಟು. ನಮ್ಮಲ್ಲಿ ಕುಬೇರ್ನ ಈ ನಗರಕ್ಕೊಂದು ಆಧಾರ ಉಂಟು ಅಂತ ಕೇಳಿದ್ರೆ, ಆಧಾರ ಯಾವುದು ಅಂತ ಕೇಳಿದ್ರೆ ಜನರೇ ಇದಕ್ಕೆ ಆಧಾರ, ನರರೇ ಆಧಾರ. ನರರೇ ಹೊತ್ತು ನಿಂತಹ ನಗರ ಇದು. ಆ ನೆಲೆಯಲ್ಲಿಯೂ ನರವಾಹನ ಅಂತ ಕರೆಯುತ್ತಾರೆ. ನನ್ನ ವಾಹನವೂ ನರವಾಹನವೇ. ಮತ್ತೆ ಇರುವುದಕ್ಕಿಲ್ಲ ಅಂತಲ್ಲ, ಸಾವಿರ ಚಕ್ರಗಳು, ಸಾವಿರ ಕುದುರೆಗಳನ್ನ ಕಟ್ಟಿಕೊಂಡಂತಹ ವಾಹನ ಇವತ್ತಿಗೆ ನಮ್ಮಲ್ಲುಂಟು. ಒಂದು ಕಾಲದಲ್ಲಿ ಪುಷ್ಪಕ ಸಿಕ್ಕಿದ್ರು ಅದು ಒಂದು ವೇಳೆ ಕೈ ಬಿಟ್ಟು ಹೋದ್ರು ಯೋಚನೆ ಮಾಡಿದವನಲ್ಲ, ಬೇಕಾದದ್ದು ನಮ್ಮಲ್ಲಿ ಉಂಟಲ್ಲ. ಎಲ್ಲರೂ ನನ್ನನ್ನು ಕೊಂಡಾಡುವವರೇ. ಎಲ್ಲಿಯ ತನಕ ಅಂತ ಕೇಳಿದ್ರೆ, ಭೂಲೋಕದಲ್ಲಿ ನಮಗಿರುವಷ್ಟು ಪ್ರಚಾರ ಬೇರೆಯವರಿಗೆ ಉಂಟ ಅಂತ ಕೇಳಿದ್ರೆ ಇಲ್ಲ. ಅಯ್ಯೋ ಕುಬೇರನ ಸಂತಾನದವ ಅಂತ ಹೇಳುದು, ಏನು ಇಲ್ಲ ಅಂತೇಳಿ ಹಾಗೆ ಹೊಗಳುವವರು ಬರೀ ಇದ್ದಾರೆ ಅಂತ ಕೇಳಿದ್ರೆ ತೆಗಳುವವರು ಇದ್ದಾರೆ. ಯಾರು ತೆಗಳುವವರು ಅಂತ ಕೇಳಿದ್ರೆ ಅವರಲ್ಲಿ ಇರುವುದಿಲ್ಲ. ಸಂಪತ್ತನ್ನ ಕ್ರೋಢೀಕರಿಸಬೇಕು ಎನ್ನುವಂತಹ ಭಾವನೆಯೂ ಅವರಲ್ಲಿ ಹುಟ್ಟಿಕೊಳ್ಳುವುದಿಲ್ಲ. ಅಂತವ್ರು ಹೇಳುದು, ಅಯ್ಯೋ ಕುಬೇರನಷ್ಟು ಅವನಲ್ಲಿ ಉಂಟು, ಆದ್ರೆ ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡೋದು ಇನ್ನೊಬ್ಬನ ಕುರಿತು. ಒಬ್ಬ ಸಾಧನೆ ಮಾಡಿದ್ದಾನೆ ಅಂತ ಹೇಳಿ ಆದ್ರೆ ತೆಗಳುವವರು ಎಷ್ಟು ಜನ ಇರ್ತಾರೆ, ನಮಗೆ ಆಕ್ಷೇಪವೇ ಇಲ್ಲ ಆ ಕುರಿತು. ನಾವು ಸಾಧನೆ ಮಾಡಿದ್ದೆಷ್ಟು ಎನ್ನುವುದೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನನ್ನ ಕರೆದದ್ದೇ ಪಿಂಗಳಾಕ್ಷ ಎನ್ನುವುದಾಗಿ. ಒಂದು ಕಾಲದಲ್ಲಿ ಲಕ್ಷ್ಮಿಯಲ್ಲಿರುವಂತಹ ಸಂಪತ್ತನ್ನು ನೋಡಿ ಕಣ್ಬಿಟ್ಟೆ, ಅವಳಿಗೆ ಸಿಟ್ಟು ಬಂತು. ಒಂದು ಕಾಲದಲ್ಲಿ ಹೋಗಿ ಪಾರ್ವತಿಯನ್ನು ನೋಡಿದೆ, ಅವಳಿಗೂ ಸಿಟ್ಟು ಬಂತು. ಎಲ್ಲ ಕತೆ ಬಹಳಷ್ಟು ಉಂಟು ನಮ್ಮದು ಹಿನ್ನೆಲೆ. ಹೇಳುವುದಕ್ಕೆ ಹೋದ್ರೆ ಎಲ್ಲೆಲ್ಲಿ ಯಾವುದನ್ನು ಹೇಳಬೇಕು ಅಂತ ಅರ್ಥ ಆಗುದಿಲ್ಲ, ಅಷ್ಟು ಕತೆ ಉಂಟು. ಆದರೂ ಜನ ನೋಡಿದ್ರಲ್ಲ ನನ್ನನ್ನು ಇಷ್ಟು ಚಂದದಲ್ಲಿ, ಈಗಲೂ ನನಗೆ ದೊಡ್ಡ ಹೊಟ್ಟೆಯೇ ಇರುವುದು, ಈಗಲೂ ಸಣ್ಣ ಕಣ್ಣೇ ಇರುವುದು, ಈಗಲೂ ಪಿಂಗಳಾಕ್ಷನೇ, ನನಗಿರುವುದು ತ್ರಿಪಾದ 3 ಪಾದ. ಕೇವಲ ಅಷ್ಟೇ ಅಂತ ಕೇಳಿದ್ರಲ್ಲ, ನನಗಿರುವುದು 8 ವಕ್ರವಾದಂತಹ ದಾಡೆ. ಇಷ್ಟ ಇದ್ರೂ ನನ್ನನ್ನು ಚಂದ ಅಂತ ಹೇಳಿದ್ರಲ್ಲ, ಈಗಲೂ ಯಾಕೆ ಚಂದ ಅಂತ ಹೇಳಿದ್ರು ಅಂತ ಕೇಳಿದ್ರೆ, ನಮ್ಮಲ್ಲಿ ಅಷ್ಟು ಉಂಟು ಅದಕ್ಕೆ ಚಂದ ಅಂತ ಹೇಳ್ತಾರೆ. ನಿಮ್ಮಲ್ಲಿ ದುಡ್ಡೊಂದು ಉಂಟೋ, ಸಂಪತ್ತೊಂದು ಉಂಟೋ, ನೀವು ಏನು ಬೇಕಾದ್ರೂ ಮಾಡಿ, ನೀವು ಮಾಡಿದ್ದೆಲ್ಲ ಚಂದ. ಹಾಗೆ ಬ್ಯಾಡದ್ದನ್ನ ಮಾಡಿದವನು ಅಂತ ಕೇಳಿದ್ರೆ ಅಲ್ಲವೇ ಅಲ್ಲ, ಬೇಕಾದದ್ದನ್ನೇ ಇಲ್ಲಿಯ ತನಕ ಬದುಕಿನಲ್ಲಿ ಮಾಡಿದವ. ಅದೆಲ್ಲ ಹೌದು, ಬೇಕಾದದ್ದನ್ನು ಮಾಡಿದ್ದೇನೆ, ಸರಿಯಾದಂತಹ ಸ್ಥಾನವನ್ನು ಪಡೆದಿದ್ದೇನೆ ದಿಕ್ಪಾಲಕರಲ್ಲಿ, ಎಲ್ಲವೂ ನನಗುಂಟು ಹೌದು. ಆದ್ರೆ ಇಷ್ಟಕ್ಕೆ ಮುಗೀತು ಅಂತ ಕೇಳಿದ್ರೆ ಮುಗಿಯಲಿಲ್ಲ. ಭೂಲೋಕದ ಕಡೆಯಲ್ಲಿ ಒಮ್ಮೆ ದೃಷ್ಟಿಯನ್ನ ಹಾರಿಸಿದ್ರೆ ಯುಗಗಳು ಬದಲಾಗುತ್ತಾ ಉಂಟು ಸತ್ಯ. ಆದ್ರೆ ನಮ್ಮಲ್ಲಿ ಒಂದು ನಿತ್ಯ ನೂತನ ಅಂತ ಒಂದು ಶಬ್ದ, ಒಂದು ಪ್ರಯೋಗ ಮಾಡಿದ್ರು ಇಲ್ಲಿ ಬದಲಾವಣೆ ಎನ್ನುವುದೇ ಇಲ್ಲ. ಆದ್ರೆ ಬದಲಾವಣೆ ಇಲ್ಲದಂತಹ ಜೀವನದಲ್ಲಿಯೂ ಕೂಡ ಬದಲಾವಣೆಯನ್ನ ಕಂಡು ಚೈತ್ರ ರಥ ಎನ್ನುವಂತಹ ಉದ್ಯಾನವನದಲ್ಲಿ ವಿಹರಿಸುತ್ತಿರುವಂತಹ ಹೊತ್ತಿಗೆ ಒಂದು ಆಲೋಚನೆ ಬಂದದ್ದು ನನಗೆ. ಕೇವಲ ಇದ್ರೆ ಸಾಕ, ಇದ್ದದ್ದನ್ನು ಏನನ್ನಾದ್ರೂ ಮಾಡಬೇಕು ಅಂತ. ಹಾಗಾದ್ರೆ ಇದ್ದದ್ದನ್ನ ಏನು ಮಾಡುವುದು ಅಂತ ಒಂದಿಷ್ಟನ್ನ ಹಂಚುವುದಕ್ಕೆ ತೊಡಗುವುದು, ದೊಡ್ಡ ಸ್ಥಿತಿಯ ಪ್ರದರ್ಶನ ಮಾಡುವುದಕ್ಕೆ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಯಾಕೆ ಅಂತ ಅದಕ್ಕೊಂದು ನಿರ್ದಿಷ್ಟವಾದಂತಹ ನಿರ್ಬಂಧ ಎನ್ನುವುದನ್ನ, ಕಟ್ಟುಕಟ್ಟಳೆಯನ್ನ ನಾವೇ ವಿಧಿಸಿಕೊಂಡಾಗಿದೆ. ಸಂಪತ್ತು ನಮ್ಮಲ್ಲಿ ಉಂಟು, ಆದ್ರೆ ಸಂಪತ್ತು ಬರುವುದರಿಂದ ಶುಕ್ರಾಚಾರ್ಯರಿಂದ ಅದನ್ನ ನಾವು ಹೇಳಲಿಕ್ಕಿಲ್ಲ. ಎಲ್ಲೂ ಶುಕ್ರಾಚಾರ್ಯರಿಂದ ಒಂದು ಅಂಶ ತೆಗೆದು ನಾವು ನರರಿಗೆ ಮಾನವರಿಗೆ ಕೊಡುವುದು. ನಮ್ಮಲ್ಲಿ ಎಷ್ಟು ಉಂಟು ಹೇಳಿಕೊಳ್ಳುವುದಕ್ಕುಂಟು, ಕೊಡುವ ಅಧಿಕಾರಿ ನಾನೇ. ಇಷ್ಟು ಉಂಟಲ್ಲ, ಏನು ಮಾಡಬೇಕು ಹಾಗಾದ್ರೆ ಎನ್ನುವುದಾಗಿ ಆಲೋಚನೆಯನ್ನು ಮಾಡಿ ನನ್ನ ವೈಭವವನ್ನ ಇನ್ನೊಬ್ಬರಿಗೆ ತೋರಿಸಬೇಕು. ತನ್ನ ಮೂಲಕವಾಗಿ ಅವರ ಬಾಯಿಯಿಂದ ಒಂದು ಹೊಗಳಿಕೆ ಬಂದೀತು ಅಂತ ಹೇಳಿ ಆದ್ರೆ ಇನ್ನೊಂದಿಷ್ಟು ಎತ್ತರವನ್ನ ನಾನೇ ಇರ್ತೇನೆ, ಆ ರೀತಿಯಾಗಿ ಆಲೋಚನೆ ಮಾಡಿದವ. ಮತ್ತೆ ನಾವೆಲ್ಲ ಪ್ರಚಾರದಲ್ಲಿ ಇರಬೇಕು ಅಂತ ಆದ್ರೆ ಆಗಾಗ ಏನನ್ನಾದ್ರೂ ಒಂದು ಕಾರ್ಯವನ್ನ ಎಸಗುತ್ತಾ ಇದ್ರೆ ಪ್ರಚಾರದಲ್ಲಿ ಇರುವುದು. ಮತ್ತೆ ನನ್ನನ್ನ ಕೊಂಡಾಡುವುದಕ್ಕೆ ಒಂದಿಷ್ಟು ಜನರೆಲ್ಲ ಕೊಂಡಾಡುವವರಿದ್ದಾರೆ. ಅಯ್ಯೋ ಒಂದಿಷ್ಟು ಸಂಪತ್ತು ಬೇಕು ಅಂತ ಕುಬೇರ ಮಂತ್ರ ಹೇಳುವವರು ಎಷ್ಟು ಜನ.
ಕೇವಲ ಕುಬೇರ ಮಂತ್ರ ಸಾಕಾಗ್ಲಿಕ್ಕಿಲ್ಲ. ಇನ್ನೊಂದು ಕಡೆಯಲ್ಲಿ ಹೋದ್ರೆ ಕುಬೇರನ ಜೊತೆಯಲ್ಲಿ ಅಷ್ಟಲಕ್ಷ್ಮಿಯನ್ನು ಸೇರಿಸಿದ್ದಾರೆ. ಕುಬೇರ ಅಷ್ಟಲಕ್ಷ್ಮಿ ಮಂತ್ರ ಅವರದ್ದು ಇನ್ನೊಂದು. ಮತ್ತೊಂದು ಕಡೆಯಲ್ಲಿ ಹೋದ್ರೆ ಮತ್ತೊಂದು ಮಂತ್ರ. ಇದು ಇಲ್ಲಿಗೆ ಮಂತ್ರಕ್ಕೆ ಮುಗಿಯುತ್ತದ? ಮಂತ್ರಕ್ಕೆ ಮುಗಿಯಲಿಕ್ಕಿಲ್ಲ. ಇನ್ನೊಂದಿಷ್ಟು ಹೆಸರನ್ನ ಪಡೆಯಬೇಕು ಎನ್ನುವುದಾಗಿ ಆಲೋಚನೆಯನ್ನ ಮಾಡಿದಾಗ ಸರಿ ಸಮಾನ ಯಾರು ಅಂತ ಆಲೋಚನೆಯನ್ನು ನೋಡಿದ್ರೆ ಸರಿಯಾದವ ಒಬ್ಬನೇ ಒಬ್ಬ, ಅವನೇ ಇದ್ದಾನಲ್ಲ, ಪಶುಪತಿಯನ್ನು ಕರೆಸಿ ಪಶುಪತಿಯನ್ನು ಕರೆಸಿ ತೋರುವೆ ಹೊಸ ವೈಭವ ಮೆರೆಸಿ ತೋರುವೆ ಹೊಸ ವೈಭವ ಮೆರೆಸಿ ಜಸದೊಳು ಭೋಜನ ರಸಿಸುವೆ ಕೂಟದಿ ಜಸದೊಳು ಭೋಜನ ರಸ ಸವಿ ಕೂಟದಿ ವಶಗೈಯುತ ದಶ ದಿಶೆಯೊಳು ಮೆರೆಯುವೆ ಜಸದೊಳು ಭೋಜನ ರಸ ಸವಿ ಕೂಟದಿ ವಶಗೈಯುತ ದಶ ದಿಶೆಯೊಳು ಮೆರೆಯುವೆ. ದಶ ದಿಶೆಯಲ್ಲಿಯೂ ನಾನು ಮರೆಯಬೇಕು ಅಂತಾದ್ರೆ ಇರುವ ವ್ಯಕ್ತಿ ಯಾರು? ದಶ ದಿಶೆಯಲ್ಲಿ ಹೆಸರನ್ನ ಪಡೆದವ, ದಶ ದಿಶೆಯನ್ನು ಆವರಿಸಿರುವವ ದಿಗಂಬರ ಇದ್ದಾನಲ್ಲ ಒಬ್ಬ, ಅದೇ ಪರಮೇಶ್ವರ. ಸಮಾನ ಅಂತಲ್ಲ, ಒಂದು ನೆಲೆಯಲ್ಲಿ ಸಮಾನ. ಯಾಕೆ ಸಮಾನ? ಅವನಾಗಿ ಒಪ್ಪಿಕೊಂಡಿದ್ದಾನೆ ನಾನು ಮಿತ್ರ ನಿನಗೆ ಅಂತ ಒಂದು ಕಾಲದಲ್ಲಿ. ಅದು ಒಂದುಂಟು, ನಮಗೂ ಸಾಕು. ಇನ್ನು ಬ್ರಹ್ಮದೇವರನ್ನ ಕರೆಸಿಕ್ ಹೋಗುದಾಗ್ಲಿಕ್ಕಿಲ್ಲ. ಅವ ದೊಡ್ಡವನೇ, ಯಾಕೆ ನಮಗೂ ಕೊಟ್ಟಿದ್ದಾನೆ. ಅವನೇ ಕೊಟ್ಟ ಮೇಲೆ ಅವನ ಎದುರಿಗೆ ನಾವು ಪ್ರದರ್ಶನ ಮಾಡುವುದಕ್ಕೆ ಹೋದ್ರೆ ಸರಿಯಾಗ್ಲಿಕ್ಕಿಲ್ಲ. ಇನ್ನು ಹರಿಯನ್ನ ಕರೆಸುವುದು ಅಂತ ಕೇಳಿದ್ರೆ ಅಯ್ಯೋ ಅವನ ಸಹವಾಸ ಯಾರಿಗೂ ಬೇಡ. ಒಂದು ಕಾಲದಲ್ಲಿ ನಾವು ಅವನಿಗೆ ಏನು ಕೊಡಬೇಕು ಕೊಟ್ಟಿದ್ದೇವೆ. ಈಗಿನ ಕಾಲದಲ್ಲಿ ಅವ ಅಲ್ಲ. ಕೊಡುವುದಕ್ಕೆ ಸರಿಯಾಗಿ ವ್ಯಕ್ತಿ ಅಂತಿದ್ರೆ ಅವ ಪರಮೇಶ್ವರ ಒಬ್ಬನೇ ಎನ್ನುವುದು ಸ್ಪಷ್ಟ. ಮತ್ತೆ ಪಡೆಯುವುದಕ್ಕೂ ಅವ ಅರ್ಹ ಇದ್ದಾನೆ ಈ ಹೊತ್ತಿಗೆ. ಯಾಕೆ ಅಂತ ಕೇಳಿದ್ರೆ ಅವನಲ್ಲಿ ಏನುಂಟು ಅಲ್ವಾ? ಅವನಾದ್ರೆ ಒಬ್ಬ ಹರಿ ಆದ್ರೆ ಅಲ್ಲಿ ಹಾಲ್ಕಡಲ್ನಲ್ಲಿ ಇದ್ದಾನೆ, ಯಾವುದು ಸಮಸ್ಯೆ ಇಲ್ಲ, ಅವನು ವೈಭವದಿಂದ ಇದ್ದಾನೆ. ಬ್ರಹ್ಮದೇವರು ಅದೇ ರೀತಿಯಲ್ಲಿ ಸಂತೋಷದಿಂದ ಇದ್ದಾರೆ. ನಾವು ಹೀಗೆ ಆಲೋಚನೆ ಮಾಡಿದ್ರೆ ಏನೂ ಇಲ್ಲದೆ ಒಂದು ರೀತಿಯಲ್ಲಿ ಜೀವನ ಕಳೆಯುವವ ಯಾರು ಅಂತ ಕೇಳಿದ್ ನೋಡಿದ್ರೆ ನಾವು ನೋಡುದು ದೃಷ್ಟಿಯಲ್ಲಿ ಕಾಣುವುದು ಅವ ಪರಮೇಶ್ವರ. ಕೊಡುವುದಕ್ಕೆ ಸರಿ ಸಮ ಅಂತ ಅಲ್ಲ, ಆದ್ರೂ ಒಂದು ಸಮ. ಅವನನ್ನೇ ಕರೆಸಿದ್ದು ಹೌದು ಅಂತಾದ್ರೆ ಇಲ್ಲಿ ಬಂದ ಮೇಲೆ ಒಂದು ನಮ್ಮಿಂದ ಎಷ್ಟು ಕೊಡುವುದಕ್ಕೆ ಸಾಧ್ಯ ಆಗುತ್ತದೆ? ಈಗ ಯಥಾಚಿತ ಎನ್ನುವುದು ಹೇಗೆ ಕೊಡಬೇಕಾದದ್ದು ಇಲ್ಲಿ ಅಂತ ಕೇಳಿದ್ರೆ ಅವನಿಂದ ಎಷ್ಟು ಪಡೆಯುವುದಕ್ಕೆ ಸಾಧ್ಯ ಎನ್ನುವುದು ಬೇರೆ ಕಡೆಯಲ್ಲಿ ಆಗಲ್ಲ. ಬೇರೆ ಕಡೆಯಲ್ಲಿ ಎಷ್ಟು ಕೊಡುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ಆ ಶಬ್ದ ಪ್ರಯೋಗ ಇರುವುದು. ನಮ್ಮಲ್ಲಿ ಹಾಗಲ್ಲ. ಅವ ಎಷ್ಟು ಪಡೆಯುವುದಕ್ಕೆ ಸಾಧ್ಯ ಉಂಟು ಅದಕ್ಕಾಗಿ ಪ್ರಯೋಗಿಸುವುದು. ಅವನಿಂದ ಎಷ್ಟು ಪಡೆಯುವುದಕ್ಕೆ ಸಾಧ್ಯ ಆದಿತ್ತು ಅಷ್ಟನ್ನ ಪಡೆಯುತ್ತಾನೆ. ವಿಶೇಷವಾದಂತಹ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಸಿದ್ಧಪಡಿಸಿ ಅವನಿಗೆ ಕೊಡುವುದು. ಒಂದು ಅದರಿಂದ ನಮಗೆ ಲಾಭ ಉಂಟು. ಈ ಹರಿ ಎಲ್ಲರಿಗೂ ಬೇಗ ಒಲಿದು ಬರುವವಲ್ಲ. ಅವನನ್ನ ಕಂಡ್ರೆ ಈ ರಾಕ್ಷಸರಿಗಾಗುವುದಿಲ್ಲ. ಈಗ ನಮ್ಮಲ್ಲೂ ರಾಕ್ಷಸರಿದ್ದಾರೆ, ಕೆಟ್ಟವರು ಅಂತಲ್ಲ. ನಮ್ಮಲ್ಲಿರುವುದು ಬೇರೆ ರಾಕ್ಷಸರು. ಭೂಲೋಕದಲ್ಲಿ ಇರುವವರೆಲ್ಲ ದೈತ್ಯರು, ದಾನವರು, ಅವರು ಬೇರೆ. ಈಗ ಅಲ್ಲಿಯೂ ನಮ್ಮದು ಪ್ರಚಾರ ಆಗಬೇಕು, ಜನಸಾಮಾನ್ಯರಲ್ಲಿಯೂ ನಮ್ಮ ಪ್ರಚಾರ ಆಗಬೇಕು ಅಂತಾದ್ರೆ ಈಗ ಒಲಿದ ಕೂಡಲೇ ಬಂದು ನಿಲ್ಲುವ ಭಕ್ತ ಅಂತಿದ್ರೆ ಪರಮೇಶ್ವರ ಹೌದಲ್ವ? ಅವನಿಗೆ ನಾವು ಸತ್ಕಾರ ಮಾಡಿದ್ದೆ ಹೌದು ಅಂತಂದ್ರೆ ಜನರೆಲ್ಲ ಆಗ ಕೊಂಡಾಡ್ತಾರೆ, ಅಯ್ಯೋ ನಮ್ಮ ದೇವರಿಗೆ ಮಾಡಿದ್ದಂತೆ ಅವ ಕುಬೇರ ಹಾಗಂತೆ ಹೀಗಂತೆ ಅಂತ. ಮತ್ತೆ ಇನ್ನೊಂದು ಮಾಡ್ತೇನೆ, ಇಲ್ಲಿ ಸತ್ಕಾರ ಮಾಡುವುದು, ಇವನಿಂದ ಹೊಗಳಿಕೆ ಪಡೆಯುವುದು. ನಂತರದಲ್ಲಿ ಮತ್ತೊಬ್ಬರಿದ್ದಾರೆ, ಮೂರು ಮುಕ್ಕಾಲುಗಳಿಗೆ ತಿರುಗುವವರೊಬ್ಬರಿದ್ದಾರೆ, ನಾರದರು. ಅವರನ್ನು ಒಮ್ಮೆ ಇತ್ತ ಕಡೆಯಲ್ಲಿ ಕರೆಯುವುದು. ಅವರಿಗೂ ಬಂದು ಪಾದ ಪೂಜೆ ಮಾಡಿ, ಅಯ್ಯೋ ಮೊನ್ನೆ ದಿನ ಒಂದು ನೀವು ಬರ್ಬೇಕಿತ್ತು, ನಾನೊಂದು ವ್ಯವಸ್ಥೆ ಮಾಡಿದ್ದೆ, ಹೀಗಾಯ್ತು ಅಂತ ಅವರಲ್ಲಿ ಒಂದು ಕಥೆ ಹೇಳಿದ್ರೆ ಮತ್ತೆ ಇಡೀ ಪ್ರಪಂಚ ತುಂಬಾ ಹೇಳ್ಕೊಂಡು ಬರ್ತಾರೆ. ಮತ್ತೆ ಮುಂದೆ ಏನಾಗುತ್ತದೆ? ಮುಂದೆ ಒಂದು ಕಾಲದಲ್ಲಿ ಆಗಬಹುದು, ಹೀಗೆ ಪುಟದಲ್ಲಿ ಬರೀಬಹುದು, ಕುಬೇರನ ಸಭಾವರ್ಣನೆ, ಕುಬೇರ ಹೀಗಿದ್ದಂತೆ ಅಂತ ಅವ ಎಲ್ಲಿ ಆದ್ರೂ ಹೋಗಿ ಹೇಳ್ತಾನೆ. ಇಷ್ಟು ಪ್ರಚಾರಕ್ಕೆ ಬರುವುದಕ್ಕೆ ಬೇಕಾಗಿ, ಆದಷ್ಟು ಬೇಗ ಕರೆತರುವುದಕ್ಕೆ ಬೇಕಾಗಿ ನಮ್ಮ ನರವಾಹನ ಉಂಟಲ್ಲ, ಅವನಲ್ಲಿ ಇಲ್ಲ ಅಂತಲ್ಲ, ನಮ್ಮ ನರವಾಹನವನ್ನೇ ಇರಿಸಿಕೊಂಡು ನಮ್ಮವ್ರನ್ನೆಲ್ಲ ಸೇರಿಸಿಕೊಂಡು ಆದಷ್ಟು ಬೇಗ ಕೈಲಾಸದ ಕಡೆಗೆ ಹೊರಟು ಬಿಡ್ತೇನಂತೆ. ಜ್ಞಾನಧನ ಸಂಪನ್ನ ಶಶಿಧರ ಜ್ಞಾನಧನ ಸಂಪನ್ನ ಶಶಿಧರ ಧ್ಯಾನಿ ಜನ ಮನ ನಿಲಯ ಪುರಗರ ಧ್ಯಾನಿ ಜನ ಮನ ನಿಲಯ ಪುರಗರ ಸಾನುರಾಗದಿ ಬರುವ ಭಗುತರ
ಉಡುಗೊರೆಯಾಗಿ ಸ್ಮಶಾನ, ಉಡುವುದಕ್ಕೆ ವಸ್ತ್ರವಾಗಿ ಆನೆಯ ಚರ್ಮ, ತೊಡುವುದಕ್ಕೆ ಆಭರಣ ಹಾವುಗಳು, ರುದ್ರಾಕ್ಷಿ, ರುಂಡಮಾಲೆ, ಅಲಂಕಾರಕ್ಕಾಗಿ ಚಿತಾಭಸ್ಮ, ಉಣ್ಣುವುದಕ್ಕಾಗಿರುವ ಪಾತ್ರೆ ನರಕಪಾಲ. ಇದು ಶಂಕರನ ಅಲೆಮಾರಿ ಬದುಕು. ಆದರೆ ವಿಚಿತ್ರ ನೋಡಿ, ಏನೂ ಇಲ್ಲದ ಶಿವನಲ್ಲಿ ಏನನ್ನೋ ಬೇಡುವುದಕ್ಕಾಗಿ ಬರುವಂತಹ ಭಕ್ತ ಗಣನ ಕೋಟ್ಯಾನುಕೋಟಿ. ಹಾಗಾದ್ರೆ ಯಾಕೆ ಹೀಗೆ? ಲೌಕಿಕರಿಗೊಂದು ಆಲೋಚನೆ ಉಂಟು. ಬೇಕಾದ ಎಲ್ಲ ಸುಖವನ್ನು ಪಡೆಯುವುದಕ್ಕೆ ಧನ ಬೇಕು. ಆದರೆ ಹಣದಿಂದ ಹಾಸಿಗೆಯನ್ನು ಕೊಳ್ಳಬಹುದೇ ವಿನಃ ನಿದ್ರೆಯನ್ನು ಕೊಳ್ಳುವುದಕ್ಕಾಗ್ತದ? ಧನ ಕನಕಗಳಿಂದ ಆಹಾರ ಪದಾರ್ಥಗಳನ್ನು ಕೊಳ್ಳಬಹುದೇ ಬಿಟ್ರೆ ಹಸಿವನ್ನು ಕೊಳ್ಳುವುದಕ್ಕಾಗ್ತದ? ಹಾಗಾದ್ರೆ ಎಲ್ಲರೂ ಎಲ್ಲವನ್ನೂ ಪಡೆಯುವುದಕ್ಕೆ ಏನೋ ಒಂದು ಬೇಕಲ್ಲ ದಾರಿ. ಆ ದಾರಿ ಯಾವುದು ಕೇಳಿದ್ರೆ ಅದು ಜ್ಞಾನ. ಅಣುವಿನಿಂದ ಹಿಡಿದು ಪರಬ್ರಹ್ಮ ತತ್ವದವರೆಗೂ ಎಲ್ಲವನ್ನೂ ಪಡೆಯುವುದಕ್ಕೆ ಸಾಧ್ಯವಾಗುವಂತಹ ರಾಜಮಾರ್ಗ ಯಾವುದು ಕೇಳಿದ್ರೆ ಅದು ಜ್ಞಾನ. ಆ ಜ್ಞಾನ ಸಿಗುವುದು ಶಿವನಲ್ಲಿ. ಹಾಗಾಗಿ ಇಲ್ಲಿಗೆ ಬರುವುದು ಭಕ್ತರಲ್ಲ, ಅವರಿಗೆ ಆ ಜ್ಞಾನವನ್ನು ಕೊಡುವ ಕಾರಣ. ಅಂದ್ರೆ ಜ್ಞಾನ ಅಂದ್ರೆ ಒಳ್ಳೆಯದು ಎನ್ನುವ ನೆಲೆಯಲ್ಲಿ ನೋಡಿದ್ರೆ ಆ ಒಳಿತನ್ನು ಮಾಡುವವನಾದ್ದರಿಂದ ನಾನು ಶಂಕರ, ನಾನು ಜ್ಞಾನದನೂ ಹೌದು, ಜ್ಞಾನಧನನೂ ಹೌದು. ಅಂತಹ ಅರಿವನ್ನು ಅಪೇಕ್ಷಿಸಿ ಬರುವಂತಹ ಭಕ್ತರನ್ನು ಮಾನಿಸುತ್ತಾ ಇರುವ ಕಾಲದಲ್ಲಿ ಯಾರೋ ಬರ್ತಾ ಇದ್ದಾರಲ್ಲ, ಓಹ್ ಕುಬೇರ, ಬಾರಯ್ಯ, ಬಾ ಬಾ ಬಾ, ಬಾರಯ್ಯನ ಪಾಲ ಕುಶಲವೇ, ಬಾರಯ್ಯ ಧನಪಾಲ ಕುಶಲವೇ ಸಕಲರು, ಸಾರಿ ಬಂದೆಯ ತೋಷವು, ಸಾರಿ ಬಂದೆಯ ತೋಷವು, ಚಾರು ವಿಕ್ರಮಿ ನಿನ್ನ ಬಯಕೆಯ ಸಲ್ಲಿಸುವೆ, ಚಾರು ವಿಕ್ರಮಿ ನಿನ್ನ ಬಯಕೆಯ ಸಲ್ಲಿಸುವೆ, ಕೋರಿಕೆ ನುಡಿದಿಟವು, ಕೋರಿಕೆ ನುಡಿದಿಟವು, ಚಾರು ವಿಕ್ರಮಿ ನಿನ್ನ ಬಯಕೆಯ ಸಲ್ಲಿಸುವೆ, ಕೋರಿಕೆ ನುಡಿದಿಟವು, ಕೋರಿಕೆ ನುಡಿದಿಟವು, ಬಾರಯ್ಯ ಅಯ್ಯ ಕುಬೇರ, ಶುಭವಾಗಲಯ್ಯ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಎಷ್ಟು ಸಂತೋಷವಾಗುತ್ತದೆ ನಿನ್ನನ್ನು ನೋಡಿದಾಗ. ಬರುವ ಕಷ್ಟಗಳನ್ನೇ ಮೆಟ್ಟಿಲಾಗಿಸಿಕೊಂಡು ಗೆಲುವಿನ ಸೌಧವನ್ನು ನಿರ್ಮಾಣ ಮಾಡಬೇಕು. ಈ ಮಾತಿಗೆ ನಿಜವಾಗಿ ಅರ್ಥ ಬರೆದವ ನೀನೆ. ಖಂಡಿತ. ಒಂದು ಕಾಲದಲ್ಲಿ ಕುಬೇರನನ್ನು ಕಂಡ್ರೆ ಜನ ಹೇಳುವುದು ಏನೂ ಇಲ್ಲದವ ಅಂತ. ಈಗ ಅದೇ ಜನ ಕೇಳ್ತಾರೆ ಕುಬೇರನಲ್ಲಿ ಏನು ಇಲ್ಲ ಅಂತ. ಗೊತ್ತುಂಟಲ್ಲ ನಿಮಗೆ ನಮ್ಮಲ್ಲಿ ಇರುವುದು. ಒಬ್ಬ ವ್ಯಕ್ತಿ, ಒಬ್ಬನೇ ಒಬ್ಬ ವ್ಯಕ್ತಿ ನಿನ್ನಲ್ಲಿ ಇರುವಂತಹ ಸರ್ವಸ್ವವನ್ನು ಕಸಿದುಕೊಂಡ. ಈಗ ಪ್ರಪಂಚವೇ ಒಂದಾಗಿ ಬಂದು ನಿನ್ನಲ್ಲಿರುವುದನ್ನು ಕಸಿದರು ಮತ್ತು ನಿನ್ನಲ್ಲಿ ಉಳಿತದೆ. ಅಷ್ಟುಂಟು ನಿನ್ನಲ್ಲಿ ಅಂತ ಎಲ್ಲ. ಅಲ್ಲ, ನೀವು ಹೇಳುವುದು ಒಮ್ಮೊಮ್ಮೆ ನನಗೇನು ಆಗುವುದು, ಮತ್ತೆ ಅರ್ಥ ಆಗುವುದು. ನಮ್ಮಿಂದ ಕಡಿಮೆ ಆಗ್ಲಿಕ್ಕಿಲ್ಲ ಅಂತ. ನಮ್ಮಲ್ಲಿ ಎಷ್ಟುಂಟು ಅಂತ ನಮಗೆ ಗೊತ್ತಿಲ್ಲ, ಅಷ್ಟು ಹೆಚ್ಚುಂಟು. ಖಂಡಿತ ಅಲ್ಲ, ಖಂಡಿತ. ಅದು ನೀವು ಹೇಳಿದ್ದು ಹೌದು. ಒಂದು ಕಾಲದಲ್ಲಿ ದಿಕ್ಕುಗಾಣದೆ ದಿಕ್ಕಾಪಾಲಾಗಿ ಓಡಾಡ್ತಾ ಇದ್ದ ನೀನು ಈಗ ಒಂದು ದಿಕ್ಕಿಗೆ ಅಧಿಪತಿಯಾಗಿ ಮೆರೆದಾಡ್ತಾ ಇದ್ದ. ಅಲ್ಲ, ಈಗ ನೀವು ನಮ್ಮನ್ನ ಹೊಗಳುವುದ ಸತ್ಯ.
ಹೊಗಳುವುದೇ? ಅಲ್ಲ, ಕೆಲವು ಕಡೆ ನಡೀಲಿಕ್ಕುಂಟು. ಏನು ಅದು ಸನ್ಮಾನ ಭಾಷಣ ಅಂತ ಭೂಲೋಕದಲ್ಲಿ ಕರೀತಾರಂತೆ. ಹಾ, ಹಾ, ಹಾ. ಅಯ್ಯೋ, ಒಂದು ಕಾಲದಲ್ಲಿ ಇದು ಹೀಗೆ ಅಂತ ಹೇಳಿದ್ರೆ ಅಂತ ಅವರು ಮೊದಲು ಹೇಳುದು, ಮತ್ತೆ ಅದು ಸನ್ಮಾನ ಅಂತ. ಹಾ, ಹಾ, ಅಲ್ಲ, ಮತ್ತೆ ಹಾಗೆ ಏನಾದ್ರು ಅಂದ್ರೆ ಹಾ. ಈಗ ಒಬ್ಬ ವ್ಯಕ್ತಿ ದೊಡ್ಡವನಾಗಿದ್ದಾನೆ ಅಂತ ಹೇಳಿದ್ರೆ ನೆನಪು- ಅವನ ಹಿನ್ನೆಲೆಯಲ್ಲಿ ಎಷ್ಟು ಕಷ್ಟ ನೀವು ನೆನಪು ಮಾಡಿಕೊಳ್ಳುವುದು. ಅದನ್ನು ಹೇಳಬೇಕು. ಸುಮ್ಮನೆ ದೊಡ್ಡವಾಗಿದ್ದಾನೆ ಅಂತಾದ್ರೆ ನೋಡುವವರಿಗೆ ಹಾಗೆ ಹೇಳುವುದಾಗಿ ದೊಡ್ಡವಾಗುವುದು ಏನು ಕಷ್ಟ ಅಲ್ಲ ಅಂತ ಕಾಣಿಸಬಾರದಲ್ಲ. ಹಾಗೆ ಇಷ್ಟು ಅದಕ್ಕೆ ಕಷ್ಟಪಟ್ಟ ಕಾರಣ ಇಷ್ಟು ದೊಡ್ಡವನಾಗಿದ್ದ. ಒಂದು ವೇಳೆ ಅವ ಕಷ್ಟಪಡ್ತಿದ್ರು ಕೆಲವು ಕಡೆಯಲ್ಲಿ ಹೇಳಿಕೊಂಡು, ಅಯ್ಯೋ ಅವರಿಗೊಂದು ಕಷ್ಟ ಇತ್ತು ಅದಕ್ಕಾಗಿ ಈ ರಂಗಕ್ಕೆ ಬಂದ್ರು ಅಂತ ಒಂದು ಹೇಳುವುದು ನೋಡಿದ್ರೆ, ಹಾಗಾಗಿ ಕಷ್ಟವನ್ನೇ ಹೇಳಬೇಕು ಮೊದಲು, ಆಮೇಲೆ ನಿನ್ನ ದೊಡ್ಡಸ್ತಿಕೆಯನ್ನು ಹೇಳುವುದು. ಸರಿ ಸರಿ ಸರಿ. ನಿನ್ನನ್ನು ಕಂಡಾಗ ಮತ್ತೂ ಸಂತೋಷ ಆಗುವುದಕ್ಕೆ ಕಾರಣ ಇಲ್ಲಿಗೆ ದೇವತೆಗಳೆಲ್ಲ ಬಹಳಷ್ಟು ಜನ ಬರ್ತಾರೆ, ಬಹಳಷ್ಟು ಬಾರಿ ಬರ್ತಾರೆ. ಬರುವಾಗ ಹೆಚ್ಚಿನ ಬಾರಿ ಬರುವುದು ಕಣ್ಣೀರು ಹಾಕಿಕೊಂಡು. ಅಯ್ಯೋ ತಮ್ಮ ಕಷ್ಟ. ಅಳುತ್ತಲೇ ಬರುವವರನ್ನು ಕಂಡು ಕಂಡು ಬೇಸರ ಆದ ಹೊತ್ತಿಗೆ ನೋಡು, ನಗುತ್ತಾ ಬರುವ ನಿನ್ನನ್ನು ಕಂಡ್ರೆ ಸಂತೋಷ ಆಗುವುದಿಲ್ಲ. ಮತ್ತೆ ನಾವೆಲ್ಲ ನಗಬೇಕು ಯಾಕೆ? ಈಗ ನಮಗೊಂದು ಕಷ್ಟ ಅಂತ ಬರ್ಲಿಕ್ಕುಂಟು, ನಮ್ಮಲ್ಲಿ ಅಷ್ಟುಂಟು, ಮತ್ತೆ ಕಷ್ಟ ಬರುವುದು ಹೇಗೆ? ಮತ್ತೆ ಕಷ್ಟ ಬರುವುದು ಯಾರಿಗೆ ಅಂತ ಕೇಳಿದ್ರೆ ಅವರಲ್ಲಿ ಇಲ್ಲದೆ ಇರುವವರಿಗೆ ಕಷ್ಟ ಬರುವುದು, ಇದ್ದವರಿಗೆ ಕಷ್ಟ ಬರುವುದಿಲ್ಲ ಅಂತಲ್ಲ, ಅದು ಮುಂದುವರಿಲಿಕ್ಕೆ ಆಗುವುದಿಲ್ಲ. ನಾವು ಅಲ್ಲಿಗೆ ಹೇಗೆ ಬೇಕೋ ಅದನ್ನು ತುಂಡರಿಸ್ತೇವೆ. ಮತ್ತೆ ನೀನು ಎಷ್ಟು ಅಳಬೇಕು ಅಂತ ಆಗಿದೆ, ಬದುಕಲ್ಲದೊಂದು ಹೋಗಿದೆ, ಇನ್ನು ಮತ್ತಿಲ್ಲ. ಇನ್ನು ಎಂತಹ ಕಷ್ಟ ಬಂದ್ರು ನೀನು ಅಳಲಿಕ್ಕಿಲ್ಲ. ಅಂದ್ರೆ ನೀವು ನಗುತ್ತಲೇ ಬರುವುದು ಸಹಜ, ಅದು ಎಲ್ಲರಿಗೂ ಬರುತ್ತದೆ. ಹಾಗಾಗಿ ಆ ನಿನ್ನ ನಗುವನ್ನು ಹಂಚುವುದಕ್ಕಾಗಿ ಇಲ್ಲಿವರೆಗೆ ಬಂದ್ಯಲ್ಲ, ನನಗೆ ಅದನ್ನು ಕಂಡೇ ಸಂತೋಷ ಆಯ್ತು. ಆಗ್ಲಿ ಅದೇ ಸಂತೋಷದಿಂದ ಏನು ಬೇಕು ಕೇಳು, ಏನು ಬೇಕು ಕೇಳು, ಕೊಡ್ತೇನೆ. ಇಂಥದ್ದು ಏನು ಬೇಕಾದ್ರೂ ನೀವು ಕೊಡ್ತೀರಿ, ಹೌದು. ಆದ್ರೆ ನಾನು ಪಡೆಯುವುದಕ್ಕೆ ಬಂದವಂತ ತಿಳಿದದ್ದ ನೀವು ಮತ್ತೆ ಅಲ್ಲವೇ ಅಲ್ಲ. ದಿನಮಣಿ ದೀಪದ ಬೆಳಕಿಗೆ ದಿನಮಣಿ ದೀಪದ ಬೆಳಕಿಗೆ ಸರಗೊಟ್ಟಿ ವಿನಯದಿ ಬೇಡುವನೆ ಅನಲಾಕ್ಷ ಬಾರಯ್ಯ ಹಿರಿದಾದ ಸತ್ಕಾರ ಅನಲಾಕ್ಷ ಬಾರಯ್ಯ ಹಿರಿದಾದ ಸತ್ಕಾರ ನಿನಗೀವೆ ಪರಮೇಶನೇ. ಏನು ಬೇಕಾದ್ರೂ ಕೇಳು, ಕೊಡ್ತೇನೆ. ಅಯ್ಯೋ ನೀವು ಕೊಡುತ್ತೀರಿ, ಹೌದು. ಪಡೆಯುವುದಕ್ಕೆ ಈಗ ಪಡೆದೆ ಅಂತಂದ್ರೆ ಎಲ್ಲಿ ಇಟ್ಕೊಳ್ಳುವುದು ಅಂತ ಒಂದು ಬರುವುದಿಲ್ವಾ? ಈಗ ಇದ್ದದ್ದೇ ನಮಗೆ ಹೆಚ್ಚಾಗಿದೆ. ಅಂದ್ರೆ ಅದನ್ನು ಎಲ್ಲಿ ಹೇಗೆ ಬಳಸಬೇಕು ಎನ್ನುವುದಾಗಿಯೇ ನಮಗೀಗ ತಲೆ ಬಿಸಿಯಾಗಿ ಕುಳಿತಿದ್ದೇವೆ. ಹೌದೌದು. ಮತ್ತೀಗ ಪಡೆದೆ ಅಂತ ಹೇಳಿ ಆದ್ರೆ ಒಂದು ಕಾಲದಲ್ಲಿ ನಿಮ್ಮಿಂದ ನಾವು ಪಡೆದಿದ್ದೇವೆ, ಆ ಹೊತ್ತಿಗೆ ನಿಮಗೂ ಅರ್ಥ ಆಗಿ ಅಲ್ವಾ? ಈಗ ನಾನು ನೀನು ಒಂದು ಸಮಾನ ಎನ್ನುವ ಭಾವದಲ್ಲಿ ನೀವು ಈ ಕೈಲಾಸಗಿರಿ ಹತ್ತಿರದಲ್ಲಿ ಈಗ ಒಂದು ನಗರ ನಿರ್ಮಿಸಿಕೊಂಡು ನೀನು ನಾನು ಒಂದು ಸ್ನೇಹಿತರು ಅಂತೇಳಿ ನೀವು ಒಂದು ಕಾಲದ ಕತೆ ನೆನಪು ಮಾಡುವುದು ಖಂಡಿತ. ಅಷ್ಟು ಕೊಟ್ಟ ಮೇಲೆ ಮತ್ತೆ ಪಡೆಯುವುದು, ಈಗ ನೀವು ಕೊಡುವುದಕ್ಕೆ ಸಮರ್ಥರು, ಹೌದು. ಪಡೆಯುವುದಕ್ಕೆ ನಾನು ಸಮರ್ಥನ ಅಂತ ಆಲೋಚನೆ ಮಾಡ್ಬೇಕೋ ಬೇಡುವ? ಈಗ ಪಾತ್ರತೆ ಅಂತ ಉಂಟು, ಹೌದೌದು. ಈಗ ಪಾತ್ರತೆ ಈಗ ಹೇಗಾಗಿದೆ ಅಂತ ಕೇಳಿದ್ರೆ ಬೇಕಾದ್ರೆ ನಾನೇ ನಿಮ್ಗೆ ಕೊಟ್ಟೇನು ಹೇಳಿದ್ದು. ಕೈಲಾಸಕ್ಕೆ ಬಂದು ಬೇಡುವವರನ್ನು ನೋಡಿದ್ದೇವೆ, ಎಲ್ಲರೂ ಬರುವುದು ಬೇಡುವುದಕ್ಕಾಗಿ ಅಲ್ವಾ? ಮೊದಲ ಬಾರಿಗೆ ಶಿವನಿಗೆ ಕೊಡುವುದಕ್ಕೆ ಬಂದ ವ್ಯಕ್ತಿ ನೀನು ಒಬ್ಬನೇ ನೋಡು. ಯಾಕೆ? ನಿನ್ನನ್ನ ರಾಜಮೌಳೀಶ್ವರ ಅಂತ ಹೇಳಿದ್ರು ಅಲ್ವಾ? ನನ್ನನ್ನು ಕರೆದದ್ದು ರಾಜಾದಿ ರಾಜ, ಬ್ರಹ್ಮದೇವನೇ ಕರೆದದ್ದು ರಾಜಾದಿ ರಾಜ. ನೀನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಿ. ರಾಜಾದಿ ರಾಜನಾದಂತಹ ನನ್ನಿಂದ, ಅಂದ್ರೆ ನಾನು ಹೇಳುದು ಬೇರೆ ತಿಳಿಬೇಡಿ, ಅಂದ್ರೆ ವ್ಯವಸ್ಥೆ ಮಾಡುವುದಕ್ಕೆ ನಮ್ಮಲ್ಲಿ ಏನು ಉಂಟು, ಕಷ್ಟ ಇದ್ರಲ್ವ ಕೇಳುವುದು, ಅದಲ್ಲ. ಕಷ್ಟ ಅಲ್ಲವೇ ಅಲ್ಲ. ಹೀಗೆ ಒಂದು ಆಲೋಚನೆ ಮಾಡ್ತಾ ಇದ್ದಂತ ಹೊತ್ತಿಗೆ ತಟ್ಟನೆ ನನಗೊಂದು ಆಲೋಚನೆ ಬಂದದ್ದು. ಏನು? ಈಗ ನೀವು ನನಗಿಷ್ಟೆಲ್ಲ ಬದುಕಿನಲ್ಲಿ ಒಂದು ಸಹಾಯ ಮಾಡಿದ್ದೀರಿ. ಸಹಾಯ ಮಾಡಿದ್ದಲ್ವಾ? ಈಗ ಯಾಕೆ ಸಹಾಯ ಮಾಡಿದ್ದು? ಈಗ ನಾನು ಕಷ್ಟಪಟ್ಟದ್ದಕ್ಕಲ್ವ ನೀವು ಪ್ರತಿಫಲ ಕೊಟ್ಟದ್ದು. ಈಗ ಕಷ್ಟಪಡದೇ ಇರುವ ವ್ಯಕ್ತಿಗೆಲ್ಲ ಹೋಗಿ ಕೊಡ್ಲಿಕ್ಕೆ ನನ್ನಲ್ಲಿ ಒಂದು ಪಾತ್ರತೆ ಉಂಟು, ಇವನಿಗೆ ತುಂಬಿಸ್ಲಿಕ್ಕೆ ಆಗತ್ತದೆ ಈ ಪಾತ್ರದಲ್ಲಿ ಅಂತ ನೀವು ನನಗೆ ತುಂಬಿಸಿದ್ರಿ. ಹೌದಪ್ಪ, ತುಂಬಿಸಿದ್ದೇನೆ. ಈಗ ಆ ಪಾತ್ರೆ ತುಂಬಿದೆ, ತುಂಬಿ ಹರಿಯುತ್ತಾ ಇದೆ, ಹೆಚ್ಚಾಗಿದೆ. ಅದು ತುಂಬಿ ಹರಿಯುತ್ತದೆ. ಯಾಕೆ ತುಂಬಿ ಹರಿಯುತ್ತದೆ? ಈಗ ಹಾಲನ್ನು ಹಾಕಿ ಒಂದು ಬಿಸಿ ಮಾಡುವುದಕ್ಕಿಟ್ರೆ ಅದು ಹರಿಯುತ್ತದೆ. ಯಾಕೆ? ತನ್ನತನವನ್ನು ತೋರಿಸಿಕೊಳ್ಳುವುದು. ಅದು ತುಂಬಿ ಹರಿಯುವುದು. ಹಾಗೆ ತುಂಬಿ ಹರಿಯುವುದು. ಈಗ ಜಲ ತುಂಬಿ ಉಕ್ಕೇರಿ ಬರುವುದು ಅಂತುಂಟು. ಈಗ ಸಮುದ್ರ ಉಕ್ಕೇರಿ ಬರ್ತದೆ. ಯಾಕೆ ಉಕ್ಕೇರಿ ಬರುವುದು? ತಾನು ಹೀಗಿದ್ದೇನೆ ಅಂದ ಬೋರ್ಗರ್ ಅದು ನಮ್ಮದೆಲ್ಲ ಹಾಗೆ ಒಂದು ನಮ್ಮದೆಲ್ಲ ನಾವು ತೋರ್ಪಡಿಸಿಕೊಳ್ಳುತ್ತೇವೆ. ಅಂದ್ರೆ
ಪಡಿಸಿಕೊಳ್ಳಬೇಕು. ಇಲ್ಲದೆ ಹೋದ್ರೆ ಆಗ್ಲಿಕ್ಕಿಲ್ಲ. ಈಗ ನಿಮ್ಮಲ್ಲಿ ಸಾಮರ್ಥ್ಯ ಇಲ್ವ ಅಂತ ಕೇಳಿದ್ರೆ ನಿಮ್ಮಲ್ಲಿ ಸಾಮರ್ಥ್ಯ ಉಂಟು, ನಾವು ಒಪ್ಪಿಕೊಳ್ತೇನೆ. ನನ್ನ ಮಿತ್ರನಾದ್ರಿಂದ ನಾನು ಹೇಳುವುದು, ಈಗ ದೇವ ಅಲ್ಲ ಅಂತಲ್ಲ, ಒಂದು ಸಮಾನತೆ ಇರುವುದರಿಂದ ಆ ಭಾವದಲ್ಲಿ ಮಾತಾಡುವುದು. ನನ್ನ ದಿಕ್ಕಿಗೂ ನಿನ್ನ ದಿಕ್ಕಿಗೂ ಏನು ಬಹಳಷ್ಟು ಇಲ್ವಪ್ಪ, ಹತ್ತಿರ ಇದ್ದವರು. ಅದಕ್ಕಾಗಿ ಹೇಳುದು. ಈಗ ನೋಡಿ, ನೀವು ನಿಮ್ಮದೊಂದು ಈ ವೇಷ ನೋಡಿದ್ರೆ ಬೇಸರ ಆಗುವುದು ಅಂತ ಹೇಳಿದ್ರೆ, ವೇಷ ಅಲ್ಲ ಏನಾಗಿದೆ ಅಲ್ಲ, ನಾನು ಹೇಳುದು ನೀವು ಇರುವುದು, ಬೇರೆಯವರು ಹೇಳುದು ಅಯ್ಯೋ ಅವನದ್ದೊಂದು ಆ ವೇಷವೇ, ಜನ ಹೇಳುವುದು. ಕೆಲವರು ಇವತ್ತಿನವರೆಗೆ ಎಲ್ಲರೂ ಶಿವನ ಆವೇಶವೇ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಹಲವರು ಹೇಳುವುದು ಆವೇಶವೇ ಅಂತ, ಕೆಲವರು ಹೇಳುವುದು ಹಾಗೆ, ಹಲವರು ಹೇಳುವುದು ಹೀಗೆ, ಅಯ್ಯೋ ಆವೇಶವೇ, ಹೀಗೊಂದು ಹೇಳುವುದೊಂದು ಕ್ರಮ. ಅದೊಂದು ಅಂದ್ರೆ ನೀವು ಹೇಳುವುದು ಈಗ ಇಲ್ಲೋ ನಿಮ್ಮಲ್ಲಿ ಸಾಧ್ಯತೆ ಉಂಟು. ಈಗ ಲಕ್ಷ್ಮಿ ಅಂತ ಹೇಳಿದ್ರೆ ಈಗ ನಿಮಗೆ ತಂಗಿ, ಈಗ ಆ ಲಕ್ಷ್ಮಿ ಈಗ ಪದ್ಮಾವತಿ ಪದ್ಮಿನಿ ಎನ್ನುವ ರೂಪದಲ್ಲಿ ನಾನು ಆರಾಧಿಸಿದಂತ ಹೊತ್ತಿಗೆ ಯೋಗಿನಿಯಾಗಿ ಈಗ ನನ್ನ ಮನೆಯಲ್ಲಿ ಇದ್ದಾಳೆ ಎನ್ನುವುದು ಬೇರೆ. ಈಗ ನನ್ನಿಂದಲೇ ಒಂದು ಮುಖದಲ್ಲಿ ಬೇಕಾದ್ರೆ ಅದು ನಿಮಗೆ ಬರ್ತದೆ. ಈಗ ಯಾರೋ ಅವಳಿಂದ ಪಡ್ಕೊಳ್ಳುವುದಿದ್ರು ನಿನ್ನ ಮೂಲಕವೇ, ಮತ್ತೆ ನಂದಲ್ವ ಪಾತ್ರ. ಸರಿ, ಈಗ ಕೊಡಬೇಕು ಅಂತ ಹೇಳಿದ್ರೆ ನಾನೇ ಕೊಡುವುದಲ್ವ. ಹಾಗಾಗಿ ಹೇಳುವುದು, ಈಗ ನೀವು ಪಡಿಲಿಕ್ಕೆ ಸಾಧ್ಯತೆ ಉಂಟು. ಯಾವುದು ಚಿನ್ನದ ಆಭರಣ ಹಾಕಿಕೊಂಡು ಹೇಗೂ ನೀವು ಹೋಗಬಹುದಿತ್ತು, ಇಷ್ಟೆಲ್ಲ ಬಿಟ್ಟು ಈ ರೀತಿಯಲ್ಲಿ ಇದ್ದೀರಿ. ಈಗ ನಿಮ್ಮಲ್ಲಿರುವ ಇವರನ್ನೆಲ್ಲ ನೋಡಿ ನಿಮಗೊಂದು ಆವಾಸ ಸ್ಥಾನ, ಒಂದು ಸರಿಯಾದದ್ದು, ಒಂದು ವಿಶೇಷವಾದ ನಗರದಲ್ಲಿ ನೀವು ನಿಲ್ಲಬಹುದಿತ್ತು. ಅಲ್ಲ, ಇದಕ್ಕೆ ಏನು ಕಡಿಮೆ ಆಗಿದೆ ಅಂತ? ಅಲ್ಲ, ಕಡಿಮೆ ಅಂತ ಅಲ್ಲ ನಾನು ಹೇಳುದು, ಇದಕ್ಕಿಂತ ಹೆಚ್ಚಿನದನ್ನು ಮಾಡಬಹುದಿತ್ತು ಅಂತ. ಮಾಡಬಹುದಿತ್ತು, ನಿಮಗೆ ಬೇಡ ಅಂತ ಕಾಣುವುದು ಅಲ್ವಾ, ನಿಮಗೆ ಬೇಡ ಅಂತ ಕಾಣುವುದು. ಈಗ ನಿಮಗೊಂದು ಒಂದು ಊಟ ಅಂದ್ರೆ ಈಗ ಮಾಡುವ ಕ್ರಮ ಉಂಟು ಅಂತಲ್ಲ. ಈಗ ನಾವೆಲ್ಲ ಒಂದು ದಿವ್ಯ ದೇಹವನ್ನು ಈ ಹೊತ್ತಿಗೆ ಧರಿಸಿದಂತವ್ರು ನಮಗೂ ಬೇಕು ಅನ್ನೋದಲ್ಲ, ಆದ್ರೂ ಒಂದು ರೂಢಿಯಲ್ಲಿ ಅದೊಂದು ಮಾಡುವ ಕ್ರಮ. ಈಗ ನಿಮ್ಮನ್ನು ನೋಡಿದ್ರೆ ಒಂದೊಂದು ಬಗೆಯಲ್ಲಿ ಭೂಲೋಕದಲ್ಲಿ ನಿಮಗೆಲ್ಲ ಒಂದೊಂದು ನೈವೇದ್ಯ ಮಾಡುವುದು ನೋಡಿದ್ರೆ ನನಗೊಂದೊಂದು ಸಲ ಬೇಸರ ಆಗುವುದು ಅಂತ. ಯಾಕೆ? ದೇವರಿಗೆ ಅದು ಕೊಡಬೇಕು ಇದು ಕೊಡಬೇಕು ಅಂತ ಅವರು ಆಲೋಚನೆ ಮಾಡುವುದು, ಮತ್ತೆ ಮಾಡುವ ಹೊತ್ತಿಗೆ ಅವರಿಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಮನೆಯಲ್ಲಿ ಮಾಡಿದ ಒಂದು ಸ್ವಲ್ಪ ಅನ್ನ ಇರ್ತದ, ತಂದ್ರು ಅದನ್ನೊಂದು ಸಣ್ಣ ಪಾತ್ರೆಯಲ್ಲಿ ಹಾಕಿದ್ರು, ಮತ್ತೆ ಒಂದು ಸ್ವಲ್ಪ ಬೆಲ್ಲ ಉಂಟು ಅಂತ ಅದನ್ನ ಸೇರಿಸಿದ್ರು, ಮತ್ತೆ ದೇವರೇ ಇದೇ ಪಾಯಸ ಅಂತ ನಿನಗೆ ನೈವೇದ್ಯ ಮಾಡಿದ್ರು, ಮತ್ತೆ ಅದನ್ನಾದ್ರೂ ನಿನಗೆ ಕೊಡ್ತಾರ ಕೇಳಿದ್ರು ತಿನ್ನುವುದವರೇ. ಅಂದ್ರೆ ಒಟ್ಟಿನಲ್ಲಿ ನಿನಗೆ ಗತಿ ಇಲ್ಲ ಅಂತ ಮಾಡಿ ಅಲ್ಲ, ಹಾಗಲ್ಲ ನಾನು ಹೇಳುವುದು. ಅಂದ್ರೆ ಅವರು ನೋಡುವುದು ಹಾಗೆ ಅಂತ. ಸರಿ ಸರಿ ಸರಿ. ಈಗ ಇಷ್ಟೆಲ್ಲ ಅವರು ನಿನ್ನನ್ನ ಮಾಡುವಂತಹ ಹೊತ್ತಿಗೆ ನಾನು ನಿನ್ನನ್ನ ಕಂಡದ್ದು ಬೇರೆ ಅಂತ. ಈಗ ಅಂದ್ರೆ ಈಗ ನೀನು ನನ್ನ ಮಿತ್ರನಾಗಿರುವುದರಿಂದ, ಒಂದು ದೇವಸ್ಥಾನವನ್ನು ನೀನು ಅಲಂಕರಿಸಿರುವುದರಿಂದ ನಿನ್ನನ್ನ ನಮ್ಮಲ್ಲಿಗೆ ಕರೆಸಿಕೊಳ್ಳಬೇಕು. ಕರೆಸಿಕೊಂಡು ಈಗ ನೀವೆಲ್ಲ ಒಟ್ಟಾಗಿ ಒಂದಿಷ್ಟು ಕೊಟ್ಟಿದ್ದೀರಿ ಅಂದ್ರೆ ಹೋಗು ಅಂತ ಹೇಳಿ ಅಲ್ಲಿ ಎಷ್ಟು ಪಡೆದಿದ್ದೇನೆ ನಾನು ಎನ್ನುವುದನ್ನ ನಿಮಗೊಂದು ತೋರ್ಪಡಿಸಿದ್ದೆ ಹೌದು ಅಂತಾದ್ರೆ ನಾನೇನು ಎನ್ನುವುದು ಗೊತ್ತಾಗುತ್ತದ? ಈಗ ನಾನೇನು ಅಂತ ಗೊತ್ತಾಗಬೇಕಾ ಬೇಡ ನಿಮ್ಗೆ? ನಿಧಾನವಾಗಿ ನನಗೆ ಅರ್ಥ ಆಗ್ತಾ ಉಂಟು ಏನು ಅಂತ. ನೋಡಿ ಈಗ ಗೊತ್ತಾಯ್ತದ? ನಿನ್ನ ಒಟ್ಟಾರೆ ಮಾತಿನಲ್ಲಿ ನನಗೆ ಅರ್ಥ ಆದದ್ದು ಏನು? ಅಧಿಕ ಉಂಟು ನನ್ನಲ್ಲಿ, ಅದು ಇದ್ದದ್ದು ತೋರಿಸಬೇಕು ನಿಮಗೆ. ಬಂದು ನಿಮ್ಮನ್ನ ಕರೆಸಿ ನಿಮಗೊಂದು ವಿಶೇಷವಾದ ಅಡುಗೆ ಮಾಡಿ ಒಂದು ಹಾಕಿದೆ ಅಂತ ಹೇಳಿ ಆದ್ರೆ ನಾಳೆಯ ದಿನ ಒಂದು ನಮ್ಮ ಅಂದ್ರೆ ನಾನು ಎಲ್ಲೋ ಇರ್ತೇನೆ, ನೀವು ಎಲ್ಲೋ ಇರ್ತೀರಿ. ಹಾಗಾಗಿ ಒಂದು ಸ್ನೇಹಪೂರ್ವಕವಾಗಿ ನೀವು ಅತ್ತ ಕಡೆಯಲ್ಲಿ ಬಂದ್ರಿ ಅಂತಾದ್ರೆ ನನಗೆ ಸಂತೋಷ ಆಗುತ್ತದೆ. ಹಾಗಾಗಿ ಬರ್ಬೇಕು ಅಂತ ಕೇಳಿಕೊಳ್ಳುವುದಕ್ಕೆ ಬಂದವ. ಒಂದು ಕ್ಷಣ ಆಲೋಚನೆ ಮಾಡಲ್ಲ? ಅಯ್ಯೋ, ಅದು ನನ್ನ ಹತ್ರ ಕೇಳುವುದ? ಮಾಡಿ ಮಾಡಿ. ಧನ ಮದದಿ ಮೂದಲಿಸಿ ಕರೆಯುವ ಮುನಿಸುತನ ಕಾಣುತ್ತಲಿ ಪರಶಿವ. ಮುನಿಸುತನ ಕಾಣುತ್ತಲಿ ಪರಶಿವ ಏನು ಮಾಡುವುದು? ಮನದಿ ಮಾಡಿದ ಮಧವನಿಳಿಸುವ ತೆರದಿ ಘನತಂತ್ರ. ಮನದಿ ಮಾಡಿದ ಮದವನಿಳಿಸುವ ತೆರದಿ ಘನತಂತ್ರ. ಭಕ್ತನಾದವ ಭಗವಂತನನ್ನು ಹೊಗಳುವುದಕ್ಕೆ ಒಂದು ದಾರಿ ಉಂಟು, ನಿಂದಾಸ್ತುತಿ ಅಂತ. ನೋಡುವುದಕ್ಕೆ ನಿಂದೆಯ ಹಾಗೆ ಕಾಣಿಸುತ್ತದೆ, ಆದ್ರೆ ಅವ ಸ್ತುತಿ ಮಾಡುತ್ತಾ ಇರುತ್ತಾನೆ. ಇದು ಹಾಗಲ್ಲ, ಇದು ಬಹುಶಃ ಸ್ತುತಿ ನಿಂದೆ. ನೋಡುವುದಕ್ಕೆ ಸ್ತುತಿ ಮಾಡಿದ ಹಾಗೆ ಕಾಣಿಸ್ತದೆ, ಆದ್ರೆ ನಿಂದೆಯೇ ಮೂಲವಾಗಿ ಕಾಣಿಸ್ತದೆ. ಆತ್ಮಜ್ಞಾನಿಗೂ ಅಹಂಕಾರಿಗೂ ಬಹಳ ವ್ಯತ್ಯಾಸ ಉಂಟು. ಆತ್ಮಜ್ಞಾನಿ ತಾನೇ ಎಲ್ಲವೂ ನಾನೇ ಎಲ್ಲವೂ ಅಂತ ಹೇಳ್ತಾನೆ, ಅಹಂಕಾರಿಯೂ ಹಾಗೆ ಹೇಳ್ತಾನೆ. ಆತ್ಮಜ್ಞಾನಿಗಿರುವುದು ಆತ್ಮಸ್ವರೂಪದ ಜ್ಞಾನ, ಅಹಂಕಾರಿಗಿರುವುದು ಮದ. ಎಷ್ಟು ವ್ಯತ್ಯಾಸ ಉಂಟು ಇಲ್ಲಿ, ಅಷ್ಟೇ ಅಂತರ ಉಂಟು. ಇದಕ್ಕೂ ಒಂದು ದಾರಿ ನೋಡುವ.
ಕುಬೇರಾ, ದೇವರೇ ಬರ್ತೀರಲ್ಲ ನೀವು? ಖಂಡಿತ ಬರ್ಬೇಕಾದ್ರೆ ಸುಮ್ಮನೆ ಬರುವುದಲ್ಲ ನೀವು. ಈಗ ನಿಮ್ಮಲ್ಲಿರುವ ಕೈಯಲ್ಲಿ ಒಂದು ಪಾತ್ರೆ ಉಂಟಲ್ಲ, ಅದು ಬೇಡ. ನೀವು ಬಂದ ಮೇಲೆ ನಾವು ವಿಶೇಷವಾದದ್ದು ಚಿನ್ನದು ಕೊಡ್ತೇವೆ. ಒಂದು ಕಾಲದಲ್ಲಿ ವಾಮನ ಬಂದಂತ ಹೊತ್ತಿಗೆ ಚಿನ್ನದ್ದೇ ನಾವು ಕೊಟ್ಟದ್ದು, ಮತ್ತೆ ನೆನಪಿರ್ಲಿ. ಇದೆಲ್ಲ ಬೇಡ, ನಮ್ಮ ಲೋಕದಲ್ಲಿ ಬರ್ಬೇಕು. ಬರಬಹುದಿತ್ತು. ಏನಾಯ್ತು? ಒಂದು ಸಮಸ್ಯೆ ಉಂಟಲ್ಲ. ಯಾವುದು? ಗುಣಯುತರು ನೀಡಿರುವ ಜಲ ಫಲ ತೃಣದಿ ತೋಷದೊಳಿರುವೆ. ಗುಣಯುತರು ನೀಡಿರುವ ಜಲ ಫಲ ತೃಣದಿ ತೋಷದೊಳಿರುವೆ. ಮಮ ಸುತ ಗಣಪತಿಯ ಕಳುಹುವೆನು. ಮಮ ಸುತ ಗಣಪತಿಯ ಕಳುಹುವೆನು. ಮಾನಿಸು ಜವಧಿ ವೈಶ್ರವಣ. ಹಸಿದವನಿಗೆ ಊಟ ಹಾಕುವುದರಲ್ಲಿ ಅರ್ಥ ಉಂಟು, ಹೊಟ್ಟೆ ತುಂಬಿದವನಿಗೆ ಬಡಿಸುವುದರಲ್ಲಿ ಏನಾದರೂ ಅರ್ಥ ಉಂಟು? ಆಲೋಚನೆ ಮಾಡು. ಯಾವುದು? ಭೋಜನವನ್ನು ಬಡಿಸುವಾಗ ಹೊಟ್ಟೆ ತುಂಬಿದವನಿಗಲ್ಲ ಅಂತ, ಹಸಿದವನಿಗೆ ಕೊಡಬೇಕು ಅಂತ. ಅದೊಂದು ಕ್ರಮ ಇರುವುದು ಸತ್ಯ. ಆದ್ರೆ ನಾವೆಲ್ಲ ಕೊಡುವುದು ಹೊಟ್ಟೆ ತುಂಬಿದವರಿಗೆ. ಅದ್ಯಾಕೆ ಅದು? ಅದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇಷ್ಟು ಉಂಟು ಅಂತ ಗೊತ್ತಾಗುವುದು ಯಾರಿಗೆ? ಹೊಟ್ಟೆ ತುಂಬಿದವರಿಗೆ. ಈಗ ನೋಡಿ, ಊಟ ಮಾಡುವುದಕ್ಕೆ ಈಗ ಹಸಿದವ ಇದ್ದಾನೆ ಅಂತ ತಿಳಿಯಿರಿ, ನೀವು ಒಂದಿಷ್ಟು ಮಾಡುತ್ತೀರಿ, ಅವನಿಗೆ ಯಾವುದು ಯಾವುದು ಮಾಡಿದ್ದು ಅಂತ ಅದ್ರ ಗೊತ್ತಾಗುತ್ತದ? ಇಲ್ಲಪ್ಪ. ಅವ ಮುಕ್ಕುತ್ತಾನೆ, ಅವ ಬಿಟ್ರೆ ಅವ ತಿನ್ಲಿಕ್ಕಿಲ್ಲ. ಆದ್ರೆ ಅದೇ ಹೊಟ್ಟೆ ತುಂಬಿದವನಿಗೆ ನಿಮ್ಮಂತವರಿಗೆ ಹಾಕಿದ್ದೇವುದು ಅಂತಾದ್ರೆ ಇದು 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 ನಾಳೆಯ ದಿನ ಹೇಳುವುದೇನು? ಈಗ ಒಂದು ಕಾರ್ಯಕ್ರಮದಲ್ಲಿ ಮಾಡಿದ್ರೆ ಹೋಗಿ ಹೇಳುವುದು, ಅವ್ರು ಹೇಳುವುದು, ಅಯ್ಯೋ ಅಲ್ಲಿ ಎಷ್ಟು ಬಗೆ ಮಾಡಿದ್ರು ಅಂತ ಹೇಳಿದ್ರೆ ಅವರು ವರ್ಣನೆ ಮಾಡುವುದು. ಯಾಕೆ? ಅವನಿಗೆ ಹೊಟ್ಟೆ ತುಂಬಿದೆ, ಮನೆಯಲ್ಲ ಅವ ತಿನ್ಲಿಲ್ಲ ಅಂತಲ್ಲ. ಹಸಿದವನಿಗೆ ಹಾಕಿದ್ರೆ ಅವನಿಗೆ ಹೊಟ್ಟೆ ತುಂಬಿದ ಮೇಲೆ ಮತ್ತೆ ನಮ್ಮ ನೆನಪಿರ್ತದ. ಹೌದಪ್ಪ, ಹೊಟ್ಟೆ ತುಂಬಿದವನಿಗೆ ನೀನು ಬಡಿಸುತ್ತೀಯ, ಅವನು ತಿನ್ನುತ್ತಾನೆ. ಹೌದು. ಮಾರನೆಯ ದಿನ ಆ ವಿಷಯ ನೆನಪಾಗುವುದು ಯಾಕೆ ಗೊತ್ತುಂಟಾ? ಅವನಿಗೆ ಅದು ಅಜೀರ್ಣದ ದೆಸೆಯಿಂದ. ಅದು ಏನು ಬೇಕಾದ್ರೂ ಆಗ್ಲಿ, ನಮಗೆ ನೆನಪಾಗಬೇಕಷ್ಟೇ. ಬಡಿಸುವವರಿಗೆ ಆ ಚಿಂತೆ ಇಲ್ಲ, ಉಣ್ಣುವವರಿಗೆ ಆ ಚಿಂತೆ ಬೇಕಲ್ಲ. ಸರಿ. ಈಗ ನನಗೆ ಸಮಸ್ಯೆ ಏನು ಗೊತ್ತುಂಟಾ? ಯಾವುದು? ನೀನು ಏನು ಕೊಡ್ತೆ ಎನ್ನುವುದು ಮುಖ್ಯ ಅಲ್ಲ, ಮತ್ತೆ ಹೇಗೆ ಕೊಡ್ತೆ ಎನ್ನುವುದು ಮಾತ್ರ ಮುಖ್ಯ. ನಾವು ಹೇಗೂ ಕೊಟ್ಟೆವು, ನೀವು ಪಡೆಯುವುದು ಹೇಗೆ ಅಂತ ಬೇಕು. ಭೂಮಿಯ ಭಕ್ತರು ಅವರು ಬಾಯಿ ಮುಕ್ಕಳಿಸಿದ ನೀರಿನಿಂದ ಅಭಿಷೇಕ ಮಾಡಿದರೆ, ಹಳಸಿದ ಮಾಂಸವನ್ನೇ ನೈವೇದ್ಯವನ್ನಾಗಿರಿಸಿದರೆ ಅದರಿಂದಲೇ ಸಂತೋಷ ಪಡುವ. ನಿಮ್ಮ ಕತೆ ಒಂದೊಂದು ಗೊತ್ತುಂಟಪ್ಪ. ನೀವು ಅದು ಹೇಗೂ ನೀವು ಎಲ್ಲೆಲ್ಲಿ ತೃಪ್ತಿ ಪಡ್ತೀರಿ. ಕೊಡುವಾಗ ಭಕ್ತಿಯಿಂದ ಹೊಗಳಿ ಕೊಟ್ರೆ ಸಾಕು ನನಗೆ ಅಂತ ಅಷ್ಟೇ, ಅದಕ್ಕಿಂತ ಹೆಚ್ಚಿನದ್ದು ನಾನು ಬಯಸುವುದೇ ಇಲ್ಲ. ಹಾಗೆ ಕೊಟ್ಟು 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 ಈಗ ಹೊಟ್ಟೆ ತುಂಬಿ ಹೋಗಿದೆ. ಅದಕ್ಕಿಂತ ಒಂದು ಉಪಾಯ ಮಾಡುವ. ನಾನು ಬರುವುದಿಲ್ಲ. ನಿಮಗ್ ಬರ್ಲಿಕ್ಕೆ ನಾನು ಬರ್ಲಿಕ್ಕೆ ಆಗುವುದಿಲ್ಲ. ಕರೆದ ಸಮಯವೇ ಸರಿ ಇಲ್ವಾ ಅಂತ? ಇಲ್ಲ, ಕರೆದ ಸಮಯ ನನಗೆ ಸರಿ ಉಂಟು, ನಿನಗೆ ಸರಿ ಇಲ್ಲದೆ ಇದ್ರು ನನಗೆ ಸರಿ ಉಂಟು. ಆದ್ರೆ ಒಂದು ದಾರಿ ಉಂಟು. ಯಾವುದು? ಆತ್ಮ ವೈ ಪುತ್ರನಾಮಾಸಿ ಅಂತ ಹೇಳುವುದಿಲ್ವಾ? ಹಾಗೊಂದು ಹೇಳ್ತಾರೆ. ಮಗ ಅಂತ ಹೇಳಿದ್ರೆ ತಂದೆಯ ಮತ್ತೊಂದು ಸ್ವರೂಪವೇ ಅಲ್ವಾ? ಒಂದು ರೂಪ. ನನ್ನ ಮಗನನ್ನು ಕಳಿಸಿಕೊಡ್ತೇನೆ, ನನ್ನ ಪ್ರತಿನಿಧಿಯಾಗಿ. ಯಾರು? ನಿನಗೆ ಯಾರು ಬೇಕಾಗ್ಬೋದು? ನನಗೆ ಯಾರು ಬಂದ್ರು ಆದಿತ್ತು. ಅಲ್ಲ, ಎಲ್ಲರನ್ನೂ ಕಳುಹಿಸಿದ್ರು ನೀನು ಉಪಚಾರ ಮಾಡ್ತೀನಿ. ನಾನು ಯಾರು ಬೇಕಾದ್ರೆ, ಈಗ ಮುಕ್ಕೋಟಿ ದೇವತೆಗಳು ಬಂದಾರ, ಇಲ್ಲ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಬ್ಬರು ನನ್ನ ಎದುರಿಗೆ ಬಂದು ನಿಂದಾರ, ಅವರಿಗೆ ನಾನು ಮಿಕ್ಕಿ ಕೊಟ್ಟೇನು. ಅವರಿಗಿಂತ ಮಿಕ್ಕಿಯೇ ನಾನು ನನ್ನಲ್ಲಿರುವುದು ಅದಕ್ಕಿಂತ ಹೆಚ್ಚೆ. ಹೌದಪ್ಪ, ನಿನ್ನಲ್ಲಿ ಹೆಚ್ಚು ಉಂಟು. ಅಷ್ಟನ್ನೂ ನಿನ್ನ ಆ ಉಪಚಾರವನ್ನು ಸ್ವೀಕಾರ ಮಾಡುವುದಕ್ಕೆ ನಮ್ಮಲ್ಲಿ ಒಬ್ಬ ಸರಿಯಾದ ಅರ್ಹ ವ್ಯಕ್ತಿ ಇದ್ದಾನೆ. ಹೌದೌದು, ನಿಮ್ಮಲ್ಲಿ ನಮ್ಮ ಗಣಪತಿ. ಓ ದೇವರೇ, ಸಣ್ಣ ಹುಡುಗ ಅಲ್ಲ ಅದೇ ಹೇಳಿದ್ದು. ಈಗ ನನ್ನಂತವ ಕರಿಬೇಕಾದ್ರೆ ಆ ಸಣ್ಣ ಹುಡುಗನನ್ನೆಲ್ಲ ನೀವು ಕಲಿಸಿ ಅವನಿಗೆ ಒಂದು ಅರ್ಥ ಆಗದೆ ಹೋದ್ರೆ ಕಷ್ಟ ಆಗ್ತದೆ ಅಂತ. ಒಂದು ಕಾಲದಲ್ಲಿ ಅವನಿಗೆ ಅಪ್ಪ ಎದುರಿಗೆ ಬಂದಾಗ ಅಪ್ಪ ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ಹೇಳುದಷ್ಟೇ. ಅಲ್ಲ, ಈಗ ತಲೆ ಬದಲಾಗಿದೆ. ಈಗ ತಲೆ ಬದಲಾಗಿದೆ ಅಲ್ವಾ? ಸರಿ ಸರಿ. ಹಾಗಾಗಿ ಆ ತಲೆಗೆ ಯಾರ ತಲೆಯ ಗೊತ್ತಾಗ್ತದೆ. ಅವನಿಗೆ ಹೊಟ್ಟೆ ಸರಿ ಉಂಟಲ್ಲ ಬರುವಾಗ. ಖಂಡಿತ. ಅಯ್ಯೋ, ಏನು ಲೋಕದಲ್ಲಿ ಏನೇನೋ ಆಗಿ ಮತ್ತೆ ಅವ ಹಾವು ಸುತ್ತಕೊಂಡದ್ದು ಇಲ್ಲಪ್ಪ. ಅವ ಯಾವತ್ತಿಗೂ ಅವ ಹಸಿದುಕೊಂಡೇ ಇರ್ತಾನೆ. ನಮ್ಮಲ್ಲಿ ಇದ್ದದ್ದು ಅವನಿಗೆ ಸಾಕಾಗುವುದಿಲ್ಲ ಅಂತ. ಅದು ಒಂದು ಸಂತೋಷವೇ. ಎಂತದ್ದು? ಮತ್ತೆ ನೀವು ಏನು ಅಂತ ಕೊಡ್ತೀರಿ ಇಲ್ಲಿ ಪಾಪ? ನಿಮಗೆ ಅದೇ ಆಗ ಹೇಳಿದಾಗೆ ಹಳಸಿದ್ದನ್ನೇ ಭಕ್ತರು ನಿಮಗೆ ಕೊಡುವುದು. ಹೌದೌದು. ಅದರಲ್ಲಿ ಎಷ್ಟು ಅಂತ ಮಕ್ಕಳಿಗೆ ಕೊಡ್ಲಿಕ್ಕೆ ಆದಿತ್ತು. ಹೌದು. ಹಾಗಾಗಿ ಒಂದು ದಿನಕ್ಕೆ ನಾವಾದ್ರೂ ಕೊಡ್ತೇವೆ. ಅವನಿಗೂ ಒಂದು ಆಸೆ ಉಂಟು, ಒಳ್ಳೆಯ ಊಟ ಮಾಡಬೇಕು ಅಂತ. ಸರಿ ಸರಿ. ನಿನಗೆ ಬಡಿಸುವ ಆಸೆ ಉಂಟು ನಮ್ಮಲ್ಲಿ ಅಲ್ವಾ? ನಿನ್ನಲ್ಲಿರುವ ಆ ಹೆಚ್ಚಿನದ್ದು ಹೆಚ್ಚಿನದ್ದು ಅಂತ ಕೊಡುವುದಲ್ಲ,
ಅಂದ್ರೆ ನೀವು ಹೇಳುವುದು ಹೆಚ್ಚುಂಟು ಅಂತ. ಹೆಚ್ಚುಂಟು, ಅದನ್ನು ನೋಡ್ಲಿಕ್ಕಾದ್ರೂ ಅವ ಸರಿ ಇದ್ದಾನೆ, ಅವ ಸಮರ್ಥನಿದ್ದಾನೆ. ಎಷ್ಟುಂಟು ಅಂತ ಅಷ್ಟನ್ನು ನೋಡುವ ಸಂತೋಷ ಆಯ್ತು. ನೀವು ಉಪಾಯ ಮಾಡಿದ್ದು ಸರಿ ಉಂಟು. ಏನು? ಒಂದು ನಾನು ದಾರಿ ತಪ್ಪಿದ್ದೆ, ನೀವೇ ಬಂದ್ರು ಒಂದು ಲೆಕ್ಕದಲ್ಲಿ ದಾರಿ ತಪ್ಪಿತ್ತು ನನಗೆ. ಯಾಕೆ? ಈಗ ನೀವು ಬಂದ್ರೆ ಎಷ್ಟು ತಿಂದಿರಿ, ನಿಮ್ಮಿಂದ ಎಷ್ಟು ಆದೀತು ಅಂತ ಬೇಕಲ್ಲ. ಒಂದು ಬಿಲ್ವ ಪತ್ರೆ ಕೊಟ್ರೆ ಸಾಕು, ಮುಗಿಯಿತು ನನ್ನದಲ್ಲಿ. ಅದು ಕತೆ ಬಿಡಿ, ಅದು ಕತೆ ಬಿಡಿ. ನೀವು ಈಗ ನಾನು ಹಾಕುದು ಹೇಳಿದ್ದು, ಈಗ ನನ್ನದನ್ನ ನೀವು ಎಷ್ಟು ಅಂತ ಪಡೆಯುವುದಕ್ಕೆ ಸಾಧ್ಯ ಇತ್ತು? ಆಗ್ಲಿಕ್ಕಿಲ್ಲ. ಆ ಲೆಕ್ಕದಲ್ಲಿ ಅವ ಬಂದ್ರೆ ಮತ್ತೆ ಒಂದು ಹುಡುಗಾಟಿಕೆಯ ಬುದ್ಧಿ ಉಂಟು. ಒಂದು 4 ಕಡೆಗೆ ಒಂದು ನಾಳೆ ಅಲ್ಲ, ನನ್ನೊಳಗೆ ಹೇಳುವುದು ಆಗ್ಲಿ. ನಿನ್ನನ್ನು ತಿನ್ನುವುದಕ್ಕೆ ಅವನೇ ಸರಿ, ನನ್ನವನು ತಿನ್ನುವುದಕ್ಕೆ ಬಿಡಿಸಿ, ಅಲ್ಲಿ ಬೇಡದಿದ್ದಲ್ಲಿ ನೀವು ಕುಡಿಸಬೇಡಿ. ಹಾಗಾಗಿ ಅವನನ್ನು ಕಳುಹಿಸಿ ಕೊಡ್ತೇನೆ ನಾಳೆಯ ದಿನ. ನಾಳೆಯ ದಿನವೇ ವ್ಯವಸ್ಥೆ, ನಾಳೆಗೆ. ಹೌದು, ಎಷ್ಟು ಬೇಕೋ ಉಪಚಾರ ಮಾಡು. ಹೌದಾ? ಹೌದು. ಹಾಗಾದ್ರೆ ನಾನು ನಿರೀಕ್ಷೆಯಲ್ಲಿ ಇರ್ತೇನೆ. ಸ್ವಲ್ಪ ಜಾಗ್ರತೆ, ಅದಿನ್ನು ಚಿಕ್ಕ ಮಗು. ನೀವು ನನ್ನಲ್ಲಿ ಕಳಿಸಿದ ಮೇಲೆ ಅವನ ಕುರಿತಾಗಿ ಮತ್ತೆ ಆಲೋಚನೆ ಬಿಡಿ, ಸರಿ ಆಯ್ತಾ? ಯೋಚನೆ ಬೇಡ. ಹಾಗಾದ್ರೆ ಒಂದು ಸಂತೋಷದಿಂದ ಕಳಿಸಿ ಕೊಡಿ. ಮತ್ತೆ ಬೇರೆ ಏನು ಕೊಟ್ಟು ಕಳಿಸಿಬೇಡಿ ಇಲ್ಲಿಂದ. ಅಂದ್ರೆ ಅಲ್ಲ, ಮೊದಲೆಲ್ಲ ಈ ಪಾರ್ವತಮ್ಮ ಈಗ ಮೊದಲೇ ಹೋಗುವಾಗ ಭೂಲೋಕಕ್ಕೆ ಅವನ ಪೂಜೆಗೆ ಹೋಗುವಾಗೆಲ್ಲ ಕೆಲವು ತಿನ್ನಿಸಿ ಕಳಿಸುವುದೆಲ್ಲ ಕ್ರಮ ಉಂಟಂತ, ಅಲ್ಲಿ ಕೊಟ್ಟದ್ದು. ಸರಿ ಸರಿ, ಬೇಡ, ನಮ್ಮಲ್ಲಿ ಹಾಗೆ ಕಳುಹಿಸಿ ಕೊಡ್ತೇನೆ, ನಿರೀಕ್ಷೆಯಲ್ಲಿ ಉಪಚಾರ ಮಾಡು. ಬಂದನು ಗಣನಾಥ, ಬಂದನು ಗಣನಾಥ, ಘನತರ ಚಂದದಿ ಶಿವನ ಸುತ, ಘನತರ ಚಂದದಿ ಶಿವನ ಸುತ, ಮಂದರಧರ ಜಗ ಅಂದು ಸುರಿದ ತೆರ, ಮಂದಮತಿಯ ಮದದಂದವ ನಿಳಿಸಲು, ಮಂದರಧರ ಜಗನಂದು ಸುರಿದ ತೆರ, ಮಂದಮತಿಯ ಮದ ಅಂದವ ಇಳಿಸಲು, ಮಂದರಧರ ಜಗ ಅಂದು ಸುರಿದ ತೆರ, ಮಂದಮತಿಯ ಮದದಂದವ ಇಳಿಸಲು, ಬಂದನು ಗಣನಾಥ. ದೇವನೇ ಆಗಲಿ ಜೀವಿಯೇ ಆಗಲಿ, ಕಾಮ ಕ್ರೋಧ ಮೋಹ ಮದ ಮತ್ಸರಗಳೆನ್ನುವಂತಹ ಅರಿಷಡ್ವರ್ಗದ ಬಾಧೆಗೆ ಬಲಿಯಾಯಿತು ಅಂತಾದರೆ ಆಗುವುದು ಅನರ್ಥವೇ ಅಲ್ಲದೆ ಮತ್ತೆ ಬೇರೊಂದಾಗುವುದಕ್ಕಿಲ್ಲ ಎನ್ನುವುದಕ್ಕೆ ಲೋಕದಲ್ಲಿ ಸಾಕಷ್ಟು ದೃಷ್ಟಾಂತಗಳು ಈಗಾಗಲೇ ಘಟಿಸಿ ಹೋಗಿವೆ. ಯಾರ್ಯಾರದ್ದೋ ವಿಷಯ ಯಾಕೆ? ಸುಮುಖನಾಗಿಯೇ ಉಳಿಯಬೇಕಾಗಿದ್ದ ನಾನು ಗಜಮುಖನಾದದ್ದೇ ಒಂದು ದೃಷ್ಟಾಂತ ಅಲ್ಲವೇ? ತಾಯಿ ತನ್ನ ದೇಹದ ಅಂಶದಿಂದ ನನ್ನನ್ನು ಸೃಷ್ಟಿ ಮಾಡಿದ ಆ ಕ್ಷಣಕ್ಕೆ ತಂದೆಯಾದ ಈಶನಿಗೆ ಅಡರಿದಂತಹ ಸಿಟ್ಟು ಈ ಹೊತ್ತು ನನ್ನನ್ನು ಗಜಮುಖನನ್ನಾಗಿಸಿದೆ. ಹಾಗಂತ ಲೋಕದಲ್ಲಿ ಸಿಟ್ಟನ್ನೋ ಅಥವಾ ಉಳಿದಂತಹ ಅರಿಷಡ್ವರ್ಗವನ್ನು ಬಲಿಗೊಳಿಸುವುದಕ್ಕೆ ಕೈಲಾಸದಲ್ಲಿರುವಂತಹ ಸಾಮಾನ್ಯರೇನು ಮುಂದಾಗದೇ ಇದ್ದವರಲ್ಲ. ಬರುವಂತಹ ಭಕ್ತರ ಅಭೀಷ್ಟವನ್ನು ಈಡೇರಿಸುವುದು ಮಾತ್ರವೇ ಅಲ್ಲ, ಮದದಿಂದ ಭರಿತರಾಗಿ ಕೈಲಾಸಗಿರಿಯನ್ನು ಏರುವುದಕ್ಕೆ ಮುಂದಾದರುಂತಾದರೆ ಮದ ವಿರಹಿತರಾಗಿಯೇ ಮತ್ತೆ ಸ್ವಸ್ಥಾನವನ್ನು ಸೇರಿದ ಘಟನೆಗಳೂ ಕೂಡ ನಮ್ಮ ಕಣ್ಣ ಮುಂದೆಯೇ ಉಂಟಲ್ಲ. ಕೆಲವು ಕಾಲದ ಹಿಂದೆ ನಡೆದು ಹೋದಂತಹ ಸಂಗತಿ, ಲಂಕೆಯಿಂದ ಇಲ್ಲಿಯವರೆಗಾಗಿ ಆಗಮಿಸಿದಂತಹ ರಾವಣ ಎನ್ನುವಂತಹ ವ್ಯಕ್ತಿ ಕೈಲಾಸ ಏನು ಎನ್ನುವ ಹಾಗೆ ತಾತ್ಸಾರ ಭಾವದಿಂದ ನೋಡಿದ ಕಾಲಕ್ಕೆ ಅವನ ಸ್ವಸ್ವರೂಪ ಜ್ಞಾನ ಅವನಿಗೆ ಅರಿವಾಗುವಂತಹ ಘಟನೆ ಈಗಾಗಲೇ ಘಟಿಸಿ ಹೋಗಿದೆ. ಅಷ್ಟಾದರೂ ಕೂಡ ಆ ಪ್ರದೇಶದವರಿಗೆ ಇನ್ನೂ ಬುದ್ಧಿ ಬರಲಿಲ್ವಲ್ಲ ಅಂತ ಅನ್ನಿಸುವುದು. ಹೀಗೆ ಯೋಚಿಸುವ ಕಾಲಕ್ಕೆ ತಂದೆಯೇ ಕರೆದಾಡಿದರು. ಅಲಕಾವತಿಯಿಂದ ಕುಬೇರ ನಾಮಕ ಬಂದವನಂತೆ ತನ್ನಲ್ಲಿರುವಂತಹ ಸಿರಿ ಸಂಪದವನ್ನು ತೋರಿಸುವ ಭರದಲ್ಲಿ ಕೈಲಾಸ ಗಿರೀಶನಾಗಿರುವಂತಹ ಈಶನನ್ನು ಸಾಮಾನ್ಯ ಎನ್ನುವ ಹಾಗೆ ಕಂಡನಂತೆ. ಆ ಗರ್ವವನ್ನು ಇಳಿಸುವುದಕ್ಕೆ ನೀನೇ ಸರಿಯಾದವ ಮಗನೇ ಎನ್ನುವ ಹಾಗೆ ಸಮೀಪಕ್ಕೆ ಕರೆದಾಡಿದ. ಹಾಗಿದ್ದರೆ ಕುಬೇರನ ಗರ್ವವನ್ನು ಇಳಿಸುವುದಕ್ಕೆ ಕಾಲ ಇದು ಸಕಾಲ ಅಂತಾಯಿತು. ತಡ ಮಾಡುವುದಲ್ಲ. ಹೇಳಿದಂತಹ ಸಮಯಕ್ಕೆ ಸರಿಯಾಗಿ ಕುಬೇರನ ಅಲಕಾವತಿಯನ್ನು ಸೇರಬೇಕಾಗಿದೆ. ಸೇರಿದ ಮೇಲೆ ಅವನ ಅಹಂಕಾರವನ್ನು ಮುರಿಯುವುದು ಹೇಗೆ ಅಂತ ಅಲ್ಲಿ ತೋರಿಸ್ತೇನೆ. ಹಾಗಾಗಿ ತಡ ಮಾಡುವುದಲ್ಲ, ನೇರ ಅಲಕಾವತಿಗೆ ಸಾಗಿಬಿಡುತ್ತೇನೆ. ನೋಡೋಣ.
ಎಂತದ್ದಿದು ಅಂತ ಅರ್ಥ ಆಗುವುದಿಲ್ಲ. ಎಂತ ಅಲ್ಲ, ಅಲಕಾವತಿಗೆ ಯಾವ್ದೋ ದೊಡ್ಡ ಬೆಟ್ಟ ಉರುಳಿವ ಅಂತ ಇಂಥದ್ದೊಂದು ದೊಡ್ಡ ದೊಡ್ಡ ಅಲ್ಲ ಇದು. ಕೆಳಗಡೆಯಲ್ಲಿ ಸಣ್ಣದೊಂದು ಯಾವುದೋ ಒಂದು ಪ್ರಾಣಿಯ ಮುಖ ಕಾಣುತ್ತಾ ಉಂಟು. ಇದು ಮೂಷಿಕ. ಮೂಷಿಕನನ್ನ ಏರಿ ಬಂದವ ಇವ ಗಣಪ ಅಲ್ವೋ? ಓ ಗಣಪ ಕುಬೇರ ಬಾರೋ ಬಾರೋ ಗಣಪ ಪ್ರಮತರ ರೇಪ ಗೌರಿ ತನಯನೇ ಬಾರೋ ಗಣಪ ಪ್ರಮತರ ದೀಪ ಗೌರಿ ತನಯನೇ ಬಾರೋ ಗಣಪ ಪ್ರಮತರ ದೀಪ ಗೌರಿ ತನಯನೇ ನೂರು ಬಗೆಯ ಭಕ್ಷ ಭೋಜ ವೀರ ಸುಮುಖನೇ ಏನು ಏನು ನೂರು ಬಗೆಯ ಭಕ್ಷ ಭೋಜ ವೀರ ಸುಮುಖನೇ ನೂರು ಬಗೆಯ ಭಕ್ಷ ಭೋಜ ವೀರ ಸುಮುಖನೇ ಬಾರೋ ಆ ಬಾರು ಗಣಪ ಪ್ರಮತರ ದೀಪ ಗೌರಿ ತನಯನೇ ಸವಿದು ಧನ್ಯನಾಗಿ ನೋಡು ಭವನ ಸಿರಿಯನೇ ಸವಿದು ಧನ್ಯನಾಗಿ ನೋಡು ಭವನ ಸಿರಿಯನೇ ನವನಿಧಿಗಳ ಕಂಡು ತಣಿಯೋ ಶಿವಕುಮಾರನೇ ನವನಿಧಿಗಳ ಕಂಡು ತಣಿಯೋ ಶಿವಕುಮಾರನೇ ಭವನ ಸಿರಿಯನೇ ವೀರ ಸುಮುಖನೇ ಗೌರಿ ತನಯನೇ ಬಾರೋ ಹುಸಿದಲ್ಲ ಜಗದೋಳನಗೆ ಸುಳ್ಳಲ್ವೋ? ಹುಸಿದಲ್ಲ ಜಗದೋಳನಗೆ ವಸಗೆ ಯಾರಲೋ ಹೇಳು ನೋಡುವ. ವಸಗೆ ಯಾರಲೋ ಪಶುಪತಿಯನ್ನು ಕೊಂಬೆ ಧನದಿ ಏನು ಏನು ಪಶುಪತಿಯನ್ನು ಕೊಂಬೆ ಧನದಿ ಕಸುವ ನೋಡಲೋ ಕಸುವ ನೋಡಲೋ ಪಶುಪತಿಯನ್ನು ಕೊಂಬೆ ಧನದಿ ಕಸುವ ನೋಡಲೋ ಬಾರೋ ಗಣಪನೇ ಬಾಬಾರೋ ಗಣಪನೇ ಬಾರೋ ಗಣಪ ಪ್ರಮತರ ದೀಪ ಗೌರಿ ತನಯನೇ ಬಾರೋ ಗಣಪನೇ ಶಿವಕುಮಾರ ಓ ಅಲಕೇಶ ಬಾ ಬಾ ಬಾ. ಹಾ ಹಾ ನನಗೆ ಒಂದು ಸಂತೋಷ ಆಗುವುದು ಹೇಳಿದ್ರೆ ಈಗ ಅಷ್ಟಿಷ್ಟಲ್ಲ. ಸಂತೋಷ ಯಾಕೆ? ಈಗ ನಮ್ಮಿಬ್ಬರನ್ನ ನಿಲ್ಲಿಸಿ ಮತ್ತೊಬ್ಬರನ್ನ ಎದುರಿಗೆ ನಿಲ್ಲಿಸಿ ಕೇಳು. ಹಾ ನಮ್ಮಿಬ್ಬರಲ್ಲಿ ನೋಡುವುದಕ್ಕೊಂದು ಹಾ ಒಂದು ನಿನ್ನದೊಂದು ದೊಡ್ಡ ಸೊಂಡಿಲು ಬಿಟ್ರೆ ಹಾ ಇಬ್ಬರದು ಒಂದು ರೀತಿಯಲ್ಲಿ ಒಂದೇ ಆಕಾರ ಅಲ್ವೋ? ಹಾ ಹಾ ಹೌದೌದು. ಇಬ್ಬರಿಗೂ ಒಂದು ಸಣ್ಣ ಸಣ್ಣ ಕಾಲು. ನೀನು ಕುಬೇರ ಅಲ್ಲ ಅದು ಅಲ್ವಾ? ಅದೆಲ್ಲ ನೀನು ನೋಡು ಕಾಣುತ್ತದೆ. ದೊಡ್ಡ ದೊಡ್ಡ ಹೊಟ್ಟೆ. ಸ್ವಲ್ಪ ನಿನ್ನದು ದೊಡ್ಡದುಂಟು ಇನ್ನು. ನನ್ನದು ಗಜ ಮುಖವೇ ಆದ್ರೂ ಹ. ಕಣ್ಣು ಕಣ್ಣೆ.
ಅಲ್ವಾ? ಹೌದಪ್ಪ. ಕಣ್ಣು ಕಣ್ಣೇ ಹಾ ಅಲ್ಲ, ಆದ್ರೂ ಒಂದು ನೋಡುವುದಕ್ಕೆ ಹಾ ಹಾ ಹೌದು. ಒಂದು ಸಾಮ್ಯತೆ ಹೇಳಿದ್ರೆ ಹಾ ಕೆಲವೊಮ್ಮೆ ತಲೆಗೆ ಹೋಗುವುದಿಲ್ಲ ಅಂತ. ಒಟ್ಟಿಗೆ ನಿಲ್ಲಿಸಿದ್ರೆ ಬಹುಶಃ ಅಣ್ಣ ತಮ್ಮನ ಹಾಗೆ ಕಂಡ್ರು ಕಂಡೆವೋ ಏನೋ ಅಲ್ವಾ? ಈಗ್ಲೇ ನೀ ಅಣ್ಣನಾಗೆ ಕಾಣ್ತಿ, ಹೌದಾ? ನಾ ತಮ್ಮನಾಗೆ ಕಾಣ್ತೇನೆ. ಇಷ್ಟು ಆ ಲೆಕ್ಕ- ಪ್ರಾಯ ಆದ್ರೂ ಆ ಲೆಕ್ಕದಲ್ಲಾದ್ರೂ ನೀ ತಮ್ಮ ಆಗುವುದಕ್ಕೆ ಮುಂದಾದಿಯಲ್ಲ. ನೋಡುವುದಕ್ಕಷ್ಟೇ ತಮ್ಮ ಬಿಟ್ರೆ ಮತ್ತೆ ಉಳಿದಿದ್ರಲ್ಲಿ ನಾನೇ ಅಣ್ಣ ಅಲ್ವೋ? ಆಗುವುದಕ್ಕುಂಟಾ? ಮತ್ತೆ ಅಷ್ಟು ಉಂಟು ಹೌದಪ್ಪ. ಅಣ್ಣನೇ. ಹಾ ಮತ್ತೆ ಒಳಗೆ ಉಂಟು ಅಂತಾದ್ರೆ ಅವನನ್ನೇ ದೊಡ್ಡವ ಅಂತ ಹೇಳುದು. ಹೌದು ಹೌದು. ಬೇಕಾದ್ರೆ ಇದ್ದವ್ರು ಏನು ಬೇಕಾದ್ರೂ ಮಾಡ್ಲಿ, ಎಲ್ಲಾದ್ರೂ ನೀನ್ ನೋಡಿದೀಯ, ಅವರೇ ದೊಡ್ಡವರು. ಹಾ 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 ಮತ್ತೆ ಅವರೇ ದೊಡ್ಡವರು ಅಂತ ಒಪ್ಪಿಕೊಳ್ಬೇಕು. ಅವರಿಂದ ಏನು ಮಾಡುವುದಕ್ಕೆ ಸಾಧ್ಯ ಉಂಟು. ಹಾ ಹಾ ಎಷ್ಟು ಸಾಧ್ಯತೆ ಉಂಟು ಅಂತ ಕೇಳಿದ್ರೆ, ಈಗ ನಿನ್ನ ಅಪ್ಪನನ್ನೇ ಹಾ ಈಗ ನೋಡಿಕೊಳ್ಬೇಕಾ? ನೋಡಿಕೊಳ್ಳುವುದು ಅಂದ್ರೆ ವ್ಯವಸ್ಥೆ ಅಲ್ಲ, ರೂಢಿಯಲ್ಲಿ ಹಾಗೊಂದು ಬೇರೆ ಅರ್ಥ ಉಂಟಂತೆ. ಅಲ್ಲ ಹೇಗೆ? ಅದು ಬೇರೆ. ನಾನು ಹೇಳಿದ ಹಾಗಲ್ಲ, ಒಂದು ವ್ಯವಸ್ಥೆ ಕಲ್ಪಿಸಿ ಕೊಡುವುದಕ್ಕೆ. ಹಾ 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 ಹಾಗೆ ನಿಮ್ಮಲ್ಲಿ ನನ್ನ ಎಷ್ಟೆಲ್ಲ ಅಪ್ಪನಿಗೂ ಕೊಡಬಹುದಾದಷ್ಟು. ನಿಮ್ಮಲ್ಲಿ ಎಷ್ಟೆಲ್ಲ ಹಗರಣ ಉಂಟು ಅಲ್ಲ, ಹರನಗಣ ಉಂಟು ಅಲ್ಲ, ನಮ್ಮಲ್ಲಿರುವುದು ಹರಗಣಗಳು. ಅಲ್ಲ, ಒಂದೊಂದು ಸಲ ಹೇಳುವುದಕ್ಕೆ ಬಾರದೇ ಇದ್ದಾಗ ಕೆಲವೊಮ್ಮೆ ಹಗರಣ ಆಗುವುದಿರ್ತದೆ. ನಾನು ಹಾಗೆಲ್ಲ ಹಗರಣ ಯಾಕೆ ಅಂತ ಹೇಳಿದ್ದು, ಹಾ. ಅವರಿಗೆಲ್ಲ ಒಂದು ವ್ಯವಸ್ಥೆ ಸುವ್ಯವಸ್ಥೆ ಮಾಡಬೇಕು ಅಂತ ಹೇಳಿ. ಆದ್ರೆ ಹೌದಪ್ಪ, ಈಗ ಅಲ್ಲಿ ಕಷ್ಟ ಆಗುತ್ತದೆ ಅಂತ. ಆಗುತ್ತದೆ ಆಗುತ್ತದೆ. ಈಗ ಕಷ್ಟ ಆಗಬೇಕು, ಸರಿ ಆಗಬೇಕು ಅಂತ ಹೇಳಿ ಆದ್ರೆ ಹಾ. ಅದು ನಮ್ಮಲ್ಲಿ ಬಂದ್ರೆ ಒಂದು ಸರಿ ಆಗುತ್ತದೆ, ವ್ಯವಸ್ಥೆಗೆ ನಾವು ತರ್ತೇವೆ. ಹಾ 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 ಅಪ್ಪನಲ್ಲಿ ನೀನೆ ಹೇಳಿದ್ದೌದು, ಹಾ ಅಂದ್ರೆ ಬರ್ಲಿಕ್ಕೆ. ಹಾ ಹಾ ತಂದೆಯನ್ನೇ ಭರಿಸುವ ಯೋಚನೆ. ಹೌದು, ಹೇಳಿದ್ದೌದು, ನಿನ್ನನ್ನ ಕಳಿಸಿ ಕೊಡ್ತೇನೆ ಅಂತ ಹೇಳಿದ್ರು. ಹೌದಾ? ಅದ್ ಸಂತೋಷ ಅಲ್ಲ, ಅವರೇ ಬಂದ್ರೆ ಒಳ್ಳೇದಿತ್ತು. ಅದು ಹಾಗೆ ಅಲ್ವಾ? ಸಾಮ್ಯತೆ ಸಮಾನತೆ ಹೌದಪ್ಪ. ನಮ್ಮ ಅಂದ್ರೆ ಈಗ ನಾನು ಒಂದು ಎಷ್ಟಾದ್ರೂ ನೀವಿಬ್ರು ಆಪ್ತರಲ್ವಾ? ಅಲ್ವಾ? ಹೌದಪ್ಪ. ಮತ್ತೆ ನಮ್ಮ ಎತ್ತರ ಎಷ್ಟು ಅಂತ ನಿಮಗೂ ಗೊತ್ತುಂಟಲ್ಲ. ಹೌದಪ್ಪ. ಆಗ್ಲಿ, ಹಾ. ಆದ್ರೆ ಅದಕ್ಕಿಂತ ಈಗ ನೀನು ಬಂದದ್ದು ಒಳ್ಳೇದಾಯ್ತು ಅಂತ ನಾನು ಭಾವಿಸುದು. ಯಾಕೆ? ಈಗ ಇಲ್ಲಿಗೆ ಬಂದೆ, ಹಾ. ಇಲ್ಲಿ ನೋಡು ಒಂದು ವ್ಯವಸ್ಥೆ, ನೋಡು ನಮ್ಮದೊಂದು ವ್ಯವಸ್ಥೆ. ಇದೆಲ್ಲ ನಿಮ್ಮದ್ದೆಯಾ? ಬೇರೆ ಕಡೆಯಲ್ಲೆಲ್ಲ ಅವ್ಯವಸ್ಥೆ, ಅಲ್ಲಿ ಹೇಗಿರ್ತದೆ ಅಲ್ಲಿಗೆ ನಾವು ಹೊಂದಿಕೊಳ್ಳುವುದು. ಕೆಲವೊಮ್ಮೆ ಹೀಗಾಗುತ್ತದೆ. ಹೇಗೆ? ಮನೆಗೆ ಯಾವುದೋ ಅತಿಥಿ ಬರುವಾಗ ಹೌದು, ಮನೆಯಲ್ಲಿ ಇಲ್ಲದೇ ಇದ್ರೂ ಆ ಕ್ಷಣಕ್ಕೆ ತಂದು ತೋರಿಸುವಂತ, ಇದು ಹಾಗಲ್ಲ ಅಲ್ವಾ? ಇಲ್ಲಿಯದ್ದೇ ನಾನೊಂದು ನಿನ್ನಂತವನಿಗೆ ಹೇಳುವುದು ಅಂತ ಅಲ್ಲ, ನಮಗೆ ಅನುಭವ ಅದೇ ಹೇಳಿದ್ದು. ಈಗ ನಿಮ್ಮಲ್ಲಿ ಇಷ್ಟು ಹೀಗೆಲ್ಲ ಉಂಟ ಕೇಳಿದ್ರೆ ಇಲ್ಲ, ಅದಕ್ಕಾಗಿ ನೀನು ಹೇಗೆ ಹೇಳುದಲ್ವಾ? ಮಂಜು ಬಿಟ್ರೆ ಬೇರೆ ಏನೂ ಇಲ್ಲ. ಅದೇ ಹೇಳಿದ್ದು. ಈಗ ನಮ್ಮದೆಲ್ಲ ಒಂದು ವ್ಯವಸ್ಥೆ, ಕೆಲವರು ಅವ್ಯವಸ್ಥೆಯಲ್ಲಿ ಇದು ವ್ಯವಸ್ಥೆ ಅಂತ ತಿಳ್ಕೊಂಡು ಇರ್ತಾರೆ, ಅಲ್ಲಿಗೆ ಹೊಂದಿಕೊಳ್ಳುವುದು. ಹೌದಪ್ಪ. ಈಗ ನಮ್ದು ಹಾಗಲ್ಲ, ನಮ್ಮ ಜೀವನಕ್ಕೆ ಏನು ಅಂತ ಹೊಂದಿಸುವುದಿಲ್ಲ. ಈಗ ಅದು ವ್ಯತ್ಯಾಸ ಉಂಟು. ನೋಡಲ್ಲಿ ಆ ಕಡೆಯಲ್ಲಿ ನೋಡು, ಏನೇನದು? ಅದು 9 ಉಂಟಲ್ಲ? 9 ಉಂಟು. ನವನಿಧಿ ಕೇಳಿದ್ಯಾ ಇಲ್ವೋ? ಕೇಳಿದ್ದೇನಪ್ಪ. ಈ ಕಡೆಯಲ್ಲಿ ಪದ್ಮ ಉಂಟು. ಹೌದು. ಆ ಕಡೆಯಲ್ಲಿ ನೋಡು ಮಹಾಪದ್ಮ. ಹೀಗೆ ಒಂದೊಂದು ನೋಡು, ಅಲ್ಲಿ ಇಲ್ಲಿಯ ತನಕ 9 ನೋಡ. ಅದೊಂದು ಪ್ರಭೆ ನೋಡು. ಅದು ಬೇರೆ ಕಡೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಪ್ರಭೆ ಕಣ್ಣಿಗೆ ಹೊಡಿತಾ ಉಂಟು, ಅಷ್ಟಿಷ್ಟಲ್ಲ. ಮತ್ತೆ ನಮ್ಮಲ್ಲಿ ಇದ್ದ ಮೇಲೆ ಹಾಗೆ ಇರುವುದು ಅಂತ ನಮ್ಮ ಪ್ರಭೆಯಾಗಿ ನಮ್ಮದೇ ಹೆಚ್ಚುಂಟು. ಅದಕ್ಕಿಂತ ಕಣ್ಣಿಗೆ ಹೊಡೆಯುವುದೇ ಅಂದ್ರೆ ಅದು ಒಂದು ವಿಶೇಷ ದೊಡ್ಡದು ಅಂತ. ಮತ್ತೆ ಅಲಕ ನಗರ, ಅದು ಒಂದು ವಿಶೇಷವಾದ ಸಭೆ. ಅಲಕ ಎಷ್ಟು ಒಳ್ಳೆಯ ಹೆಸರು ಅಲ್ವಾ? ಹೌದಪ್ಪ. ಈ ಕುಬೇರ ಅಲಕ ಎಂತಹ ಹೆಸರು. ದೇವಲೋಕದ ಒಂದು ಸಭೆ ಉಂಟಲ್ಲ, ಸುಧರ್ಮ ಅಲ್ವಾ? ಹೌದಪ್ಪ. ಅದು ಬಿಟ್ರೆ ಪ್ರಪಂಚದಲ್ಲಿ ಇರುವುದಿದೆ. ದೇವೇಂದ್ರನ ಬಿಟ್ರೆ ಮತ್ತೆ ಕುಬೇರಕ್ಕಿಂತ ಒಂದರ್ಥ ನಮ್ಮದೇ ಹೆಚ್ಚು. ನಿಂಗೆ ಸತ್ಯ ಹೇಳುವುದಿದ್ರೆ ನೋಡ, ಆ ಗುಹ್ಯರು ಇದನ್ನು ಹೊತ್ತಿಕೊಂಡು ನಿಂತಹ ರೀತಿಯನ್ನ ಚಂದವನ್ನೆಲ್ಲ ನೋಡಿದ್ರೆ ಇದಕ್ಕೆ ಒಂದು ಎಷ್ಟು ನಾವೆಲ್ಲ ಕಲ್ಪನೆಯಲ್ಲಿಯೂ ಊಹಿಸಿಕೊಳ್ಳಲಿಕ್ಕಾಗದುಂಟು. ಅದರ ಆಚೆಗೆ ಸ್ವಲ್ಪ ನೋಡುವುದಕ್ಕೆ ಈಗ ಸಣ್ಣದಾಗಿ ಕಾಣ್ತದೆ. ಬೇಕಾದ್ರೆ ಹೋಗುವಾಗ ನಿನ್ನನ್ನು ಕಳಿಸಿ ಕೊಡ್ತೇನೆ ಅದರ ಮೇಲೆ. ಪುಷ್ಪಕ ವಿಮಾನ. ಇದು ಪುಷ್ಪಕ ವಿಮಾನ ಒಂದು ಕಾಲದಲ್ಲಿ ಬಂತು, ಮತ್ತೆ ಹೋಯ್ತು, ಮತ್ತೆ ಬಂದು ಸೇರಿದೆ ನಮಗೆ. ಸೇರಿದೆ. ನಾನು ಪುಷ್ಪಕ ವಿಮಾನದ ಭಾವಚಿತ್ರವೋ ಅಂತ ಗಮನಿಸಿದ್ದು. ಅಲ್ಲ, ಅದೇ ಪ್ರತಿ ಪುಷ್ಪಕ ವಿಮಾನ ಅದಲ್ಲಿ ಉಂಟು. ನೋಡೋದೇ ಹೇಗೆ ಅದರಲ್ಲಿ ವ್ಯವಸ್ಥೆ ನೋಡು, ಅದರಷ್ಟಕ್ಕದೇ ಓಡಾಡ್ತಾ ಉಂಟು. ಅದು ಹೇಗೂ ಈ ಪುಷ್ಪಕ ವಿಮಾನ ಇಚ್ಛಾಗಮನ ನನಗುಂಟು, ಅದಕ್ಕುಂಟು. ಎಷ್ಟು ಬೇಕಾದ್ರೂ ದೊಡ್ಡದಾಗ್ತದೆ, ಸಣ್ಣದಾಗುತ್ತದೆ. ಸಮಶೀತೋಷ್ಣವನ್ನು ಇರಿಸಿಕೊಳ್ಳುವ ಜನರ ಆಧಾರದ ಮೇಲೆ ಒಳಗಡೆಯಲ್ಲಿ ಹೋಗುವಾಗ ಪರ್ವತ ಅಂತ ಕಲ್ಪಿಸಿದರೆ ಪರ್ವತವೇ ಆಗುತ್ತದೆ ಅಂತೆ ಒಳಗೆ. ಈಗ ಒಂದು ನಗರ ಅಂತ ತಿಳಿದ್ರೆ ನಗರವೇ ಅಲ್ಲಿ ನಿರ್ಮಾಣ ಆಗುತ್ತದೆ. ಅಂತದ್ದು ಪುಷ್ಪಕ ವಿಮಾನ ಅದು. ಅದುಂಟು. ಈಗೆಲ್ಲ ಒಂದು ಸ್ವಲ್ಪ ನೋಡ್ತಾವ. ಈ ಕಡೆ ರಾಶಿಯಲ್ಲಿ ಇರುವುದೆಲ್ಲ ಸಂಪತ್ತು, ಮುತ್ತು, ವೈಡೂರಿ ಎಲ್ಲ ಉಂಟು. ಇಷ್ಟೆಲ್ಲ ಉಂಟು, ನವನಿಧಿಗಳು ಉಂಟು, ಪುಷ್ಪಕ ವಿಮಾನ ಉಂಟು, ಇಷ್ಟೆಲ್ಲ ಉಂಟು. ಮತ್ತೆ ಆ ಕಡೆಯಲ್ಲಿ ಒಂದಿಷ್ಟು ರಾಶಿ ಉಂಟು ನೋಡಲ್ಲಿ. ಅದು ಸಂಪತ್ತೇ? ಅದು ಸಂಪತ್ತಲ್ಲ, ಅದು ಇವತ್ತು ನಾವು ತೋರಿಸುವುದಕ್ಕಾಗಿ ಇಷ್ಟು ವ್ಯವಸ್ಥೆ ಮಾಡಿದ್ವಿ. ಹೌದಾ? ನಮ್ಮಲ್ಲಿರುವ ಬಾಣಸಿಗರ ವ್ಯವಸ್ಥೆ ಅದು. ಬಾಣಸಿಗರ ವ್ಯವಸ್ಥೆ. ಮತ್ತೆ ಔತಣಕೂಟಕ್ಕೆ ಮತ್ತೆ ಈಗ ನಮ್ಮಲ್ಲಿ ಉಂಟು. ನಾವು ಕಲ್ಪಿಸಿದ್ರೆ ಇಲ್ಲಿ ಬರ್ತದೆ. ಕಾಮಧೇನುವನ್ನೇ
ಪಕ್ಕದಲ್ಲಿಡುವ ಹಾಗೆ ಕಲ್ಪಿಸಿದ್ರೆ ಈಗ ಸಿದ್ಧ ಆಗುತ್ತದೆ, ಅದು ಪ್ರಶ್ನೆ ಬೇರೆ. ಆದರೂ ದೇವ ಈ ಲೋಕದಲ್ಲಿರುವ ನಮ್ಮ ಲೋಕದಲ್ಲಿರುವ ಬಾಣಸಿಗರಿಂದ ಅಷ್ಟು ಅವಸ್ಥೆ ಎಷ್ಟು ಮತ್ತೆ ಕೈಯಿಂದ ಮಾಡಿದ ಅಡುಗೆಯ ರುಚಿಯೇ ಬೇರೆ. ಮತ್ತೆ ನೀನು ಬರ್ತಿ ಅಂತ ಗೊತ್ತಾದ ಮೇಲೆ ಈಗ ಹೇಳುವುದುಂಟು, ಏನು ಅಯ್ಯೋ ಅವ ಬರ್ತಾನ, ವರ್ಷಕ್ಕೊಂದು ಬಾರಿ ಬರುದು 21 ಬಗೆ ಮಾಡುವುದು ಅಂತ ಒಂದೊಂದು ಊರಿನಲ್ಲಿ ಒಂದೊಂದು ಕ್ರಮ. ಅಲ್ಲ, ವರ್ಷಕ್ಕೊಂದು ಬಾರಿ ಬರುವ ಹಾಗಾಯ್ತು ನನ್ನ ಪರಿಸ್ಥಿತಿ ಈಗ. ಮತ್ತೆ ಭೂಲೋಕದಲ್ಲಿ ಎಲ್ಲ ಹಾಗೆ ಅಲ್ವ, ಕೆಲವೊಮ್ಮೆ ಅಲ್ಲ ಕೆಲವರು ಮನೆಯಲ್ಲಿ ಹಾಗೆ ಪೂಜೆ ಮಾಡುವುದು ಬೇರೆ, ಬರುವುದು ಇವತ್ತು ಅಂತ ಅವ್ರು ಹೇಳುವುದು ಹಾಗೆ. ವರ್ಷಕ್ಕೊಮ್ಮೆ ದಿನವೂ ನಮಸ್ಕಾರ ಮಾಡುವುದು ಇದು ವರ್ಷಾಂತಕದ ಅಪ್ಪನ ಶ್ರಾದ್ದ ಅಲ್ಲ. ಈಗ ನೋಡುವ, ನಿನಗೆ ನೀ ಸತ್ಯ ಹೇಳ್ತೇನೆ, ದೇವಪೀಠದಲ್ಲಿ ಈಗ ದೇವರ ಪೂಜೆ ಕೋಣೆಯನ್ನು ಮಾಡ್ತಾರೆ ಜನ, ಅದರಲ್ಲಿ ಒಂದು ಸಣ್ಣ ಮೂರ್ತಿ ಮಾಡ್ತಾರೆ, ನಿನಗೆ ಪೂಜೆ ಮಾಡ್ತಾರೆ. ಅದು ಬಿಟ್ಟು ವರ್ಷಕ್ಕೆ ಒಂದು ದಿನ ಅಯ್ಯೋ ಚೌತಿ ಬಂತು ವಿಶೇಷ ಅಂತ ದೇವರ ಪೀಠದಲ್ಲಿ ಎಲ್ಲಿರಿಸಿ ನಿಂಗೆ ಪೂಜೆ ಮಾಡುವುದು ಅಂತ ಕೇಳಿದ್ರೆ ಅಲ್ಲಿ ಇಡುವುದಿಲ್ಲ, ಅದಕ್ಕೆ ಪೂಜೆ ಮಾಡ್ಲಿಕ್ಕಿಲ್ಲ. ಮತ್ತೆ ಎಲ್ಲಿಯಾದ್ರೂ ನಿನ್ನ ಕುರಿಸಿ ಪೂಜೆ ಮಾಡ್ಲಿಕ್ಕೆಲ್ಲ ಉಂಟು, ಇವತ್ತು ಬರ್ತಾನೆ ಅಂತ ಒಂದು ಸಂಭ್ರಮ ಅಂತ. ಈಗ ಅವರಲ್ಲಿ ಭಾವ ಇಲ್ಲ ಅಂತಲ್ಲ, ಒಂದು ಸಂಭ್ರಮ, ಆ ದಿನ ವಿಶೇಷ. ಈಗ ನೀನು ಬರ್ತಿ ಅಂತ ನನಗೊಂದು ಸಂಭ್ರಮ, ನಮ್ಮದ್ದು ಏನು ಅಂತ ತೋರಿಸಬೇಕೋ ಬೇಡವಾ? ಬೇಕಪ್ಪ. ಹಾಗಾಗಿ 21 ಅಲ್ಲ, ಇಷ್ಟೆಲ್ಲ ಇದ್ದ ಮೇಲೆ ತೋರಿಸದೆ ಇದ್ರಾಗ್ತದೆ. ಅದಕ್ಕಾಗಿ 21 ಬಗೆ ಅಲ್ಲ, ಇಲ್ಲಿ ಎಷ್ಟು ಬಗೆ ಉಂಟು ಅಂತ ಲೆಕ್ಕ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಎಷ್ಟು ತಿಂದ್ರು ಮತ್ತೆ ತಿನ್ನಬೇಕು ಅಂತ ಕಾಣ್ತದೆ. ಅಯ್ಯ, ನಾನು ಗಜಮುಖ, ಹೌದು, ನೀನು ಮದಮುಖ ಅಲ್ಲ. ಎಂತದ್ದು? ನೀನು ಮದ ಗಜ. ಅದನ್ನ ಹೌದು. ಯಾವುದಕ್ಕೆ? ನಾನು ಹೇಳ್ತೇನೆ. ಮದ ಗಜವು ದಾರಿದ್ರ್ಯದಡವಿಗೆ ಮದ ಗಜವು ದಾರಿದ್ರ್ಯದಡವಿಗೆ ಮುದವನಾಂತೇನು ಭುವನ ವಿಭವಕ್ಕೆ ಮುದವನಾಂತೇನು ಭುವನ ವಿಭವಕ್ಕೆ ಅದ್ಭುತದ ಸಿರಿ ಕಂಡು ಭವನ ವಿಭವಗೆ ಮುದವನಾಂದೇನು ಅದ್ಭುತದ ಸಿರಿ ಕಂಡೆವು ಹಸಿವಿನ ಹದನ ಮರೆತೆ ಹಸಿವಿನ ಹದನ ಮರೆತೆ ಅದ್ಭುತದ ಸಿರಿ ಕಂಡು ಹಸಿವಿನ ಹದನ ಮರೆತೆ ಕುಬೇರ, ಗಜಮುಖನಾದ ನನಗೆ ನಿನಗೊಂದು ಹೊಸ ಹೆಸರು ಕೊಡಬೇಕು ಅಂತ ಈ ಕ್ಷಣಕ್ಕೆ ಅನ್ನಿಸಿದ್ದು. ಮದ ಗಜ. ಸಾಮಾನ್ಯ ಗಜ ಅಲ್ಲ, ಮದ ಗಜ. ಹೌದು, ಹೇಳುವುದೇ ಹಾಗೆ. ಹೌದಪ್ಪ. ಈಗ ಬರೀ ಗಜ ಅಂತೇಳಿ ಹೇಳುವುದಿಲ್ಲ, ವಿಶೇಷಣ ಮದ ಗಜ. ಹೌದಪ್ಪ. ಅದರ ಒಂದು ನಡಿಗೆ ಬೇರೆ ಮದ ಗಜ. ಯಾವುದಕ್ಕೆ ಮದ ಗಜ? ಯಾವುದಕ್ಕೆ? ಈಗ ನೀನು ಇಷ್ಟೆಲ್ಲ ಸಂಪತ್ತಿನ ರೂಪಗಳನ್ನು ತೋರಿಸಿದ ಮೇಲೆ ಹೇಗೆ ಸ್ವಲ್ಪವಾದರೂ ರೂಪಕದಲ್ಲಿ ಮಾತಾಡಬೇಡವಾ? ಈಗ ನೀನು ಅರ್ಥಕ್ಕೆ ಬಂದೆ. ಹೌದೌದು, ರೂಪಕ. ಈಗ ನನ್ನಲ್ಲಿರುವ ಅರ್ಥವನ್ನು ನೋಡಿ ನೀನು ಅರ್ಥಕ್ಕೆ ಬಂದೆ. ಹೌದೌದು, ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಅರ್ಥ ಆದ ಮೇಲೆ ಅರ್ಥ ಆಯ್ತಲ್ಲ ನಿನಗೆ? ಆಯ್ತಪ್ಪ. ಇಷ್ಟನ್ನೂ ಕಂಡ ಮೇಲೆ ಅರ್ಥ ಆಗದೆ ಇದ್ರೆ ಮತ್ತೆ ಅದು ವ್ಯರ್ಥವೇ ಅಲ್ವಾ? ಅಲ್ವಾ? ಇದು ಬೇಕು ನಮಗೆ. ಯಾಕೆ ರೂಪಕದ ಭಾಷೆ ಅಂತ ಕೇಳಿದ್ರೆ, ಮದಗಜವು ನೀ ದಾರಿದ್ರ್ಯದ ಅಡವಿಗೆ. ಈಗ ಕಾಡಿನಲ್ಲಿ ಮೃಗರಾಜ ಇರುವುದು ಸ್ವಾಭಾವಿಕವೇ ಇರ್ತದೆ. ಸ್ವಯಮೇವ ಮೃಗೇಂದ್ರತ, ಹಾಗೊಂದು ವಿಶೇಷತೆ ಉಂಟದಕ್ಕೆ. ಹೌದಪ್ಪ. ಈಗ ಮೃಗರಾಜನ ಎದೆಯ ಒಳಗೂ ನಡುಕದ ಭೀತಿಯನ್ನು ಹುಟ್ಟಿಸುವುದು ಯಾವುದು ಅಂತ ಕೇಳಿದ್ರೆ ಮದ ಗಜ ಅಲ್ವಾ? ತೋರಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ ಆನೆ. ಇಲ್ಲಪ್ಪ. ಮತ್ತೆ ಆನೆ ನಡೆದದ್ದೇ ಹಾದಿ ಅಂತ ರೂಢಿಯಲ್ಲೇ ಒಂದು ಮಾತಿಲ್ವಾ? ಹಾಗಾಗಿ ದಾರಿದ್ರ್ಯ ಎನ್ನುವಂತಹ ಅಡವಿಗೆ ನೀನು ಮದ ಗಜ. ದಾರಿದ್ರ್ಯ ಎನ್ನುವ ಅಡವಿಗೆ ಆ ಶಬ್ದವಾದ್ರೂ ಉಂಟ ಇಲ್ಲಿ? ಅಂದ್ರೆ ಈಗ ಅರ್ಥ ಆಯ್ತು. ದಾರಿದ್ರ್ಯ ಎನ್ನುವ ಅಡವಿಯನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲ ಸಾಮರ್ಥ್ಯವಿರುವ ಮದ ಗಜ ನೀನು ಅಂತ.
ಹಾಗೆ 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 ಆಡಿದ್ದು. ಕೆಡವಿಕೊಳ್ಳುವುದಕ್ಕಿರುವುದು. ಎಲ್ಲಿಯಾದರೂ ಬಡತನದ ಬಾಧೆ ಉಂಟು ಅಂತಾದ್ರೆ ಮತ್ತೆ ಅವ ಸಂಪಾದನೆ ಮಾಡಿ ಸರಿಯಾಗಬೇಕು ಅಂತಿಲ್ಲ. ಕುಬೇರ ಅಂತ ಹೆಸರು ಹೇಳಿದ್ರೆ ಸಾಕಾಗುತ್ತದೆ, ಅಲ್ಲಿ ಶ್ರೀಮಂತಿಕೆ ಬರ್ತದೆ ಅಂತ. ಎಷ್ಟು ಭಜನೆ ಮಾಡುವವರಿದ್ದಾರೆ ಅಲ್ವಾ? ಹೇಳಿ ಪ್ರಯೋಜನ ಇಲ್ಲ. ನಿಜವಾಗಿ ಹೇಳುವುದಾ? ಸಂಪತ್ತಿಲ್ಲ ಅಂತ ಲಕ್ಷ್ಮಿಯನ್ನೋ ನಾರಾಯಣನನ್ನೋ ಭಜನೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಕುಬೇರನನ್ನು ಭಜನೆ ಮಾಡಬೇಕು. ನೀನ್ ಇಲ್ಲೊಂದಲ್ಲ, ಉತ್ತರದ ಅಧಿಪತಿ ಅಲ್ವಾ? ಇಲ್ಲೊಂದಲ್ಲ, ಊಟ ಮಾಡಿ ಆದ್ಮೇಲೆ ನೀನು ಭೂಲೋಕಕ್ಕೆಲ್ಲ ತಿರುಗಾಡ್ಲಿಕ್ಕೆ ಹೋಗ್ತೀಯಲ್ಲ, ಅಲ್ಲೆಲ್ಲ ಸ್ವಲ್ಪ ಹೇಳಿ. ಹೋಗುವುದು ಸ್ವಲ್ಪ ವಿಳಂಬ ಅಲ್ಲ, ಅದು ತೊಂದರೆ ಇಲ್ಲ. ನನಗೆ ಸತ್ಯ ಹೇಳ್ಬೇಕಾ? ವಿಳಂಬವಾಗಿ ಹೋಗುವವರೇ ಪ್ರಚಾರಕ್ಕೆ ಬೇಕು. ಈಗ ವೇಗವಾಗಿ ಹೋಗುವವರ ಕೇಳಿ ಪ್ರಚಾರಕ್ಕೆ ಆದ್ರೂ ಸರಿ ಹೇಳಲಿಕ್ಕೂ ಇಲ್ಲ, ಯಾರಿಗೆ ಗೊತ್ತಾಗುವುದೂ ಇಲ್ಲ. ಕುಬೇರ ಅಂತ ಹೇಳುವಾಗ ಪ್ರಚಾರಕ್ಕೆ ಹೋಗುವಾಗ ವಿಳಂಬದವರು ಬೇಕು, ಕೆಲಸ ಮಾಡ್ಲಿಕ್ಕೆ ಮಾತ್ರ ವೇಗದಲ್ಲಿ ಮಾಡುವವರು ಬೇಕು. ಮಾಡ್ತೇನೆ, ಫಸ್ಟ್ ಕೆಲಸ ಮಾಡ್ತೇನೆ. ಹಾಗಾಗಿ ತೋರಿಸಿದ ಈ ಎಲ್ಲ ಸಂಪತ್ತನ್ನು ನೋಡ್ತಾ ನೋಡ್ತಾ ನಾನು ಬಂದ ಕಾರ್ಯವನ್ನೇ ಮರೀತಾ ಇದ್ದೇನೆ. ಅಲ್ಲ, ಮತ್ತೆ ಬೇಕಾದ್ರೆ ಚೈತ್ರರಥ ಉದ್ಯಾನವನ ಉಂಟು, ಪಕ್ಕದಲ್ಲಿ ಹೋಗಿ ಬರುವ. ಉಂಟಾ? ಅಯ್ಯೋ, ಒಂದು ಇರುವ ಉದ್ಯಾನವನದಲ್ಲಿ ಇದ್ದದ್ದು ಒಂದೇ, ನಂದನವನಕ್ಕಿಂತ ಮಿಗಿಲಾಗಿ ತೋರ್ಪುದು. ಇದು ಹೇಗಾಯ್ತು ಅಂತ ಕೇಳಿದ್ರೆ, ಬಡವನಿಗೆ ಆನೆಯನ್ನು ತೋರಿಸಿದ ಮೇಲೆ ಆನೆಯ ಗಾತ್ರ ಕಂಡ ಮೇಲೆ ಮತ್ತೆ ಯಾವುದೂ ಬೇಡ ಅಂತ ಸ್ವಲ್ಪ ವ್ಯತ್ಯಾಸ ಉಂಟು. ಸಣ್ಣವನ ಸುಧಾರಿಸಿಕೊಳ್ತೇನೆ. ಬಡವನಿಗಲ್ಲ, ಕುರುಡನಿಗೆ ಆನೆ ತೋರಿಸಿದಂತೆ. ಅಲ್ಲ, ಕುರುಡನಿಗೆ ಅವ ಕುರುಡನಿಗೆ ಆನೆ ತೋರಿಸಿದ್ರೆ ಹೇಗೆ ಗೊತ್ತುಂಟಾ? ಅವ ಒಂದು ಸ್ವಲ್ಪ ಮುಟ್ಕೊಳ್ತಾನೆ, ಅಯ್ಯೋ ಆನೆ ಅಂದ್ರೆ ಹೀಗೆ ಅಂತ ಹೇಳಿದಾಗಿದ್ದು. ನಾನು ಕುರುಡನಿಗೆ ತೋರಿಸಿದ್ರೆ ಅಪಾಯವೇ ಹೆಚ್ಚು. ಬಾಲವನ್ನು ಕಂಡಾಗ ಇಷ್ಟೇ ಆನೆ ಅಂತ ಭ್ರಮಿಸಿಕೊಳ್ಳುತ್ತಾನೆ. ನಾನು ಹಾಗಲ್ಲ, ನನ್ನ ಈಗ ಸಂಪತ್ತು ನಿನಗೆ ತೋರಿಸಿದ್ದಷ್ಟೇ ಅಂತ. ಯಾಕೆ ಬಡವ ಅಂತ ಕೇಳಿದ್ದು ಅಂದ್ರೆ, ಆನೆಯನ್ನು, ಅದು ಬಂಗಾರದ ಆನೆ, ಆ ಬಂಗಾರದ ಆನೆ ತೋರಿಸಿದ ಮೇಲೆ ಮತ್ತೆ ಬೇರೆ ಸಂಪತ್ತು ಉಂಟು ಅನ್ನುವ ಯೋಚನೆಯೇ ಬರುವುದಿಲ್ಲ ಅವನಿಗೆ. ಬಂಗಾರವೇ ದೊಡ್ಡದ್ದು, ಮತ್ತೆ ಬದುಕುವುದು ಹೌದು, ಎಲ್ಲ ದೊಡ್ಡದ್ದೇ. ಇಡೀ ಬದುಕಿಗೆ ಸಾಕಾಗುವಷ್ಟು ಸಂಪತ್ತು ಅಲ್ಲೇ ಬಂದ ಮೇಲೆ ಮತ್ತೆ ಬೇರೆ ಸಂಪತ್ತು ಯಾಕೆ? ಹೌದೌದು. ಈಗ ಚೈತ್ರವನವನ್ನು ತೋರಿಸುವ ನಿನ್ನ ಪ್ರಸ್ತಾಪಕ್ಕೆ ನನಗೆ ಹಾಗೆ ಅನ್ನಿಸಿದ್ದು. ಹೌದೌದು. ಹಾಗಾಗಿ ಬಂದ ಕಾರ್ಯವನ್ನೇ ಮರೀತಾ ಇದ್ದೇನೆ ಅಂತ. ಮರಿಬೇಕು. ತಂದೆ ಹೇಳಿದ್ದು ಕುಬೇರನ ಅನ್ನವನ್ನು ತಿನ್ನಬೇಕು ಅಂತ ಹೇಳಿ ಕಳುಹಿಸಿದ್ದು. ನಾನು ವ್ಯವಸ್ಥೆ ಮಾಡಿದ್ದೇನೆ. ಆದ್ರೆ ಇದನ್ನೆಲ್ಲ ಕಂಡ ಮೇಲೆ ಉಣ್ಣಬೇಕು ಅನ್ನುವ ಆ ಅಪೇಕ್ಷೆಯೇ ಹೋಗುತ್ತಾ ಉಂಟು. ನೀ ಹಾಗೆ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ನೋಡ್ತಾ ನೋಡ್ತಾ ಇಷ್ಟರಲ್ಲಿ ಹಸಿವು ತೀರಿ ಹೋಗುತ್ತದೆಯೋ ಅಂತ. ಇಲ್ಲ 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 ಅಂತ ಆ ವ್ಯವಸ್ಥೆಯನ್ನು ನೀನು ಕಣ್ತುಂಬಿಸಿಕೊಳ್ಳಬೇಕು. ಹೌದಾ? ಬರೀ ಕಣ್ತುಂಬಿಸಿಕೊಳ್ಳುವುದಲ್ಲ, ಮತ್ತೆ ಇವತ್ತು ಕಣ್ತುಂಬಿಸಿಕೊಳ್ಳುವುದೇ ಆಗುತ್ತದೆ ನಿನಗೆ. ಹೌದು. ಯಾಕೆ? ಈಗ ಒಂದು 2-3 ಬಗೆ ಉಂಟು ಅಂತ ಹೇಳಿ, ಆದ್ರೆ ಭಕ್ಷ್ಯಭೋಜ್ಯ ಉಂಟು ಅಂತಾದ್ರೆ ಹೊಟ್ಟೆ ತುಂಬಿಸಿಕೊಳ್ಳ. ಹೌದೌದು. ಈಗ ಬಹಳಷ್ಟು ಉಂಟು ಅಂತಂದ್ರೆ ಯಾವ ತಿನ್ನುವುದು ಅಂತ ಬೇಕಲ್ಲ, ಎಲ್ಲಿಂದ ತಿನ್ನುವುದು ಅಂತ ಮತ್ತೆ ಬರುವುದಿಲ್ಲ ಅಲ್ವಾ? ಹೌದಪ್ಪ. ಮತ್ತೆ ಕಷ್ಟ ಆಗುತ್ತದೆ. ಅದು ಏನೇ ಇರ್ಲಿ, ಈಗ ನಮ್ಮಲ್ಲಿ ಏನುಂಟು ಎಷ್ಟುಂಟು ಅಂತ ತೋರಿಸುವುದಕ್ಕೆ ಬೇಕಾಗಿ ಈಗ ನಿನಗೆ ಹಾಕಿಕೊಂಡಾಗ ಈಗ ದೊಡ್ಡ ಆಗಬೇಕಾದು ಅಲ್ಲ, ಈಗ ಬಡಿಸಿಕೊಂಡಾಗ ಈಗ ತಿನ್ನಬೇಕು ಅನ್ನುವುದು ವಿಷಯ ಹೌದು ಅಂತ ಆದ್ರೆ ಹೌದು ತಿನ್ನಬಹುದು. ಆದ್ರೆ ಒಂದು ನಿಬಂಧನೆ ಉಂಟು. ನಿಬಂಧನೆ ತಿನ್ನುವುದಕ್ಕಿಂತ ಮೊದಲೇ ಹೇಳಬೇಕಲ್ವಾ? ಅದಕ್ಕೂ ಒಂದು ನಿಬಂಧನೆ ಅಂತ ಉಂಟು. ಎಂತದ್ದು ನೋಡುವ? ಹೇಳುದಾ? ಅಯ್ಯೋ ಹೇಳಪ್ಪ. ಲಾಲಿಸಬೇಕು. ಯಾವುದನ್ನು ತಿನ್ನಬೇಕು ಅನ್ನುವ ಹಾಗೆ ನಮ್ಮಲ್ಲಿ ಪ್ರಶ್ನೆ ಇಲ್ಲ. ಏನೂ ಆಗುತ್ತದೆ ಅಲ್ಲ, ಅಂದ್ರೆ ನಿಮಗೆ ಬೇಕಾದ್ದೇ ಮಾಡಿದ್ದೇನೆ. ಹಾಗಲ್ಲ, ಎಲ್ಲಾ ತಿನ್ನಬೇಕು ಅನ್ನುವುದೇ ನಿಮ್ಮ ಉದ್ದೇಶ ಅಲ್ವಾ? ಎಲ್ಲಾ ತಿನ್ನಬೇಕು ಅಂತ ಉದ್ದೇಶ ಇದ್ದ ಮೇಲೆ ಯಾವುದನ್ನು ಅಂತ ಪ್ರಶ್ನೆ ಬರುವುದಿಲ್ಲ. ಹೇಗೆ ತಿನ್ನಬೇಕು ಅಂತ ನಮ್ಮಲ್ಲಿ ಒಂದು ನಿಬಂಧನೆ ಉಂಟು. ಅಂದ್ರೆ ಈಗ ನಿನಗೆ ನೀನೇ ಹಾಕಿಕೊಳ್ಳುವುದು. ಹೌದೌದು. ಎಲ್ಲಿಗೆ ಹೋದರೂ ಉಣ್ಣುವುದಕ್ಕಿಂತ ಮೊದಲು ಒಂದು ನಿಬಂಧನೆ ಉಂಟೇ ಉಂಟು ನಮ್ಮದ್ದು. ಸರಿ. ಈಗ ಲೋಕದಲ್ಲಿ ಬ್ರಹ್ಮನಿಗೆ ವಿಶೇಷವಾದ ಪೂಜೆ ಇಲ್ಲ, ಆದ್ರೆ ಅನ್ನಕ್ಕೆ ಪೂಜೆ ಉಂಟು. ಅನ್ನಕ್ಕೆ ಸಲ್ಲಿಸುವ ಬ್ರಹ್ಮನನ್ನು ಸೇರಿಸುವುದು. ಹೌದಪ್ಪ, ಅನ್ನ ಬ್ರಹ್ಮ. ಅನ್ನಕ್ಕೆ ಸಲ್ಲಿಸುವ ಪೂಜೆ, ಬ್ರಹ್ಮನಿಗೆ ಸಲ್ಲಿಸಿದ ಪೂಜೆ ಎನ್ನುವ ಭಾವವೂ ಉಂಟು. ಹಾಗಾಗಿ ಅನ್ನ ಬ್ರಹ್ಮ. ಅದಕ್ಕಿಂತ ಮೊದಲು ನಾನು ಬರ್ತೇನೆ. ಬೇರಾಜ ವೈಶ್ರವಣಾಯ ಉಂಟಪ್ಪ. ಈಗ ನಿನ್ನನ್ನು ಬಿಟ್ಟು ಯಾವ ವ್ಯವಹಾರವೂ ಇಲ್ಲ. ಹೇಳಿದ್ ನಿನಗೆ. ನಾವಿಬ್ಬರ ಇರುವಾಗ ಮತ್ತೆ ಬೇರೆಯದ್ದೇ ಹೇಳಬೇಕಲ್ವಾ? ಹಾಗಾಗಿ ಆಡುವುದು. ಜಗತ್ತಿನ ಜೀವರಾಶಿಗಳನ್ನು ಬ್ರಹ್ಮ ಸೃಷ್ಟಿ ಮಾಡಿದರೆ ಸೃಷ್ಟಿಯಾದಂತಹ ಜೀವರಾಶಿಗಳಿಗೆ ಜೀವ ಚೈತನ್ಯವನ್ನು ಕೊಡುವುದು ಯಾವುದು ಅಂತ ಕೇಳಿದ್ರೆ ಅನ್ನ, ಅರ್ಥಾತ್ ಆಹಾರ. ಅದಕ್ಕೆ ಅರ್ಥ ಕೊಡುವುದು ನಾನು. ಹೌದಪ್ಪ. ಹಾಗಾಗಿ ಉಣ್ಣುವ ಪೂರ್ವದಲ್ಲಿರುವ ನಿಬಂಧನೆ ಯಾವುದು ಅಂತ ಕೇಳಿದ್ರೆ ಉಂಡು ಸಾಕು ಅಂತ ಹೇಳುವಲ್ಲಿಯವರೆಗೆ ಮತ್ತೆ ಅನ್ನ ಬ್ರಹ್ಮನ ಪೂಜೆಗೆ ವಿಘ್ನ ಬರಬಾರದು. ಅಂದ್ರೆ ನೀನು ಸಾಕು ಅನ್ನುವ ತನಕವೂ ನಾನು ಬಡಿಸ್ತಾ ಇರಬೇಕು. ಹೇಗೆ ಶಿವತಾಂಡವಕ್ಕೆ ವಿಘ್ನ ಬಂತು ಅಂತಾದ್ರೆ ಲೋಕದಲ್ಲಿ ಪ್ರಳಯ ಸಂಭವಿಸುತ್ತದೆಯೋ ಅದೊಂದುಂಟು. ನಮ್ಮ ಅನ್ನಬ್ರಹ್ಮನ ಪೂಜೆಗೆ ವಿಘ್ನ ಬಂದರೂ ಆಗುವುದೇ. ಮತ್ತೆ ಕೇಳಿದ್ರೆ ಅನ್ನದ ಪಾತ್ರೆಯನ್ನು ತಿನ್ನುವುದಷ್ಟೇ ಅಲ್ಲ, ವಿಘ್ನ ಬಂತು ಅಥವಾ ಬಡಿಸುವುದಕ್ಕಿಲ್ಲ ಅಂತ ಹೇಳಿದ್ರೆ ಬಡಿಸುವವನನ್ನೇ ತಿಂದ್ರು ತಿಂದು ಹೇಳುವುದಕ್ಕಾಗುವುದಿಲ್ಲ ಅಲ್ಲ.
ಇರ್ಲಿ, ಹಾ, ನಾವಲ್ಲ ಇದೆಲ್ಲ ತಲೆ ತಗೊಳ್ಲಿಕ್ಕಿಲ್ಲ. ಅಗತ್ಯ ಉಂಟಾ? ಬಾಲಿಶವಾದ ಅಂದ್ರೆ ನಿನ್ನನ್ನ ಬಾಲಿಶ ಮಾಡಿದ್ದು ಅಂತಲ್ಲ. ಆಹಾ, ಈಗ ನೀನು ಎಷ್ಟಾದ್ರೂ ನನ್ನ ಎತ್ತರಕ್ಕೆ ಬೆಳೆದವಲ್ಲ, ಆಗುವುದಕ್ಕುಂಟಾ? ಈಗ ನಿನಗೆ ಪ್ರಪಂಚದಲ್ಲಿ ಪ್ರಥಮ ವಂದಿತ ಅಂತ ಹೇಳ್ತಾರೆ, ಹಾ, ಅದನ್ನೊಂದು ಕಲ್ಪಿಸಿ ಕೊಟ್ಟದ್ದು. ಈಗ ನಿನ್ನಪ್ಪನೋ ಬ್ರಹ್ಮದೇವನೋ ನಾನೋ ಎಲ್ಲ ಸೇರಿ ಒಂದು ನಿನಗೊಂದು ಪೂಜೆ ಇರಲಿ, ಕೊಟ್ಟದ್ದು ದೊಡ್ಡ, ಎಲ್ಲರಿಗೂ ಒಂದೊಂದು ಸ್ಥಾನ ಉಂಟು, ದೇವರ ಮಗನಾದ ನಿನಗೊಂದು ಸ್ಥಾನ ಬೇಕು ಅಂತ ನಾವು ಕಲ್ಪಿಸಿ ಕೊಟ್ಟಾಯ್ತು. ಹೌದಪ್ಪ. ಆದರೂ ಬುದ್ಧಿಮತ್ತೆ ಎನ್ನುವುದಷ್ಟು ಎತ್ತರಕ್ಕೆ ಹೋಗಬೇಕು ಅಂತ ಅದೇ ರೀತಿ ಯೋಚನೆ ಅನುಭವ ಅಷ್ಟು ಬೇಡವಾ? ಹೇಳಿದೀಗ ಇಡೀ ಬ್ರಹ್ಮಾಂಡಕ್ಕೆ ಕೊಟ್ಟರು ಹೆಚ್ಚಾಗುವಷ್ಟು ನಮ್ಮಲ್ಲಿ ಉಂಟು ಅಂತ. ಹಾ, ಆದ್ರೂ ಈ ಮಾತು ಹೇಳಿದ್ದಿ ಆಗ್ಲಿ. ಅವು ಮತ್ತೆ ಕೆಲವೊಮ್ಮೆ ಮಾತುಗಳು ಬರುವುದು ಹೇಗೆ ಅಂತ ಕೇಳಿದ್ರೆ ನಮ್ಮ ಸಂತೋಷಕ್ಕಾಗಿ ನಾವು ಆಡಿಕೊಳ್ಳುತ್ತೇವೆ. ಹಾಗಾಗಿ ಒಂದು ಇರ್ತದೆ, ಅಯ್ಯೋ ನಾನು ಈಗ ಇವತ್ತು ಊಟ ಮಾಡ್ಲಿಕ್ಕಿಲ್ಲ, ಇಷ್ಟೊತ್ತು ಊಟ ಮಾಡ್ಲಿಕ್ಕಿಲ್ಲ. ಅದು ಯಾರಿಗಾಗಿ ಊಟ ಮಾಡ್ಲಿಕ್ಕಿಲ್ಲ ಅಂತ ಕೇಳಿದ್ರೆ ಭೂಲೋಕದಲ್ಲಿ ಹೇಳೋದು ಅಯ್ಯೋ ದೇವರಿಗಾಗಿ ಊಟ ಮಾಡುವುದಿಲ್ಲ ಅಂತ. ನಿಜವಾಗಿ ದೇವರಿಗೆ ಊಟ ಮಾಡುವುದ ಬೇಕಾ? ಅವನಿಗಾಗಿ ಮಾಡುವುದಲ್ವಾ? ಹಾಗೆ ಅದು ಇರ್ಲಿ, ಈಗ ಯೋಚನೆ ಮಾಡುವುದು ಬೇಡ, ಎಲ್ಲ ಸಿದ್ಧಾಗಿದೆ, ಸಾಕು ಅಂತ ಹೇಳುವುದಕ್ಕೆ. ಈಗ ಇದು ಎದುರುಗಡೆಯಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ ನೋಡು. ಹಾ, ನೋಡಿದ್ದೇನೆ. ಊಟ ಮಾಡುವುದಕ್ಕೆ, ಈಗ ತಿನ್ನುವುದಕ್ಕೆ ಇದು ವಿಶೇಷ ಪಾತ್ರೆ. ನಿಮ್ಮಲ್ಲಿರುವ ಪದಾರ್ಥದ ಹೆಸರು ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ಯಾವ ಪದಾರ್ಥ ಅಂತ ಹೇಳಿದ್ರೆ ಆಗ ಅಲ್ಲ, ನನಗೆ ಅದನ್ನು ಹೇಳ್ತೇನೆ. ಇನ್ನೊಂದು ಆ ಪಾತ್ರೆ ವಿಶೇಷತೆ ಉಂಟು. ಏನು? ಅದು ಈಗ ನೋಡುವುದಕ್ಕೆ ಚಿಕ್ಕದ್ದು, ನೀನು ಎಷ್ಟು ಬಡಿಸಿಕೊಳ್ತೀವಿ ಅಷ್ಟು ದೊಡ್ಡದಾಗ್ತಾ ಹೋಗ್ತದೆ. ಇದು ಪುಷ್ಪಕ ವಿಮಾನದಾಗೆ ನಮ್ಮಲ್ಲಿ ಗೊತ್ತುಂಟ. ಹಾಗಾದ್ರೆ ಪಾತ್ರೆ ಬೇರೆ ಬೇಡ, ಅಲ್ಲ ಬಡಿಸಿಕೊಳ್ಳುವುದಕ್ಕೆ ಅಂತ. ಅದೇ ಎಲ್ಲವನ್ನೂ ಇದೇ ಪಾತ್ರೆ ನುಂಗಿಕೊಳ್ತದೆ, ಎಷ್ಟು ಬೇಕಾದ್ರೂ ಅದು ಅಷ್ಟು ಹರಡಿಕೊಳ್ಳುತ್ತದೆ. ಈಗ ನಿನಗೆ ಪ್ರಾರಂಭ ಮಾಡಬೇಕು ಅಲ್ವೋ? ಎಲ್ಲಿಂದ ಊಟ ಪ್ರಾರಂಭ ಆಗಬೇಕಲ್ವೋ? ಹೌದೌದು. ಒಂದು ಕೆಲಸ ಮಾಡುವ, ನಿನಗೆ ಮೊದಲು ಸಿಹಿಯಿಂದಲೇ ಪ್ರಾರಂಭ ಮಾಡುವ. ಸಿಹಿ ಎಂದು ನನಗೆ ಅಷ್ಟು ಪ್ರಾಣ. ಅದರಲ್ಲಿಯೂ ನಿನಗೆ ಅತಿಯ ಪ್ರಿಯವಾದದ್ದು ಯಾವುದು ಅಂತ ಕೇಳಿದ್ರೆ ಮೋದಕ ಅಲ್ವೇನೋ? ನೀನು ಕೊಡ್ತೀಯಾ? ಒಂದು 2 ಮೋದಕ ಬರ್ಲಿ ಅವನಿಗೆ. 2 ಅಲ್ಲ, ಮತ್ತೊಂದು ಬಗೆ ಉಂಟು, ಅದರಲ್ಲಿ ಬೇರೆ ಬೇರೆ ಉಂಟು. 2 ಹೀಗಿರುವುದು ಅಂತೂ ಹೀಗೆ ಮಲಗಿ 2 ಅಲ್ಲ, ಅಂದ್ರೆ ಅದು ಒಂದೊಂದು ಬಗೆಯದ್ದು 2 ಬರ್ಲಿ ಅಂತ. ನನಗೆ ತಲೆ ಬಿಸಿ ಆಯ್ತು. 2 ಮೋದಕಕ್ಕಾಗಿ ಕೈಲಾಸ. ಇದು ನಮ್ಮದು ಉತ್ತರ ಹೌದಲ್ವೋ? ಉತ್ತರದಲ್ಲಿ ಒಂದು ಮೋದಕ ಉಂಟು, ದಕ್ಷಿಣದಲ್ಲಿ ಇನ್ನೊಂದು ಮೋದಕ ರೀತಿ, ಪೂರ್ವದಲ್ಲಿ ಬೇರೆ, ಪಶ್ಚಿಮದಲ್ಲಿ ಬೇರೆ. ನೋಡುವ ನಿನ್ನ ಮೋದಕದಿಂದ ನನಗೆ ಮೋದ ಆಗುತ್ತದೆ. 10 ದಿಕ್ಕಿನಿಂದ 2 ಬಗೆ ಆದ್ರೆ 20 ಆಗ್ತದ ಇಲ್ವೋ? ಮೊದಲದು ಬರ್ಲಿ. ಸರಿಯನು ವೈಶ್ರವಣ ಮದದೋಳ್ ಭರಿತ ಭೋಜನವನ್ನು ಬಡಿಸಲು ಪಾಯಸ. ಇದಾ? ಯಾವ ಪಾಯಸ ಬೇಕು? ಎಷ್ಟುಂಟು? ಈಗ ಎಂತದ್ದು ನಾವು ಪಾಯಸ ಮಾಡಿದ್ದು ಅಂದ್ರೆ ಅಕ್ಕಿಯದ್ದು ಬೇಕಾ, ಬೇಳೆಯದ್ದು ಬೇಕಾ? ನೀನು ಯಾವ ಪಾಯಸ ಕೊಟ್ರು ಬರ್ಲಿ ಹಾಗಾದ್ರೆ. ಭರಿತ ಭೋಜನವನ್ನು ಬಡಿಸಲು ಅನ್ನ ಹಾಕಿ ಅವನಿಗೆ. ಬರ್ಲಿ ಹಾಕಿ ಅದರ ಮೇಲೆ ಬರ್ಲಿ ಪದಾರ್ಥ ಬರ್ಲಿ ಅದಕ್ಕೆ. ಹರಸುತನು ತಾನೆಲ್ಲ ಮೆಲ್ಲುತ್ತಾ. ಇದು ಮೆಲ್ಲಬೇಕಾದ್ರೆ ನಿಧಾನ ಮೆಲ್ಲು ಅಲ್ಲ, ಹಾಕುವುದಷ್ಟೇ ಕಾಣ್ತದೆ. ಇದು ಮಜ್ಜಿಗೆ ಹುಳಿ ಗೊತ್ತಾಯ್ತು? ಹೌದು, ನಿಧಾನ. ಹರಸುತನು ತಾನೆಲ್ಲ ಮೆಲ್ಲುತ್ತಾ. ಎಲ್ಲ ಅದು ನಿಧಾನ ಅಂತ ಆ ಕಡೆಯಲ್ಲಿ ಯಾಕೆ ಗೊತ್ತುಂಟಾ? ಅದು ಸ್ವಲ್ಪ ಖಾರ ಉಂಟು. ನಿಧಾನದ ಪ್ರಶ್ನೆಯೇ ಇಲ್ಲ. ಸೊಂಡಿಲಿಗೆ ತಾಗಿದ್ರೆ ಮತ್ತೆ ಉಪದ್ರಾದೀತು. ಏನು ತೊಂದರೆ ಇಲ್ಲ, ನಿಧಾನ. ಮತ್ತೆ ಎನಗೆನಲು ಹಾಕಿ ಅರಸುದನು ತಾನೆಲ್ಲ ಬರ್ಲಿ ಮೆಲ್ಲುತ್ತ ಮತ್ತೆ ಬೇಕೆನಗೆನ್ನಲು. ಹೊಟ್ಟೆಯ ಎಂತದ್ದು? ಇನ್ನು ಬರ್ಲಿ. ಅವನಿಗೆ ಬೆರಗಿನ ಭಾಗ ಪ್ರವೀಣರು ಪರಿಪರಿಯೋಳಟ್ಟು ತಲಿ ಬಡಿಸಲು. ಪಾತ್ರೆ ಮಾತ್ರ ಉಂಟು. ಈಗ ಪಾತ್ರೆ ತಿನ್ನುವುದಾ? ಅಲ್ಲ, ಪಾತ್ರೆ ಮಾತ್ರ ಇರುವುದಾ? ಪಾತ್ರೆ ತಿನ್ನುವುದಾ? ಅಯ್ಯೋ, ಇನ್ನೊಂದಿಷ್ಟು ತನ್ನಿ ಎನ್ನುವುದಾಗಿ ಹೇಳುವುದಕ್ಕೆ ತೊಡಗಿದ್ರೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಬೊಬ್ಬೆ ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ರಲ್ಲ. ಹೊತ್ತು ಮುಳುಗಲಿಗೆ ಅಯ್ಯೋ ದೇವರೇ ಪರಮೇಶ್ವರ, ಏನು ಮಾಡ್ಬೇಕು ಅಂತ ಅರ್ಥ ಇಲ್ವಾ? ಬಡಿಸುವುದಕ್ಕಾಗುವುದಿಲ್ವಾ? ನಿನಗೆ ಸಾಕಾಗ್ಲಿಲ್ವಾ? ನನಗೆ ಸಾಕಾಗುವುದಲ್ಲ, ಬಡಿಸುವುದಕ್ಕಿಲ್ವಾ? ಚಾರು ಸಂಪದವೆಲ್ಲ ಮುಂಜಿಸಿಗಾರು ಗಡಿಪೆ. ಎಲ್ಲ ಕುಬೇರ
ಮುಗೀತೇನೆ ನಿನ್ನ ಅಲಕಾವತಿಯ ಸಂಪತ್ತೆಲ್ಲ. ನೀನು ದೊಡ್ಡದಾಗಿ ಹೇಳ್ಬೇಡ. ದೊಡ್ಡದಲ್ಲ, ಹಾಗಲ್ಲ. ಹಸಿವಿನ ಬಾಧೆಯಿಂದ ಏನು ಹೇಳ್ತೇನೆ ಅಂತ ನನಗೆ ಅರ್ಥ ಆಗುದಿಲ್ಲ. ಈಗ ತರಿಸುವ ಶುಕ್ರಾಚಾರ್ಯರಲ್ಲಿ ಉಂಟು ನಮ್ಮ ದುಳಿದದ್ದು. ನೀನು ಮತ್ತೆ ತರಿಸುವಲ್ಲಿವರೆಗೆ ನಾನು ಇಲ್ಲಿಯೇ ಉಳಿಬೇಕಾ? ಸ್ವಲ್ಪ ವ್ಯವಸ್ಥೆ ಕೆಲವೊಮ್ಮೆ ಹಾಗಾಗುತ್ತದೆ. ವ್ಯವಸ್ಥೆ ಅಲ್ಲ, ತಂದ ಎಲ್ಲವನ್ನು ತಿಂದು ಪಾತ್ರೆಯನ್ನು ಮಾತ್ರ ಉಳಿಸಿದ್ದೇನೆ. ಪಾತ್ರೆಯನ್ನು ತಿಂದೆ ಅಂತಾದ್ರೆ ಮತ್ತೆ ಹಾಕುವುದಕ್ಕಿಲ್ಲ ಅಂತ ಉಳಿಸಿಕೊಂಡದ್ದು. ಹಾಗಾಗಿ ಇಲ್ಲದಿದ್ರೆ ನಿನ್ನನ್ನಲ್ಲ, ನಿನ್ನ ತನವನ್ನೇ ತಿನ್ನುವುದಕ್ಕೆ ಮುಂದೆ ಬರ್ಲಿ ಬರ್ಲಿ ಬದುಕಬೇಕಲ್ಲ, ಏನು ಮಾಡಬೇಕು? ಗಡಗಡನೆ ನಡುಗುತ್ತಲಿ ಬಡವತಾನೆನ್ನುತ್ತಲಿಯೇ ದೇವ, ಗಡಗಡನೆ ನಡುಗುತ್ತಲಿ ಬಡವತಾನೆನ್ನುತ್ತಲಿಯೇ ಸುಡುವ ಗಣಪನ ಕಂಡು ನಡೆದ ಹಿಮಗಿರಿಗೆ, ಸುಡುವ ಗಣಪನ ಕಂಡು ನಡೆದ ಹಿಮಗಿರಿಗೆ ಎಲ್ಲವೂ ಅನರ್ಥವೇ ಆಗಿ ಹೋಯ್ತಲ್ಲ ಈ ಅರ್ಥಪದಿ ಎದುರು. ಈ ಹೊತ್ತಿಗೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ಈಗ ಬುದ್ಧಿ ಏನ್ ಕೆಲಸವೇ ಮಾಡುವುದಿಲ್ಲ. ಹಾಗಾದ್ರೆ ಇದಕ್ಕಿರುವ ದಾರಿ ಏನು? ಕಳಿಸಿಕೊಟ್ಟ ಒಬ್ಬನಿದ್ದಾನಲ್ಲ, ಅವನಲ್ಲಿಯೇ ಹೋಗಬೇಕು. ನೇರವಾಗಿ ಪರಮೇಶ್ವರನನ್ನ ಕಾಣುವುದಕ್ಕೆ ಅತ್ತ ಕಡೆಯಲ್ಲೇ ಸಾಗಿ ಬಿಡ್ತೇನೆ. ದೇವರೇ ಕಾಪಾಡು ದೇವಾ 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 ದೇವಾ. ಜಯ ಜಯತು ಪರಮೇಶ ಸಕಲ ಪಾಪ ವಿನಾಶ, ಜಯ ಜಯತು ಪರಮೇಶ ಸಕಲ ಪಾಪ ವಿನಾಶ, ದಯದಿ ಪಾಲಿಸು ಗೌರಿನಾಥ ಕಪಿಲೇಶ. ಜಯ ಜಯತು ನಿಟಿಲಾಕ್ಷ ಸಕಲ ದುರ್ಜನ ಶಿಕ್ಷಾ, ಭಯ ನಿವಾರಕ ದೇವ ಶರಣ ಜನ ರಕ್ಷ, ಜಯ ನಿವಾರಕ ದೇವ ಶರಣ ಜನ ರಕ್ಷ. ಜಯ ಜಯತು ಜಯ ಜಯತು ಪರಮೇಶ ಸಕಲ ಪಾಪ ವಿನಾಶ. ಪರಮೇಶ್ವರ ದೇವರೇ ರಕ್ಷಿಸಬೇಕು ನನ್ನನ್ನ. ತಪ್ಪಾಯ್ತು ಅಂದ್ರೆ ಅಲ್ಲ, ಆ ತಪ್ಪಾಯ್ತು ಅಂತ ಹೇಳಿದ್ರೆ ಅದು ನಿಮ್ ಮಗ ಬಂದನೋ ಇಲ್ವೋ? ಮಗ ಬಂದ ಊಟಕ್ಕೆ. ಕುಬೇರ ಏನು ಸ್ತುತಿ ಮಾಡ್ತಾ ಇದ್ದಿ? ಏನಯ್ಯ ಧನ ಬಾಲ ಸ್ವರ್ಗಿದೆ ಮುಖವು, ಏನಯ್ಯ ಧನ ಬಾಲ ಸ್ವರ್ಗಿದೆ ಮುಖವು, ಸಾನೂರಾಗದೋಳಿಲ್ಲ ಬಳಲಿದೆ ದಿಟವು, ಸಾನುರಾಗದೋಳಿಲ್ಲ ಬಳಲಿದೆ ದಿಟವು. ಆನೆ ಮೊಗನು ಹಸಿವೊಡಗಿ ತಾನಿಯನೇ, ಆನೆ ಮೊಗನು ಹಸಿವೊಡಗಿ ತಾನಿಹನೇ, ಕೋಣದಿ ನಿಂತ ಸಾಹಸಿಯ ಈ ಧರಣಿ, ಕಾಣದಿ ನಿಂತ ಸಾಹಸಿಯ ನೀ ಧರಣಿ. ಏನಯ್ಯ ದನ ಪಾಲ ಸೊರಗಿದೆ ಮುಖವೋ. ನಮ್ಮ ಕುಬೇರ ದೇವರು ದೇವರೇ, ಧನಪಾಲ ನವನಿಧಿಗಳ ಒಡೆಯ. ಹೌದು, ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ. ಅರೆ, ಇಷ್ಟು ಬೇಗ ಬಂದಿಯಾ? ನೀವು ಆವಾಗ ಬಂದಾಗ ಇಷ್ಟು ಹೊಗಳಿದ್ರೆ ಏನೋ ಆಗುತ್ತಿತ್ತು. ಅಲ್ಲ, ಹೊಗಳಬೇಕಾದ ಕಾಲದಲ್ಲಿ ಎಷ್ಟು ಬಾರಿ ಎಷ್ಟು ಹೊಗಳಿದ್ರು ಮುಗಿಯುವುದಿಲ್ವಲ್ಲ ಪುಣ್ಯಾತ್ಮ. ನಮ್ಮದ್ದೆಲ್ಲ ಸಹಸ್ರನಾಮ ಆದ್ರೆ ನಿನ್ನದ್ದು ಲಕ್ಷ ಕೋಟಿ ಹೆಚ್ಚಾಯಿತಲ್ಲ, ನಾವೇನು ಮಾಡುವುದು? ನನಗೆ ಈಗ ಅರ್ಥ ಆಯ್ತು ಯಾಕೆ ಇಷ್ಟು ಬೇಗ ಬಂದೆ ಅಂತ. ನನಗೆ ಗೊತ್ತಿತ್ತು ನಮ್ಮ ಗಣಪನನ್ನು ಕಳುಹಿಸಿದ್ರೆ ಅಷ್ಟು ಪ್ರಯೋಜನ ಆಗ್ಲಿಕ್ಕಿಲ್ಲ. ಎಷ್ಟು ತಿಂದಾನು ಏನು ನೋಡಿಯಾನು. ಪಾಪ ನಿಮ್ಮ ಆ ಅಲಕಾವತಿಯ ಆ ಭವನದ ಸಿರಿಯನ್ನು ಕಂಡೇ ಅವ ಹೆದರಿ ಹೋದ.
ಬೆರಗಾಗಿ ಹೋದ. ಆಮೇಲೆ ನೀ ಕೊಟ್ಟದ್ದನ್ನು ತಿಂದು ಮುಗಿಸುವುದಕ್ಕಾಗದೆ ಒದ್ದಾಡಿ ಬಿಟ್ಟಿರುತ್ತಾನೆ ಪಾಪ. ಏನು ಮಾಡುವ? ನಾ ಕಳುಹಿಸುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಿತ್ತು. ಒಬ್ಬನನ್ನಲ್ಲ, ಒಬ್ಬ ಗಣಪತಿಯನ್ನಲ್ಲ, ಇರುವ ಎಲ್ಲ ಗಣಗಳನ್ನು ಸೇರಿಸಿ ಎಲ್ಲ ಗಣಪತಿಗಳನ್ನು ಕಳುಹಿಸಬೇಕಾಗಿತ್ತು ನಿನ್ನಲ್ಲಿಗೆ. ಅಂದ್ರೆ ಒಟ್ಟು ನನ್ನನ್ನು ತೆಗಿಬೇಕು ಅಂತಲೇ ಆಲೋಚನೆ ಇರುದಲ್ಲ. ಮತ್ತೆ ಒಬ್ಬನಿಗಲ್ಲ, 1000 ಜನ ಬಂದ್ರು ನಿನ್ನನ್ನು ಏನು ಮಾಡ್ಲಿಕ್ಕಾಗುವುದಿಲ್ಲ. ಬಹುಶಃ ಅವ ಉಂಡವ ಹೊಟ್ಟೆ ತುಂಬಿ ಹೆಚ್ಚಾಗಿ ಅಲ್ಲೇ ಮಲಗಿದ್ದಾನೆ. ಅವನಿಗೆ ಹಿಂದೊಮ್ಮೆ ಅದೊಂದು ಸಮಸ್ಯೆ ಆಗಿದೆ. ಉಂಡದ್ದು ಹೆಚ್ಚಾದ ಮೇಲೂ ಹೊರಗಡೆ ತಿರುಗಾಡ್ಲಿಕ್ಕೆ ಬಂದದ್ರಿಂದ ಸಮಸ್ಯೆ ಆಗಿ ಮತ್ತೆ ಹಾವು ಸುತ್ತಿಕೊಂಡು ಎಲ್ಲ ಬಂದಿದ್ದಾನೆ ಅವ. ಬಹುಶಃ ಈ ಬಾರಿ ಆ ಸಮಸ್ಯೆ ಬೇಡ ಅಂತ ಅಲ್ಲೇ ಮಲಗಿದ್ದಾನೆ. ನನಗೆ ಕಥೆಯನ್ನು ನೀವು ಇದನ್ನ ಮೊದಲೇ ಹೇಳಿದ್ರೆ ನನಗೂ ಸ್ವಲ್ಪ ಬುದ್ಧಿ ಬರ್ತಿತ್ತು. ಅಲ್ಲ, ಆಗ ಬೇಕಾಗ್ಲಿಲ್ಲ. ಅಲ್ಲಲ್ಲ, ಅದೇ ನನಗೆ ಈ ಕತೆ ನೀವು ಆಗ ಹೇಳಲಿಲ್ಲ, ಈಗ ನೀವು ಕತೆ ಹೇಳ್ತೀರಲ್ವಾ. ನನಗೆ ಆದ್ರೂ ಈಗ ಏನು ಅಷ್ಟು ಸಂತೋಷ ಇಲ್ವಲ್ಲ ಮುಖದಲ್ಲಿ. ದೇವರೇ ಏನಾಯ್ತಯ್ಯ? ಮನ್ನಿಸೇ ಕರುಣಾಮೃತಾರ್ಣವ ಮನ್ನಿಸೈ ಕರುಣಾಮೃತಾರ್ಣವ ನಿನ್ನ ಮಹಿಮೆಯ ಅರಿಯದಾದೆನು, ನಿನ್ನ ಮಹಿಮೆಯ ಅರಿಯದಾದೆನು, ಮುನ್ನ ಪಾಲಿಸು ಗಜಮುಖನ ಕಥೆಯನ್ನು ನಿಲ್ಲಿಸು, ಮುನ್ನ ಪಾಲಿಸು ಗಜಮುಖನ ಕಥೆಯನ್ನು ನಿಲ್ಲಿಸು, ಮನ್ನಿಸೈ. ದೇವರೇ, ಕುಬೇರ, ಹಿಂದೊಮ್ಮೆ ಗಣಪತಿಯನ್ನ ಹೋದ ಕತೆ ಹೇಳ್ತೀರಿ. ಹಾಗೆ ಹೋದದ್ದಕ್ಕೆ ಅಲ್ವಾ ಚಂದ್ರನಲ್ಲಿ ಇದ್ದಂತಹ ಅಹಂಕಾರ ಎಳೆದದ್ದು. ಆ ಹೊತ್ತಿಗೆ ಅಲ್ವಾ ಚಂದ್ರನ ಗಾಡಿದ್ದು. ಹೌದು. ಈ ಹೊತ್ತಿಗೂ ಗಣಪ ಬರ್ತಾನೆ ಎನ್ನುವುದಾಗಿ ನೀವು ಸೂಚ್ಯವಾಗಿ ಹೇಳಿದಂತಹ ಹೊತ್ತಿಗೆ ನಿಜವಾಗಿ ಏನು ಎನ್ನುವುದಾಗಿ ಅರ್ಥವಿಸಿಕೊಳ್ಳಬೇಕಿತ್ತು. ಏನಾಯ್ತು? ಆದ್ರೆ ತುಂಬದ್ದು ಬರೀ ನನ್ನ ತಲೆಯಲ್ಲಿ ಆ ಅರ್ಥವೇ ಆ ಹೊತ್ತಿಗೆ. ನಿನ್ನಲ್ಲಿರುವಷ್ಟು ಅರ್ಥ ಅದೇ ಈಗ ಅರ್ಥ ಆಯ್ತು ನನಗೆ. ನನ್ನಲ್ಲಿರುವುದು ಮಾತ್ರ ಅರ್ಥ ಅಂತ ಆಗ ತಿಳಿದದ್ದು. ಆದ್ರೆ ನಿಜವಾಗಿ ಅರ್ಥ ಅಂತ ಹೇಳಿದ್ರೆ ಏನು, ಆ ಅರ್ಥದೊಳಗಿರುವ ಪದಾರ್ಥ ಅಂತ ಹೇಳಿದ್ರೆ ಏನು ಅಂತ ಈಗ ಸ್ಪಷ್ಟ ಆಯ್ತು ದೇವರೇ. ಅರ್ಥ ಅಂತ ಹೇಳಿದ್ರೆ ನನ್ನೊಳಗಿರುವುದು ನಿಜವಾದ ಅರ್ಥ ಅಲ್ಲ, ಮತ್ತೆ ಅರ್ಥ ಪತಿಯಾದ ನಾನಿರುವುದು ಕೂಡ ಇದನ್ನು ಇರಿಸಿಕೊಳ್ಳುವುದಕ್ಕಿದ್ದವಲ್ಲ ಎನ್ನುವುದು ಸ್ಪಷ್ಟ ಆಯ್ತು. ಪುರುಷಾರ್ಥ ಚತುಷ್ಟಯ ಅಂತ ಹೇಳಿದ್ರು, ಅದರಲ್ಲಿ ಇರುವುದಲ್ವ ನಿಜವಾದ ಅರ್ಥ, ಧರ್ಮ ಅರ್ಥ. ಹಾಗಾದ್ರೆ ಪ್ರತಿಯೊಂದು ಜೀವಿಯು ಕೂಡ ಧರ್ಮದಿಂದ ಬದುಕನ್ನ ಸಾಗಿಸುವುದಕ್ಕೆ ಬೇಕಾಗಿ ಏನನ್ನ ಕಲ್ಪಿಸಿ ಕೊಡಬೇಕು, ಅದಕ್ಕಿರುವುದು ನಿಜವಾದ ಅರ್ಥ. ನಾನು ಕುಬೇರ. ಅದನ್ನು ಬಿಟ್ಟು ನಾನು ಬೇರೆ ಅರ್ಥದಿಂದ ಭಾವಿಸಿಕೊಂಡು ನಾನೇ ಅರ್ಥಾಧಿಪತಿ ಎನ್ನುವುದಾಗಿ ಈ ರೀತಿಯಾಗಿ ವ್ಯವಹರಿಸುವುದಕ್ಕೆ ಮುಂದಾದೆ. ನೋಡು, ನಿನ್ನ ಅರ್ಥ ಕೇಳಿ ಇವತ್ತು ನನ್ನ ಬದುಕು ಸಾರ್ಥಕ ಆಯ್ತು. ಇದು ಬೇಕಾದದ್ದು ಇದೆ ಅಂತ. ದೇವರೇ, ಬದುಕು ಸಾರ್ಥಕ ಆಯ್ತು ಅಂತ ನಾನು ಹೇಳಿಕೊಳ್ಬೇಕಿತ್ತು ಮೊದಲೇ. ಹಾಗಾದ್ರೆ ಯಾವುದು ಅಲ್ಲದ ಬದುಕು, ಏನೂ ಇಲ್ಲದ ಬದುಕು. ಅಪ್ಪನಿಗೆ ಒಂದು ಕಾಲದಲ್ಲಿ ನನ್ನ ಮೇಲೆ ಸಿಟ್ಟು ಬಂದಿತ್ತಂತೆ. ಯಾಕೆ ಎನ್ನುವುದಾಗಿ ಇವತ್ತಿನ ತನಕ ನನಗೆ ಗೊತ್ತಿಲ್ಲ, ಅವರಲ್ಲಿ ಪ್ರಶ್ನೆ ಮಾಡಲಿಲ್ಲ. ಹುಟ್ಟಿಸಿದ ಅಪ್ಪನಿಗೆ ಒಂದು ಮಗನ ಮೇಲೆ ಸಿಟ್ಟು ಬರ್ತದೆ ಅಂತ ಹೇಳಿ ಆದ್ರೆ ಮಗ ಕೆಟ್ಟವ ಎನ್ನುವುದೇ ಅರ್ಥ ಅಲ್ವಾ? ಅಲ್ಲ, ಅಪ್ಪ ಮಕ್ಕಳ ಮಧ್ಯೆ ಬೇಕಾದಷ್ಟು ಸಿಟ್ಟು ಜಗಳ. ಆದ್ರೂ ನಾನು ಏನೂ ಮಾಡದ ಕಾಲಕ್ಕೂ ಅವರಿಗೆ ಬಂದಿದೆ. ಅಂದ್ರೆ ಅವರಿಗೆ ಏನೋ ಗೊತ್ತಿತ್ತು, ಇವನಲ್ಲಿ ಏನೋ ಒಂದು ಉಂಟು ಎನ್ನುವುದರಿಂದಲೇ. ಅಂದ್ರೆ ತಿಳಿಯದೇ ನಾನು ಮಾಡಿದ್ದಿರಬಹುದು. ಆದ್ರೆ ಈಗ ತಿಳಿದು ಇಷ್ಟು ಕೆಟ್ಟದ್ದನ್ನ ಮಾಡಿದೆನಲ್ಲ ನಾನು. ಏನು ಕೆಟ್ಟದ್ದು? ನಿಜವಾಗಿ ನಾನು ಅರ್ಥಾಧಿಪತಿಯಾಗುವುದಕ್ಕೆ ಕಾರಣ ಸ್ಥಾನದಲ್ಲಿದ್ದವರು ನೀವು. ನಿಮ್ಮನ್ನ ಮನ್ನಿಸಬೇಕು, ಸಹಾಯ ಮಾಡಿದ್ದಷ್ಟೇ ದೇವರೇ. ನೀವು ದಯವಿಟ್ಟು ಇನ್ನೂ ಮತ್ತೆ ಆ ರೀತಿ ನನ್ನನ್ನು ಚುಚ್ಚುವುದಕ್ಕೆ ಮುಂದಾಗಬೇಡಿ. ನೀವು ಯಾವ ಕಾರಣಕ್ಕಾಗಿಯೂ ಅದನ್ನು ಮಾತಾಡುವುದೇ ಬೇಡ. ಯಾಕೆ ಗೊತ್ತುಂಟು, ಮನ್ನಿಸಬೇಕಾದವನು ನೀನೇ, ಹರಸಬೇಕಾದವನು ನೀನೇ, ಒಲಿದು ಬರಬೇಕಾದವನು ನೀನೇ ಎನ್ನುವುದು ಸ್ಪಷ್ಟ. ಓಹೋ, ಆ ಹೊತ್ತಿಗೆ ಹೇಳಿದೆ, ವಾಮನನಿಗೆ ಒಂದು ಕಾಲದಲ್ಲಿ ಚಿನ್ನದ ಪಾತ್ರೆಯನ್ನು ಕೊಟ್ಟೆ ಅಂತ. ಹಾಗಾದ್ರೆ ನಿನ್ನ ಕೈಯಲ್ಲಿರುವಂತಹ ಕಪಾಲವನ್ನು ನೋಡಿ ನಿಜವಾದ ಚಿನ್ನ ಯಾವುದು ಅಂತ ನಾನು ಅರ್ಥವಿಸಿಕೊಳ್ಳದೆ ಮಂದಮತಿನಾದೆ. ನಿನ್ನ ಕೈಯಲ್ಲಿರುವಂತಹ ಕಪಾಲ ಎನ್ನುವುದು ಇನ್ನೊಬ್ಬರಿಗೆ ಉಣಿಸುವುದಕ್ಕೆ ಬೇಕಾಗಿರುವುದು, ನೀನು ಉಣ್ಣುವುದಕ್ಕೆ ಬೇಕಾಗಿರುವುದಲ್ಲ.
ಅದನ್ನ ನಾನು ತುಂಬಿಸ್ತೇನೆ ಅಂತ ಹೊರಟು ನಿಂತರೆ ಯಾರಿಂದಲೂ ತುಂಬಿಸುವುದಕ್ಕೆ ಅಸಾಧ್ಯ ಎನ್ನುವುದು ಸ್ಪಷ್ಟ ಆಯ್ತೋ ಇಲ್ವೋ? ಕೇವಲ ವ್ಯಕ್ತಿತ್ವದಿಂದ ಕುಬ್ಜನಾಗಿರುವಂತಹ ಗಣಪತಿಯನ್ನ ಕಂಡು ನಾನು ಅಪಹಾಸ್ಯ ಮಾಡಿದೆ. ಆದ್ರೆ ನಿಜವಾಗಿ ನಾನು ಅಪಹಾಸ್ಯದವ ಅಂತ ಈಗ ಸ್ಪಷ್ಟವಾಗುತ್ತಾ ಉಂಟು. ಈಗೋ ಆ ಕಡೆಯಲ್ಲಿ ಬರ್ತಾ ಇದ್ದಾನೆ. ಮಾತಾಡುವುದಕ್ಕಿಂತ ಮೊದಲು ಅವನನ್ನೊಂದು ಸಮಾಧಾನ ಪಡಿಸಿ ಮತ್ತೆ ನಾನು ಮಾತಾಡ್ತೇನೆ. ದೇವ, ನೀವು ಬಾರಲು ಸಂಪದ ಗದಿಪತಿ, ಬಾರಲು ಸಂಪದ ಗದಿಪತಿ, ಎನ್ನಯ ಗುರಿ ಹಸಿವೆ ತಣಿಸು, ಎನ್ನಯ ಭೂರಿ ಹಸಿವೆ ತಣಿಸು. ಸಾರುವುದೆಲ್ಲಿಗೆ ಬಿಡ ನಿನ್ನನು ರಣ ಮಾರಿ ನಾ ಸಹಿಸು. ಕುಬೇರ, ಕೊಡುವುದಕ್ಕಾಗುವುದಿಲ್ಲ ಎನ್ನುವ ಹಾಗೆ ಕೈಲಾಸಗಿರಿಯತ್ತ ಸಾಗಿ ಓಡ್ತಾ ಇದ್ದೀಯ. ಎತ್ತ ಓಡಿದರೂ ನಿನ್ನನ್ನು ಬಿಡುವುದಿಲ್ಲ. ಕೊಡುವುದಕ್ಕಿರುವುದನ್ನು ಕೊಟ್ಟದ್ದು ಹೌದು ಅಂತಾದ್ರೆ ನಿನ್ನನ್ನು ಉಳಿಸ್ತೇನೆ, ಅದಲ್ಲ ಅಂತಾದ್ರೆ ನಿನ್ನನ್ನೇ ತಿನ್ನುವುದಕ್ಕೆ ಮುಂದಾಗುತ್ತೇನೆ. ಬಾ ಬಾ ಬಾ. ಸ್ವಲ್ಪ ತಾಳು ಮಗನೇ, ಸ್ವಲ್ಪ ತಾಳು. ಮದವಿಳಿದು ಶರಣೆನುವ ಸೋಮನ ಮುದದೊಳೀಕ್ಷಿಸಿ ಚಂದ್ರಚೂಡನು ನೋಡವನನ್ನ ಚದುರ ಗಣಪನ ಸಂತವಿಸಿ ತಾನುಡಿದನಾಕ್ಷಣದಿ. ಚದುರ ಗಣಪನ ಸಂತವಿಸಿ ನುಡಿದನಾಕ್ಷಣದೇ. ಓ ಮಗು, ಮಗನೇ ಬಾಬಾ ಚಲುವ ಗಣಪತಿ, ಮಗನೇ ಬಾಬಾ ಚಲುವ ಗಣಪತಿ, ಸ್ವಗದಿ ನೀಡುವೆ ಮೋದಕ. ಗಣಪತಿ ಸ್ವಗದಿ ನೀಡುವೆ ಮೋದಕ. ನಗು ಮೊಗದಿ ಮುನಿಸೂತ ನಗರಸೂತ, ನಗು ಮೊಗದಿ ಮುನಿಸೂತನ ಹರಸೂತ, ಜಗವ ಪೊರೆಯೋ ಜಗವ ಪೊರೆಯೋ. ನಗು ಮೊಗದಿ ಮುನಿಸೂತನ ಹರಸೂತ, ಜಗವ ಪೊರೆಯೋ. ಗಣಪತಿ, ಜನಕ, ಸ್ವಲ್ಪ ತಾಳು ಮಗನೇ, ಸ್ವಲ್ಪ ತಾಳು. ಸೈರಿಸಬೇಕು. ಹೌದು. ಯಾಕೆ? ಇಲ್ಲಿಯವರೆಗೆ ಮದವೇರಿ ಮೆರೆದಾಡುತ್ತಾ ಇದ್ದಂತಹ ಕುಬೇರ ಈಗ ಮದವಿಳಿದು ಇಳೀತಾ ಶರಣು ಶರಣು ಅಂತ ಕಾಲಿಗೆ ಬೀಳ್ತಾ ಇದ್ದಾನೆ. ಕಾಲಿಗೆ ಬಿದ್ದ ಮೇಲೂ ನಾವು ಅವನನ್ನು ಶಿಕ್ಷಿಸಿದೆವು ಅಂತಾದ್ರೆ ಸರಿಯಾಗ್ಲಿಕ್ಕಿಲ್ಲ ಮಗು. ಯಾವ ಕಾರ್ಯಕ್ಕೋಸ್ಕರವಾಗಿ ನೀನು ಕುಬೇರನನ್ನು ಸೇರಿದೆಯೋ ಆ ಕಾರ್ಯ ಮುಗಿದಿದೆ. ನಿನ್ನ ಆ ಸಿಟ್ಟನ್ನು ಸ್ವಲ್ಪ ಕಡಿಮೆ ಮಾಡಿಕೊ. ಮುನಿಸುತನಾದಂತಹ ಆ ಕುಬೇರನನ್ನು ನಿನ್ನ ಮುನಿಸುತನವನ್ನು ಬಿಟ್ಟು ಹರಸುವಂತಹ ಕಾಲ ಈಗ ಬಂದಿದೆ ಮಗು. ಹಾಗಾಗಿ ನಿನ್ನ ಹಸಿವು ಅಡಗುವುದಕ್ಕೆ ಬೇಕಾಗಿ ಇದೋ ಈ ಒಂದು ಮೋದಕವನ್ನ ಕೊಡ್ತಾ ಇದ್ದೇನೆ, ಸ್ವೀಕಾರ ಮಾಡಿ ಸಂತೋಷನಾಗಿ ಹರಸು ಮಗನೇ. ಜನಕ, ಮೋದಕವನ್ನು ಕುಬೇರನೂ ನನಗೆ ಕೊಟ್ಟವನೇ. ಕುಬೇರ ಕೊಟ್ಟ ಮೋದಕದಿಂದ ನಾನು ಮೋದಗೊಂಡವನಲ್ಲ. ನೀ ಕೊಟ್ಟ ಮೋದಕದಿಂದ ಹಸಿವು ಅಡಗಿತು. ಯಾಕೆ ಅಂತ ಕೇಳಿದ್ರೆ, ಯಾಕೆ? ಅಹಂಕಾರ ಭರಿತನಾದವ ಕೊಟ್ಟಾಗ ಅದು ಅಡಗಲಿಲ್ಲ. ರಾಗಿ ಲೋಕದ ವಿರಾಗಿ ಕೊಟ್ಟದ್ದರಿಂದ ಅದು ಅಡಗಿತು. ಹಾಗಿದ್ರೆ ಇನ್ನು ನನಗೆ ಹಸಿವಿಲ್ಲ, ಇನ್ನು ನನ್ನ ಸ್ಥಾನವೂ ಇಲ್ಲಿ ಇಲ್ಲ. ಸರಿ, ನಾನು ಸಾಗುತ್ತೇನೆ. ಸಂತೋಷ ಮಗು, ಸಂತೋಷ. ಮೋದಕ ಮೆಲ್ಲೂತ ಮೋದದಿ ತಣಿಯಲು, ಮೋದಕ ಮೆಲ್ಲುತ ಮೋದದಿ ತಣಿಯಲು, ಖೇದದೋಳಾದನ ಪಾಲ ಭೇದವೇ ನಿನ್ನ ಸತ್ಕಾರದಿ ಕುಂದೇನು.
ಆದರದಲ್ಲಿ ಬೇಳೆಂದೆನಲು. ದೇವರೇ, ಕುಬೇರ, ಅಂತೂ ಒಂದು ಮೋದಕದಿಂದ ಅವನಿಗೆ ಹೊಟ್ಟೆ ತುಂಬಿತೋ ಇಲ್ವೋ? ಹೌದು. ಪಾರ್ವತಿ ಮಾಡಿದ ಮೋದಕ ಅಲ್ವಾ ದೇವರು? ತಾಯಿ ಕೊಟ್ಟದ್ದು ಹೊಟ್ಟೆ ತುಂಬಿತು. ಹಾಗಾದ್ರೆ ಒಂದು ಹಸಿವನ್ನ ತಣಿಸುವುದಕ್ಕೆ ಬೇಕಾದದ್ದು ಯಾವುದು ಅಂತ ಕೇಳಿದ್ರೆ ಅದರಲ್ಲಿರುವ ಪ್ರೀತಿ ವಾತ್ಸಲ್ಯ ಒಂದು ಬೆಲೆ. ಹೌದು. ಇನ್ನೊಂದು, ನಾವು ದೇವರಿಗೆ ಅರ್ಪಿಸ್ತೇವೆ ಅಂತಾದ್ರೆ ಭಕ್ತಿಯಿಂದ ಕೊಡಬೇಕು. ನನ್ನಲ್ಲಿ ವಿಧ ವಿಧವಾದಂತಹ ಶಕ್ತಿ ಉಂಟು, ಕೇವಲ ಶಕ್ತಿಯ ನೆಲೆಯಲ್ಲಿಯೇ ನಾನು ಆಲೋಚನೆಯನ್ನ ಮಾಡಿದೆ ಬಿಟ್ರೆ ಭಕ್ತಿಯ ನೆಲೆಯಲ್ಲಿ ಆಲೋಚನೆಯನ್ನ ಮಾಡಲಿಲ್ಲ. ಎಷ್ಟು ಬೇಕಾದ್ರೂ ಇರಲಿ, ಅವನೊಳಗೆ ಭಕ್ತಿ ಇಲ್ಲದೆ ಕೊಟ್ಟ ಅಂತ ಹೇಳಿ ಆದ್ರೆ ಯಾರೂ ಕೂಡ ಒಲಿಯುವುದಿಲ್ಲ ಎನ್ನುವುದಿದೆ ಅಲ್ವೋ? ಆಗರ್ಭನಾದಂತಹ ಶ್ರೀಮಂತನೊಬ್ಬ ತನ್ನಲ್ಲಿ ಉಂಟು ಎನ್ನುವಂತಹ ನೆಲೆಯ ಮೇಲೆ, ದಾರಿಯ ಮೇಲೆ ಹೋಗುವಂತಹ ಒಬ್ಬ ಬಡವನಿಗೆ, ದರಿದ್ರನಿಗೆ ಅವ ಸೊಕ್ಕಿನಿಂದ ಬೀಸಾಕಿದ ಅಂತ ಹೇಳಿ ಆದ್ರೆ ಅವ ತೆಗೆದು ಅದನ್ನೇ ಅವನಿಗೆ ಬೀಸಾಡಿ ಹೋಗುತ್ತಾನೆ ಬಿಟ್ರೆ ಅವ ನಮಸ್ಕರಿಸಿ ಹೋಗ್ಲಿಕ್ಕಿಲ್ಲ. ಹೌದು. ಹಾಗಾದ್ರೆ ಏನು? ಅವನೊಳ್ಳು ಇರುವುದು ಪ್ರೀತಿಯಿಂದ ತಾನು ಸ್ವೀಕರಿಸಬೇಕು ಎನ್ನುವುದೇ ಅಲ್ವಾ ಭಾವ? ಅದರಲ್ಲಿಯೂ ನೀವು ಏನು, ನಿಮ್ಮ ಎತ್ತರ ಏನು ಎನ್ನುವುದನ್ನು ಅರಿಯದೆ ಈ ರೀತಿಯಾಗಿ ನಾನು ಅಪರಾಧವನ್ನ ಮಾಡಿದೆ ಎನ್ನುವುದಕ್ಕೆ ಅನುಮಾನ ಇಲ್ಲವೇ ಇಲ್ಲ. ಕುಬೇರನಲ್ಲಿರುವಂತಹ ಸಂಪತ್ತು ಎನ್ನುವುದು ಶಾಶ್ವತವಾದದ್ದು ಎನ್ನುವುದು ಸ್ಪಷ್ಟ. ಆದ್ರೆ ಅದನ್ನೂ ಕೂಡ ಕಳೆಯಬಲ್ಲಂತಹ ಶಕ್ತಿ ಎನ್ನುವಂಥದ್ದು ದೈವತ್ವಕ್ಕಿನ್ನೂ ಉಂಟು ಎನ್ನುವುದು. ಹಾಗಾದ್ರೆ ದೈವತ್ವವೇ ಮೇಲೆ ಅಂತ ಆಯ್ತಲ್ಲ. ದೈವತ್ವಕ್ಕಿಂತ ಎತ್ತರಕ್ಕೆ ಯಾವುದನ್ನು ಅಳೆಯುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಸ್ಪಷ್ಟ ಆಯಿತು. ಆದ್ರೆ ಕುಬೇರ್ನಲ್ಲಿ ಇರುವುದು ಈ ಹೊತ್ತಿಗೂ ಸ್ಪಷ್ಟವಾಗಿ ನನ್ನಲ್ಲೇ ಉಂಟು ದೇವರೇ. ಯಾವುದು ಗೊತ್ತುಂಟು? ಯಾವುದು? ಕೆಲವೊಮ್ಮೆ ಮಧ್ಯದಲ್ಲಿ ಅಡೆತಡೆ ಎನ್ನುವುದು ಬರ್ತದೆ. ಒಂದು ಕಾಲದಲ್ಲಿ ನಿಮ್ಮ ಮೇಲೆ ನಿಶ್ಚಲವಾದಂತಹ ಭಕ್ತಿಯಿಂದಲೇ ತಪಸ್ಸನ್ನು ಆಚರಿಸಿದವ, ಅಷ್ಟವಿಧವಾದಂತಹ ಮದದಂತೆ ಒಂದು ಕಾಲದಲ್ಲಿ ಅರೆಗಳಿಗೆ ಬಂದು ಹೋಯಿತು. ಆದರೂ ಈ ಹೊತ್ತಿಗೂ ನಿಶ್ಚಲವಾಗಿ ಉಳಿದಿರುವುದು ಭಕ್ತಿ ಮಾತ್ರವೇ. ಬೇಡಿಕೊಳ್ಳುವುದೊಂದೇ, ಏನು? ಕುಬೇರ ಅಂತ ನಾನು ಹೇಳಿಕೊಂಡವನಿಗೂ ಅಥವಾ ಕುಬೇರನ ಧ್ಯಾನ ಮಾಡುವ ಪ್ರತಿಯೊಬ್ಬರಿಗೂ ಯಾವ ಕಾಲದಲ್ಲಿಯೂ ಕೂಡ ತಾನು ಎನ್ನುವುದೊಂದು ಬರದೇ ಹೋಗ್ಲಿ, ನಾನು ಎನ್ನುವುದು ಎನ್ನುವಂತಹ ನಿಜವಾದ ಪ್ರಜ್ಞೆ ಏನು ಎನ್ನುವುದು ಅವನಲ್ಲಿ ಉಳಿಯಲಿ ಅಂತ ಆಶೀರ್ವಾದ ಮಾಡಿದೇವ್ರೆ. ಕುಬೇರ, ಭುವನವಾಳುವ ದೇವನೊಲಿವನೇ, ಜವದ ಸಿರಿ ಸಂಪದದ ಬೆರಗಿಗೆ ವಿವಶನಾಗುವ ಪ್ರೇಮದಿ ಧ್ಯಾನಿಸುವ ಜನಮನಕ್ಕೆ ತವಕದಿಂದಾರಾಧಿಸುತ್ತ ಪಡೆ ನವನಿಧಿಗಳೆಲ್ಲವನು ಬೇಗದೆ ನವವಿಲಾಸದಿ ಬದುಕು ಇವಿಯುಳು ಮದವ ಮರೆಯುತ್ತಲೀ ಯಾವ ಧನಮದದಿಂದ ನನ್ನನ್ನು ಜರಿದೆಯೋ ಆ ಧನಮದವೇ ನಾಶವಾದ ಮೇಲೆ ಮತ್ತೆ ಈ ಧನಪಾಲನನ್ನು ಶಿಕ್ಷಿಸುವುದಕ್ಕೇನಿದೆ ಅಥವಾ ದೂರ ಮಾಡುವುದಕ್ಕೇನಿದೆ? ನೀನೇ ಹೇಳಿದ ಹಾಗೆ ಯಾವಾಗ ಪ್ರೀತಿಯಿಂದ ನಾವು ಆರಾಧಿಸುತ್ತೇವೆಯೋ ಆಗ ಓಡೋಡಿ ಬರುವವನು ಶಿವ. ಧನಮದದಿಂದಲೋ ಜನಮದದಿಂದಲೋ ಅಧಿಕಾರ ಮದದಿಂದಲೋ ಶಿವ ಒಲಿಯುವುದಿಲ್ವಲ್ಲ. ಇಲ್ಲವೇ ಇಲ್ಲ. ಇದನ್ನೇ ನಾನು ಬಾಯಿ ಮಾತಿನಲ್ಲಿ ಆಡಿದ್ರೆ ನಿನಗದು ಅರ್ಥ ಆಗುವುದಿಲ್ಲವಾಗಿತ್ತು. 1000 ಮಾತಿನಿಂದ ಆಗದಂತಹ ಕೆಲಸ ಒಂದು ಕೃತಿಯಿಂದ ನಡೆಯಿತು. ಹೌದು. ಹಾಗಾಗಿ ಇಂತಹದ್ದೊಂದು ನಾಟಕವನ್ನು ಮಾಡಬೇಕಾಯಿತು. ಸರಿ, ನಿನ್ನ ಮದುವೆ ಇಳಿದ ಮೇಲೆ ಮತ್ತಿನ್ನೆಂಥದ್ದು ನಾಟಕ? ಸಂತೋಷವಾಯಿತು ಮಗು. ಆದ್ರೆ ಗಣಪತಿಯ ಕಾರಣದಿಂದಾಗಿ ನೀನು ಏನೆಲ್ಲವನ್ನ ಕಳೆದುಕೊಂಡಿದ್ದೀಯೋ ಅದೆಲ್ಲವನ್ನೂ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ಪ್ರೇಮದಿಂದ ಮತ್ತೆ ಆತನನ್ನೇ ಭಜಿಸುವುದರ ಮುಖಾಂತರವಾಗಿ ಪಡೆದುಕೋ. ಮಾತ್ರ ಅಲ್ಲ, ಯಾರೆಲ್ಲ ಆ ಗಣಪತಿಯನ್ನು ಮದ ಇಲ್ಲದೆ
ನಿಷ್ಕಲ್ಮಶವಾದಂತಹ ಭಕ್ತಿಯಿಂದಲೇ ಪ್ರಾರ್ಥಿಸುತ್ತಾರೋ ಅವರಿಗೆಲ್ಲ ನಿನ್ನದ್ದಾದಂತಹ ಆ ಧನವನ್ನು ಕೊಡುವುದರಿಂದ ಅವರಿಗೆ ಸಂತೋಷವನ್ನ ಕೊಡುವ ಹಾಗೆ ಮಾಡು, ನಿನಗೆ ಒಳ್ಳೆಯದಾಗಲಿ. ದೇವರೇ, ಮತ್ತೆ ನವನಿಧಿಗೆ ಒಡೆಯ ಅಂತ ಹೇಳುತ್ತೀರಿ. ಆಯ್ತು ದೇವ, ಆದರೆ ಇನ್ನು ಮುಂದೆ ನವನಿಧಿ ಅಂತ ಹೇಳಿದ್ರೆ ನಾನು ನೋಡುವ ಬಗೆಯೇ ಬೇರೆ. ಪಂಚಭೌತಿಕವಾದ ಜಗತ್ತು 5 ಅಲ್ವೋ, ಅದಾದ ಮೇಲೆ ಪುರುಷಾರ್ಥ ಚತುಷ್ಟಯ 4 ಅಲ್ವೋ. ಇದು 5 ಮತ್ತು 4 ಸೇರಿದ್ರೆ ಮಾತ್ರ ಒಂದು ಜೀವಿ ಬದುಕನ್ನ ಸಾಗಿಸುವುದಕ್ಕೆ ಸಾಧ್ಯ. 5, 4, 9 ಆಗುತ್ತದೆ. ಆ 9 ಹೇಗೆ ಪಾಲಿಸಬೇಕು ಅದನ್ನ ಪಾಲಿಸುತ್ತಾ ಬದುಕನ್ನ ಮುಂದೆ ಸಾಗುತ್ತೇನಂತೆ. ಒಳ್ಳೆಯದಾಗ್ಲಿ ದೇವರೇ, ಶುಭವಾಗಲಿ. ಮೂಕದೈತ್ಯನ ಕೊಂದ ಕೊಲ್ಲೂರ ಮೂಕಾಂಬೆ, ಮೂಕದೈತ್ಯನ ಕೊಂದ ಕೊಲ್ಲೂರ ಮೂಕಾಂಬೆ, ಶ್ರೀಕರ ಪ್ರಿಯ ಮಂಗಳೋ ಕೋಕಿಲ ವಾಣಿ ವೈಯಾರಿ ಶಂಕರ ಪ್ರೀತೆ, ಶಾಕಾಂಬರಿಯ ಮಂಗಳೋ, ಶಾಕಾಂಬರಿಯ ಮಂಗಳೋ.